तीर्थं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। ಮಹಾಭಾರತದ ಧರ್ಮವ್ಯಾಧನ ಉಪದೇಶದ ಭಾಗವನ್ನು ನಾವು ನೋಡ್ತಾ ಇದ್ದೆವು. ಅನೇಕ ಮುಖ್ಯ ಸಂಗತಿಗಳನ್ನು ಆ ಋತ್ವಿಜನ ಜೊತೆಗಿನ ಸಂವಾದದಲ್ಲಿ ನಾವು ರಾಜ ವ್ಯವಸ್ಥೆಯ ಬಗ್ಗೆ, ಆಮೇಲೆ ಸೃಷ್ಟಿಯ ಕೆಲವು ಮಹತ್ವ, ಜೊತೆಗೆ ದೇಹಕ್ಕೆ ಸಂಬಂಧಪಟ್ಟಂತೆ ಪ್ರಾಣಾಪಾನ ಉದಾನಾದಿಗಳ ಕೆಲಸ, ಅದೇ ರೀತಿ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವ, ಈ ಅನೇಕ ಅಂಶಗಳನ್ನು ಹಿಂದೆ ಧರ್ಮವ್ಯಾಧ ಪ್ರಸ್ತಾವ ಮಾಡಿದ್ದ. ಅದೇ ವಿಷಯದಲ್ಲಿ ಮತ್ತಷ್ಟು ಚರ್ಚೆಗಳನ್ನು ಅವನು ಮಾಡ್ತಾ ಇದ್ದು ಮನೆಗೆ ಕರೆಸಿ ಮನೆಯ ಮುಂಭಾಗದ ಚಾವಡಿಯಲ್ಲಿ ಕೂತು ಮಾತಾಡ್ತಾ ಇದ್ದಾನೆ. ಮಾತಾಡಿ ಆದ್ಮೇಲೆ ಏತತ್ತದ್ ಬ್ರಹ್ಮಣೋ ವೃತ್ತಂ ಆಹುರೇಕ ಪದಂ ಸುಖಂ ಪರಿತ್ಯಜತಿ ಯೋ ದುಃಖಂ ಸುಖಂ ಚಾಪ್ಯುಭವ ಉಭಯಂ ನರಃ ಬ್ರಹ್ಮ ಪ್ರಾಪ್ನೋತಿ ಸೋತ್ಯಂತಂ ಮಾಸಂಗಂ ಆಸಂಗಂ ನ ಚ ಗಚ್ಚತಿ. ಜಗತ್ತಿನ ಪ್ರತಿಯೊಂದು ವಸ್ತುಗಳು ಕೂಡ ಅದು ಸ್ವತಃ ಯಾವುದು ಪೂರ್ಣವಾದ ದುಃಖಕ್ಕಾಗಲಿ ಸುಖಕ್ಕಾಗಲಿ ಕಾರಣ ಆಗುವುದಿಲ್ಲ. ಕೆಲವೊಮ್ಮೆ ಸುಖಕ್ಕೆ ಕಾರಣ ಆಗುತ್ತೆ, ಕೆಲವೊಮ್ಮೆ ದುಃಖಕ್ಕೆ ಕಾರಣ ಆಗುತ್ತೆ. ನಾವು ಅದನ್ನ ಹತ್ರಕ್ಕೆ ಇಟ್ಕೊಳ್ಬೇಕು ಅಂತ ಮನಸ್ಸಿದ್ರೆ ಅದು ಸುಖಕ್ಕೆ ಕಾರಣ ಆಗುತ್ತೆ. ನಮಗದು ಹತ್ರದಲ್ಲಿ ಇರಬಾರ್ದು ಅಂತ ಅನಿಸಿದ್ರೆ ಆಗ ಅದು ದುಃಖಕ್ಕೆ ಕಾರಣ ಆಗುತ್ತೆ, ಹತ್ರ ಬಂದದ್ರಿಂದ. ಕೆಲವೊಂದು ಇಷ್ಟಪಟ್ಟದ್ದು ದೂರ ಆಗಿ ದುಃಖ ಆಗುತ್ತೆ, ಇಷ್ಟಪಡೋದು ಹತ್ರ ಬಂದು ದುಃಖ ಆಗುತ್ತೆ. ಅಂದಾಗಿ ಇದೆಲ್ಲ ಜಗತ್ತನ್ನು ಗೆಲ್ಲಬೇಕು ಅಂತ ಬಂದಾಗ ದುಃಖ ಮತ್ತು ಸುಖ ಇದೆರಡನ್ನೂ ಕೂಡ ತನ್ನ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ನೋಡಿಕೊಳ್ಳುವ ಗಟ್ಟಿತನ ಇರುವವನಿಗೆ ಬದುಕು ಅತ್ಯಂತ ಸುಖಮಯವಾಗುತ್ತೆ ಅನ್ನೋದನ್ನ ಇಷ್ಟು ಹೇಳಿ ಮಾರ್ಕಂಡೇಯರು ಈ ಪ್ರಸಂಗವನ್ನ ಮುಂದುವರಿಸ್ತಾ ಹೇಳುತ್ತಾರೆ. ಹೀಗೆ ಅವನು ಅನೇಕ ಉಪದೇಶಗಳನ್ನು ಕೇಳಿ ಋತ್ವಿಜನಿಗೆ ತುಂಬ ಸಂತೋಷ ಆಗುತ್ತೆ. ಸಂತೋಷ ಆಗಿ, ನಿನಗೆ ಗೊತ್ತಿಲ್ಲದ ಸಂಗತಿಯೇ ಇಲ್ಲ ಅನ್ಸುತ್ತೆ, ಎಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಿ. ನಾವೆಲ್ಲ ಗುರುಕುಲದಲ್ಲಿ ಓದಿ ಏನೇನೋ ಮಾಡಿ ಇದೆಲ್ಲ ಯಾವುದನ್ನು ನಾವು ಹೇಳ್ಕೊಳ್ಳಿಕ್ ಬರಲಿಲ್ಲ. ನತೆ ಅಸ್ತಿ ಅವಿದಿತಂ ಕಿಂಚಿತ್ ಧರ್ಮೇಶು ಅಭಿಸಮೀಕ್ಷತೆ. ನಾವು ಧರ್ಮದ ಚೌಕಟ್ಟಿನೊಳಗೆ ಇದನ್ನು ವ್ಯಾಖ್ಯಾನ ಮಾಡಬೇಕು ಅಂತ ಅಂದುಕೊಂಡಲ್ಲಿ ಸೋಲ್ತೇವೆ. ಆದರೆ ನೀನು ಅತ್ಯಂತ ಸರಸವಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ಆ ಚೌಕಟ್ಟನ್ನು ಮೀರದಂತೆ ಅದರ ವಿವರಣೆಯನ್ನು ಕೊಟ್ಟು ನನಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ಅವನು ಹೇಳ್ತಾನೆ, ಪ್ರತ್ಯಕ್ಷಂ ಮಮ ಯೋ ಧರ್ಮ ತಂಚ ಪಶ್ಯ ದ್ವಿಜೋತ್ತಮ ಏನ ಸಿದ್ಧಿರಿಯಂ ಪ್ರಾಪ್ತ ಮಯಾ ಬ್ರಾಹ್ಮಣ ಪುಂಗವ. ಹೇ ಬ್ರಾಹ್ಮಣ ಪುಂಗವ, ಹಿರಿಯನೇ. ಅಂದ್ರೆ ಅವನು ಇಷ್ಟು ಹೇಳಿದ ತಕ್ಷಣ ಸಾಮಾನ್ಯ ಈ ತಿಳುವಳಿಕೆಯಲ್ಲಿ ಎತ್ತರ ಕೇಳಿದಾಗ, ಅಥವಾ ತಿಳುವಳಿಕೆ ಅಂತ ಮಾತ್ರ ಅಧಿಕಾರದಲ್ಲೂ ಬಂದಾಗ ಸಾಮಾನ್ಯರನ್ನು ತುಂಬ ಅವರಿಗೇನು ಗೊತ್ತಿಲ್ಲ ಅಥವಾ ಅವರ ಅಧಿಕಾರ ಇಲ್ಲ ಅಂತ ಕಾರಣಕ್ಕೆ ಅವರನ್ನು ಕೆಳಗೆ ಮಾಡಿ ನೋಡುವ ಅಭ್ಯಾಸ ಇರುತ್ತೆ. ಆದರೆ ಧರ್ಮವ್ಯಾಧ ಈಗಲೂ ಅವನನ್ನು ಹಿರಿಯ ಅಂತ ಗೌರವಿಸಿ ನನ್ನಿಂದಲೇ ಉಪದೇಶ ಪಡೆದ್ರು ಅವರನ್ನ ಚಿಕ್ಕದು ಮಾಡಿ ನೋಡಲಿಲ್ಲ. ಅವನಿಗೆ ಆ ಗೌರವ ಏನು ಕೊಡಬೇಕು ಅದನ್ನು ಕೊಡ್ತಾ ಮಾತಾಡ್ತಾ ಇದ್ದಾನೆ. ಆದರೆ ಅವನು ಹೇಳ್ತಾನೆ, ನನಗೆ ಧರ್ಮ ಪ್ರತ್ಯಕ್ಷ ಆಗಿದೆ. ಪ್ರತ್ಯಕ್ಷ ಮಮ ಯೋ ಧರ್ಮ, ಅದನ್ನ ನಾನು ಪಡೆದದ್ದು ಹೇಗೆ ಅಂತ, ಆ ಸಿದ್ಧಿಯನ್ನು ಪಡೆದದ್ದು ಹೇಗೆ ಅಂತ ನಾನು ತೋರಿಸ್ತೇನೆ ಬಾ ಅಂತ ಅಲ್ಲಿ ತನಕ ಮನೆಯ ಹೊರಭಾಗದಲ್ಲಿ ಕೂತಿದ್ದವನನ್ನ ಅವನು ಉತ್ತಿಷ್ಟ ಭಗವನ್ ಕ್ಷಿಪ್ರಂ ಪ್ರವಿಶ್ಯ ಆಭ್ಯಂತರಂ ಗೃಹಂ, ನಮ್ಮ ಮನೆ ಒಳಗೆ ಹೋಗೋಣ, ದ್ರಷ್ಟುಮರ್ಹಸಿ ಧರ್ಮಜ್ಞೆ ಮಾತರಂ ಪಿತರಂಚನೆ, ನನ್ನ ಹಿರಿಯರಾದ ತಂದೆ ತಾಯಿಗಳನ್ನು ನಿಮಗೆ ತೋರಿಸ್ತೇನೆ, ಕರ್ಕೊಂಡು ಹೋಗ್ತೇನೆ ಬಾ ಅಂತ ತಂದೆ ತಾಯಿಗಳ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಳಗೆ ಹೋದ ತಕ್ಷಣವೇ ಮನೆ ಎಷ್ಟು ನೀಟಿತ್ತು ಅಂತ ಹೇಳ್ತಾರೆ. ಸೌಧಂ ಹೃದಯಂ ಚತುಶಾಲಂ
4 ಬೇರೆ ಬೇರೆ, ಅಂದರೆ ಒಂದು ಅಗ್ನಿಶಾಲೆ, ಭೋಜನ ಶಾಲೆ, ಅವರ ಮನೆಗೆ ಒಂದು ಪ್ರತ್ಯೇಕ ಯಜ್ಞಶಾಲೆ ಅಂತ ಇರುವುದಿಲ್ಲ. ಇಲ್ಲಾಂದ್ರೆ 6 ಷಟ್ಶಾಲಾ ಅಂತ ಕರೀತಾರೆ, ಕೆಲವೊಮ್ಮೆ ಅಷ್ಟಶಾಲಾ ಅಂತ ಕರೀತಾರೆ. ಇಲ್ಲಿ ಅವನ ಅಧ್ಯಯನದ ಒಂದು ಭಾಗ ಇರಬಹುದು. ಬಟ್ 4 ಕೋಣೆಗಳಿಂದ ಕೂಡಿದ ಮಧ್ಯದ ವರಾಂಡ ಇರುವ ಒಂದು ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲವೂ ಕೂಡ ಅತ್ಯಂತ ಹೃದಯವಾಗಿತ್ತು, ಮನಸ್ಸಿಗೆ ಖುಷಿ ಕೊಡುವಂತಹ ನೀಟಾಗಿ ಎಲ್ಲ ವಸ್ತುಗಳು ಅಲ್ಲಲ್ಲಿ ಚೊಕ್ಕವಾಗಿ ಜೋಡಿಸಲ್ಪಟ್ಟಿತ್ತು. ಅಂದ್ರೆ ಒಬ್ಬ ಮಾಂಸ ವ್ಯಾಪಾರಿಯ ಮನೆ ಅಂದ ತಕ್ಷಣ ಅಲ್ಲಿ ಅಲ್ಲೇನೋ ತಂದಿಡುದು ಹಾಕಿಡುದು ಹಾಗೆ ಹೀಗೆ ಅಂತ ಅಂದುಕೊಂಡ್ರೆ ತುಂಬಾ ಚಂದದ ಜಾಗ. ದೇವತಾಗೃಹ, ಇದು ದೇವತೆಗಳೇ ಇಲ್ಲಿ ನಾವು ವಾಸ ಮಾಡಲಿಕ್ಕೆ ಬೇಕು ಅಂತ ಕಟ್ಕೊಂಡ ಮೇಲೆ ಇವನಿಗೆ ಬಿಟ್ಕೊಟ್ಟು ಹಾಗಿತ್ತು ಅಂತ ಹೇಳ್ತಾರೆ. ದೇವತಾಗೃಹ ಸಂಕಾಶಂ ದೈವತೈಹಿ ಚ ಸುಪೂಜಿತಂ ಶಯನಾಸನ ಸಂಬಾಧಂ ಗಂಧೈಶ್ಚ ಪರಮೈರ್ಯುತಂ. ಕೆಟ್ಟ ದುರ್ವಾಸನೆ ಇರಲಿಲ್ಲ. ಗಂಧೈಶ್ಚ ಪರಮೈಹಿ ಯುತಂ, ಒಳ್ಳೆಯ ಮನಸ್ಸಿಗೆ ಹಿತ ತರುವಂತಹ ಪರಿಮಳದಿಂದ ಕೂಡಿದ್ದಾಗಿತ್ತು. ಶಯನ ಆಸನ ಸಂಬಾಧಂ, ಎಲ್ಲಿ ಕಾಟ್ ಬೇಕೋ, ಎಲ್ಲಿ ಸೀಟ್ ಬೇಕೋ, ಏನೇನು ಬೇಕೋ ಅದೆಲ್ಲವೂ ಆ ಮನೆಯಲ್ಲಿ. ಅಂದ್ರೆ ಆತಿಥ್ಯಕ್ಕೆ ಬಂದಾಗ ಕೂಡಿ ಅಂತ ಹೇಳುವಾಗ ಏನು ಇಲ್ಲದೆ ಕೂಡಿಸುವುದು ಸರಿ ಹೋಗಲ್ಲ. ಅದರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಯೂ ಇತ್ತು. ಆಮೇಲೆ ಆ ಒಳಭಾಗದ ಜಾಗಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಬಿಳಿಯ ಬಟ್ಟೆಯನ್ನ ತೊಟ್ಟ ಪಿತರವು ಅಸ್ಯ ಪೂಜಿತವು, ಇವನಿಂದ ತುಂಬ ಗೌರವಕ್ಕೆ ಪಾತ್ರರಾದ ತಂದೆ ತಾಯಿಗಳು ಬಿಳಿಯಾದ ಬಟ್ಟೆಯನ್ನು ಉಟ್ಟವರು ಕಂಡ್ರು. ಕೃತಾಹಾರವು ಚ ಸಂತುಷ್ಟವು, ಅವರಿಗೆ ಸಮಯಕ್ಕೆ ಸರಿಯಾಗಿ ಹಾಕಬೇಕಾದ ಊಟವನ್ನ ತಿಂಡಿಯನ್ನ ಕೊಟ್ಟಿದ್ದಾನೆ, ಅದರಿಂದ ಅವರು ಸಂತುಷ್ಟರಾಗಿದ್ದಾರೆ. ವರಾಸನೆ ಉಪವಿಷ್ಟವು, ಒಳ್ಳೆಯ ಆಸನದಲ್ಲಿ, ಅದೇ ಮೂಲೆಯಲ್ಲಿ ಗೊಬ್ಬರ ಹಾಕಿದ ಹಾಗೆ ಏಳ್ಲಿಕ್ಕಿಲ್ಲ, ಎದ್ರುವಲ್ಲೇ ಕೂತ್ರುವಲ್ಲೇ ನಿಂತರುವಲ್ಲೇ ಹಾಗಿರುವ ಕೊಳಕು ಬಟ್ಟೆಗಳಲ್ಲ, ಅತ್ಯಂತ ವರಾಸನೆ ಶುದ್ಧವಾದ ಸಮರ್ಪಕವಾದ ಆಸನದಲ್ಲಿ ಕೂತಿದ್ದಾರೆ. ಆ ವ್ಯಾಧನ ತಂದೆ ತಾಯಿಗಳನ್ನ ಋತ್ವಿಜ ನೋಡಿದ. ಇವನು ಒಳಗೆ ಬಂದು ತೋರಿಸಿ ಸೀದಾ ತಂದೆ ತಾಯಿ ಹತ್ರ ಹೋಗಿ ವ್ಯಾಧ ಅವರಿಗೆ ಪಾದೇಶು ಶಿರಸಾಪತತ್, ಕೂಡಲೇ ತಲೆ ಬಗ್ಗಿಸಿ ಕಾಲಿಗೆ ತಾಗಿಸಿದ ತಲೆಯನ್ನ ನಮಸ್ಕಾರ ಮಾಡಿ. ಆ ವೃದ್ಧರು ಹೇಳಿದರು, ಆ ಅನುಗ್ರಹದ ಮಾತು ಚೆನ್ನಾಗಿದೆ. ಉತ್ತಿಷ್ಟೋತ್ತಿಷ್ಟ ಧರ್ಮಜ್ಞ ಧರ್ಮಸ್ತ್ವಾಂ ಅಭಿರಕ್ಷತು ಪ್ರೀತೌ ಸ್ವಸ್ತವ ಶೌಚೇನ ದೀರ್ಘಮಾಯುರವಾಪ್ನುಹಿ. ನಾವು ಎಲ್ಲಿಯಾದರೂ ನಾವು ಉಪದೇಶ ಅನುಗ್ರಹ ಮಾಡುವಷ್ಟು ದೊಡ್ಡವರಾಗಬೇಕು, ಅದರ ಜೊತೆಗೆ ಆದರೆ ಈ ಮಾತು ತುಂಬಾ ಚೆನ್ನಾಗಿದೆ. ಎದ್ದೇಳು ಎದ್ದೇಳು ಧರ್ಮಜ್ಞ, ಧರ್ಮ ತ್ವಾಂ ಅಭಿರಕ್ಷತು, ನೀನು ನಡೆಸುವ ಧರ್ಮ ನಿನ್ನನ್ನು ರಕ್ಷಿಸಲಿ. ಪ್ರೀತವು ಸ್ವಹ, ತುಂಬ ತೃಪ್ತರಾಗಿದ್ದೇವೆ ನಿನ್ನ ವಿಷಯದಲ್ಲಿ. ಯಾಕೆಂದ್ರೆ ತವ ಶೌಚೇನ, ನಿನ್ನ ಈ ಶುಚಿ, ಮಾನಸಿಕ ಶುಚಿ, ದೈಹಿಕ ಶುಚಿ ಮತ್ತು ವಾತಾವರಣದ ಶುಚಿ, ಈ ಎಲ್ಲ ಶೌಚ ನಡೆ ಎಲ್ಲ ಸೇರಿ ನಡೆನುಡಿಗಳೆಲ್ಲದರಲ್ಲೂ ಕೂಡ ಶುಚಿಯಾಗಿದ್ದೆ ಎನ್ನುವ ಕಾರಣಕ್ಕಾಗಿ ಸಂತೋಷ ಪಟ್ಟಿದ್ದೇನೆ. ದೀರ್ಘ ಆಯು ಅವಾಪ್ನು, ದೀರ್ಘಕಾಲ ಬಾಳುವಂಥವನಾಗು, ದೀರ್ಘಕಾಲ ನಿನಗೆ ಆರೋಗ್ಯ ಯುಕ್ತವಾದಂತಹ ಜೀವನ ಸಿಗಲಿ. ನಿನ್ನಂತಹ ಸತ್ಪುತ್ರನಿಂದ ನಾವು ನಿರಂತರ ಒಳ್ಳೆ ರೀತಿಯಲ್ಲಿ ಸೇವೆಗೆ ಒಳಪಟ್ಟಿದ್ದೇವೆ ಅಂತಂದದ್ರಿಂದ ನಿನ್ನಂತಹ ಮಗನನ್ನು ಪಡೆದದ್ದು ನನಗೆ ತುಂಬ ಸಂತೋಷ ಆಗಿದೆ. ನಿನಗೆ ನಾವು ಬಿಟ್ಟರೆ ನತೇನ್ಯ ದೈವತಂ ಕಿಂಚಿತ್ ದೈವತೇಶ್ವಪಿ ವರ್ತತೆ. ಶ್ರೂಯತೆ ಇದಾನಿ ಶ್ರೂಯತೆ ಖಲು ಅತ್ರ ಚಿನ್ನಮ್ಮ ಗಚ್ಚತಿ ಶ್ರೂಯತೆ. ಭೂಷಣ್ ಅವರೇ ಕೇಳಿಸ್ತಿದ್ಯಾ? ಹೌದು, ಅಂದ್ರೆ ಇಲ್ಲಿ ಕೇಳಿಸುದಿಲ್ಲ ಅಂತ ಮೆಸೇಜ್ ಬಂತು, ಅದಕ್ಕೆ ಕೇಳಿದೆ. ಸರಿ ಸರಿ, ಕೃತಜ್ಞತೆಗಳು. ಬಹಳ ಸತ್ಪುತ್ರನ ಲಕ್ಷಣವನ್ನ ಜೊತೆಗೆ ಹೇಳುತ್ತಾ ನನಗೆ ಅಂದ್ರೆ ನನಗೆ ಒಳ್ಳೆಯ ಸತ್ಪುತ್ರನನ್ನ ಭಗವಂತ ಕೊಟ್ಟದ್ದಲ್ಲ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವನ ಸ್ವಭಾವವನ್ನು ಹೇಳುತ್ತಾ ನಿನಗೆ ಅನ್ಯ ದೈವತವೇ ಇಲ್ಲ, ಅಷ್ಟು ಹೆಚ್ಚಾಗಿ ಅಂದ್ರೆ ದೇವತಾ ಪೂಜೆ ಮತ್ತು ನಮಗೆ ಆ ಅಗತ್ಯದ ಕಾಲದಲ್ಲಿ ಮಾಡಬೇಕಾದ ಕೆಲಸ ಅಂತ ಎರಡು ಬಂದಾಗ ಮೊದಲು ಇದನ್ನು ಮುಗಿಸಿ
ಆಮೇಲೆ ನಿನ್ನ ಕರ್ತವ್ಯದಲ್ಲಿ ನೀನು ತೊಡಗಿದ್ದಿ. ಪಿತುಃ ಪಿತಾಮಹಾಯೇ ಚ ತಥೈವ ಪ್ರಪಿತಾಮಹಾಃ ಪ್ರೀತಾಸ್ತೆ ಸತತಂ ಪುತ್ರ ದಮೇನ ಆವಾಂಚ ಪೂಜಯ. ನಮ್ಮನ್ನು ನೀನು ಕಾಲಕ್ಕೆ ತಕ್ಕಂತೆ, ಅಗತ್ಯಕ್ಕೆ ತಕ್ಕಂತೆ ಇಂದ್ರಿಯವನ್ನು ನಿಗ್ರಹಿಸಿ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಿ ಎನ್ನುವ ಕಾರಣಕ್ಕಾಗಿ ನಿನ್ನ ಹಿರಿಯರು, ನಿನ್ನ ತಂದೆಯ ಅಂದ್ರೆ ನಮ್ಮ ತಂದೆ ಅಂದ್ರೆ ಪೂರ್ವ ಪಿತಾಮಹರು ಎಲ್ಲರೂ ಕೂಡ ಪ್ರಪಿತಾಮಹಾಃ ಪ್ರೀತಾಃ ತೇ ಸತತಂ ನಿನ್ನ ವಿಷಯದಲ್ಲಿ ತುಂಬಾ ಸಂತುಷ್ಟರಾಗಿದ್ದಾರೆ. ಯಾಕೆಂದ್ರೆ ಮನಸ ಕರ್ಮಣ ವಾಚ ಶುಶ್ರೂಷ ನೈವ ಹೀಯತೆ ನಚಾನ್ಯಾ ಹಿ ತಥಾ ಬುದ್ಧಿ ದೃಶ್ಯತೆ ಸಾಂಪ್ರತಂತವ ಜಾಮದಗ್ನೇರ ರಾಮೇಣ ಯಥಾ ವೃದ್ಧೌ ಸುಪೂಜಿತೌ. ವಾಚಿಕವಾದ, ಮಾನಸಿಕವಾದ, ದೈಹಿಕವಾದ ಮೂರೂ ರೀತಿಯ ಶುಶ್ರೂಷೆಯನ್ನ ನೀನು ಮಾಡ್ತಾ ಇದ್ದಿ. ನಾವು ಈ ತ್ರಿಕರಣ ಶುದ್ಧಿಯಿಂದ ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ನೈವ ಹೀಯತೆ, ಯಾವತ್ತೂ ಅದು ವ್ಯರ್ಥ ಆಗುವುದಿಲ್ಲ. ನಮ್ಮ ಉದ್ದೇಶ ಸರಿ ಇದ್ದು, ನಮಗೆ ಅದು ಕರ್ತವ್ಯವಾಗಿದ್ದು, ನಾವು ಆ ಕೆಲಸವನ್ನು ಆ ಕಾಲಕ್ಕೆ ಸರಿಯಾಗಿ ಮಾಡಿದ್ದು ಹೌದಾದರೆ ಅದರಲ್ಲಿ ದಶರಥನ ಕಥೆಯನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಏನು ಅಂದರೆ, ದಶರಥ ಕಾಡಿಗೆ ಹೋದಾಗ ಒಂದು ಶಬ್ದವೇದಿ ವಿದ್ಯೆಯ ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಿ ಒಂದು ಋಷಿಕುಮಾರನ ಹತ್ಯೆಗೆ ಕಾರಣನಾಗ್ತಾನೆ. ಯಜ್ಞದತ್ತ ಅಂತ ಅವನ ಹೆಸರು. ಆ ದೇಹವನ್ನ ಅಲ್ಲೇ ಬಿಟ್ಟು ಅವನು ತಂದೆ ತಾಯಿಗಳನ್ನ ಇಲ್ಲೇ ಒಂದು ಏಕಪದಿ ಒಂದು ಹೆಜ್ಜೆಯಷ್ಟು ದೂರದಲ್ಲಿ ಆಶ್ರಮ ಇದೆ ಅಂತ ಹೇಳಿದಾಗ ಅವನಲ್ಲಿ ಹೋಗ್ತಾನೆ ದಶರಥ. ನಮ್ಮ ತಂದೆ ತಾಯಿಗಳಿಗೆ ನನ್ನ ಮರಣದ ಸುದ್ದಿಯನ್ನ ಹೇಳಿ ನೀನು ಹೊರಡು ಅಂತ ಹೇಳಿ ಅವನು ಪ್ರಾಣ ಬಿಡುತ್ತಾನೆ. ಹಾಗಾಗಿ ಅಲ್ಲಿಗೆ ಹೋದಾಗ ಇವನು ಮೆಲ್ಲ ಹೆಜ್ಜೆ ಇಟ್ಕೊಂಡು ಬರುವಾಗ ಆ ತಂದೆ ತಾಯಿಗಳ ಮಾತು, ನಾವು ಕಣ್ಣು ಕಾಣಿಸುವುದಿಲ್ಲ, ನೀನೇ ನಮ್ಮ ಗತಿ, ನಾವೇನಾದ್ರೂ ನಿನಗೆ ಚೊರೆ ಮಾಡಿದ್ರೆ, ಚಿರಿಪಿರಿ ಮಾಡಿದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಡಪ್ಪ, ಮಾತಾಡು ಅಂತ ಹೇಳ್ತಾರೆ. ಅಂದ್ರೆ ಆ ತಂದೆ ತಾಯಿಗಳಲ್ಲಿ ಅಂಥದ್ದೊಂದು ಮಗನ ಕರ್ತವ್ಯಕ್ಕೆ ಯಾವತ್ತೂ ತೊಡಕಾಗುವ ಹಾಗೆ ಏನೇನೋ ಬೇಕು ಅಂತ ಕೇಳೋರಲ್ಲ. ಹಾಗೆ ಇಲ್ಲೂ ಕೂಡ ಅವರು ಅಂದ್ರೆ ಇಲ್ಲಿ ಮಾತಾಡುವಾಗ ಏನನ್ಸುತ್ತೆ ಅಂದ್ರೆ, ದೇವತೆಗಳ ಕೆಲಸಕ್ಕಿಂತ ನಮ್ಮ ಕೆಲಸವೇ ಮುಖ್ಯ ಅಂತ ಭಾವಿಸ್ತಾನೆ. ಅಂದ್ರೆ ನಾವು ಬೆಳಿಗ್ಗೆ ಅವನು ಸಂಧ್ಯಾ ವಂದನೆ ಕೂತಿದ್ದಾನೆ ಅಂದ್ರೆ ನನಗೇನೋ ತಂದ್ಕೊಡು ಅಂತ ಕೇಳ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಅಥವಾ ಅವನೇನೋ ನಿತ್ಯದ ಅನುಷ್ಠಾನಕ್ಕೆ ಕೂತಿದ್ದಾನೆ ಅಂತಂದಾಗ ಅವನನ್ನು ಎಳ್ಕೊಂಡು ಬಾ ಅಂತಲ್ಲ. ಆದರೆ ಆ ಅಗತ್ಯದ ಸಮಯವನ್ನು ನೋಡಿ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ತಿಳಿದು ತಾನೇ ಧರ್ಮದ ನಡೆಯಲ್ಲಿ ಇರುವವನು. ಅಲ್ಲಿ ಆ ಮಾತು ಬಂದದ್ದು ಕೂಡ ಅವರ ಆ ನಡೆ ಯಾವತ್ತೂ ಕೂಡ ಇನ್ನೊಬ್ಬರ ನಡೆಗೆ ತೊಡಕಾಗುವಂತಹ ರೀತಿಯ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಹಾಗೆ ಇಲ್ಲೂ ಕೂಡ ನೀನು ದಮೇನ ನಿನ್ನ ಇಂದ್ರಿಯದ ನಿಗ್ರಹದಿಂದ ಚೆನ್ನಾಗಿ ನಮ್ಮನ್ನ ಕಾಲಕಾಲಕ್ಕೆ ಗೌರವಿಸ್ತಾ ಇದ್ದಿ. ಪ್ರೀತಾಸ್ತೆ, ನಾವೆಲ್ಲರೂ ಕೂಡ ನಿನ್ನ ಈ ವಿಷಯದಲ್ಲಿ ಸಂತುಷ್ಟರಾಗಿದ್ದೇವೆ. ನೀನು ಮಾಡಿದ ಯಾವ ಕರ್ಮವೂ ಕೂಡ ನಚಾನ್ಯಾಹಿ ತಥಾಬುದ್ಧಿ ದೃಶ್ಯತೆ ಸಾಂಪ್ರತಂತವ. ಈ ವಿಷಯದಲ್ಲಿ ನಿನಗೆ ಬೇರೆ ಮನಸ್ಸಿನಲ್ಲಿ ಒಂದು ಬೇಜಾರು ಮಾಡಿಕೊಂಡು ಹೊರಗಿನಿಂದ ಮಾಡದೇ ಇದ್ರೆ ಇವರನ್ನ ಹೊರಗಿನಿಂದ ಜನ ಬೈಬೋದು, ಅಥವಾ ಅವರ ಕಿರಿಕಿರಿಯನ್ನ ಸಹಿಸಿಕೊಳ್ಳಿಕ್ಕಾಗದೆ ಒಮ್ಮೆ ಅವರು ಬಾಯಿ ಮುಚ್ಚಲಿ ಅಂತ ಮಾಡುವುದಾದ್ರು ಈ ನ ಅನ್ಯಥಾ ಬುದ್ಧಿ. ನಿನಗೆ ಈ ವಿಷಯದಲ್ಲಿ ಯಾವತ್ತೂ ತಪ್ಪು ಬುದ್ಧಿಯನ್ನ ನಾವು ಕಂಡಿಲ್ಲ. ಸಾಂಪ್ರತಂ, ಈ ಕ್ಷಣಕ್ಕೂ ಅದಿಲ್ಲ ಅಂತ ನಮ್ಗೆ ವಿಶ್ವಾಸ ಇದೆ. ನೀನು ಹೇಗೆ ನಮ್ಮನ್ನು ಸೇವೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಮಾತು ಮಾತ್ರ ಬಹಳ ನಮಗೆ ಅಚ್ಚರಿ ತರುವಂಥದ್ದು. ಅಂದ್ರೆ ಅಲ್ಲಿ ಸೂಕ್ಷ್ಮವಾಗಿ ಇದೆ, ಆದರೆ ಅದನ್ನೊಬ್ಬ ಇಲ್ಲಿ ಧರ್ಮವ್ಯಾಧನ ತಂದೆ ಈ ಮಾತು ಹೇಳುವುದರಲ್ಲಿ ಏನಿದೆ ಅಂದ್ರೆ, ಜಾಮದಗ್ನಿನ ರಾಮೇಣ ಯಥಾವೃದ್ಧವು ಸುಪೂಜಿತವು. ಈ ಕಥೆ ಬೇರೆ ಪುರಾಣಗಳಲ್ಲಿ ಆ ತಂದೆ ಯಾವಾಗ ಆ ಕಾರ್ತವೀರ್ಯಾರ್ಜುನನ ಮಕ್ಕಳ ಕೈಯಿಂದ ಯಜ್ಞದಲ್ಲಿ ತಲೆ ಕಳ್ಕೊಳ್ತಾನಲ್ವ, ಆಮೇಲೆ ಇವನು ಹೋದ ತ್ರಿಸಪ್ತ ಕೃತ್ವ 21 ಬಾರಿ ಭೂಮಿ ಪ್ರದಕ್ಷಿಣೆ ಮತ್ತೆ ಎಲ್ಲ ಆಗುವ ಮುಂಚೆ, ಅಲ್ಲಿ ಹೊರಡುವ ಮುಂಚೆ ಅವನು ಕೂಡಲೇ ತನ್ನ ತಂದೆಯ ತಲೆಯನ್ನ ಅಲ್ಲೇ ಇದ್ದ ಒಂದು ದರ್ಭೆಯ ಕಡ್ಡಿಯಿಂದ ಮತ್ತೆ ಮೊದಲಿನಂತೆ ಸಿಕ್ಕಿಸಿದ ಅಂತ ಇಷ್ಟು ಮಾತಿದೆ. ಅದು ಹೇಗೆ ಸಿಕ್ಕಿಸಿದ ಅನ್ನೋದು ನಮ್ಗೆ ಇವತ್ತು ಪ್ರಶ್ನೆನೆ. ಅದು ಅವನ ಸಾಮರ್ಥ್ಯ. ಅವನು ಹೇಗೆ ತನ್ನ ತಾಯಿಯ ತಲೆಯನ್ನ ಕಡಿಸಿದಾಗ ಬದುಕಿಸು ಅಂತ ಹೇಳಿದ ತಕ್ಷಣ ತಂದೆ ಬದುಕಿಸಿದ್ನೋ ತಾಯಿಯನ್ನ ಮತ್ತು ಅಣ್ಣಂದಿರನ್ನ, ಹಾಗೆ ಇವನು ಕೂಡ ತನ್ನ ತಂದೆಯ ತಲೆಯನ್ನ ಮತ್ತೆ ಜೋಡಿಸಿ ಆದ್ಮೇಲೆ ಯಜ್ಞದಲ್ಲಿ, ಯಾಕೆ ಪರಶುರಾಮನಿಗೆ ಅಷ್ಟು ಕಾಳಜಿ ಬಂತು ಅಂದ್ರೆ, ಈ ತಂದೆ ಮೊದಲು ಸಿಕ್ಕಾಬಟ್ಟೆ ಸಿಟ್ಟು. ಈ ತಾಯಿಯ ಪ್ರಕರಣ ನಡೆದ ಮೇಲೆ ಅವನು ಸಿಟ್ಟು ಬಿಟ್ಟಿದ್ದ. ಎಲ್ಲ ಕಾಲದಲ್ಲೂ ಅತ್ಯಂತ ಸಹನೆಯಿಂದ, ಅದು ಅನುಷ್ಠಾನದಲ್ಲಿರುವಾಗಂತೂ ಯಾವತ್ತೂ ಸಿಟ್ಟೇ ಆಗಬಾರದು ಅಂತ ಆ ಕಾಲಕ್ಕೆ ಸುಮ್ಮನಿದ್ದ. ಅದನ್ನು ಅವರು ದುರುಪಯೋಗ ಪಡಿಸ್ಕೊಂಡು ಹೋಗಿದ್ದು. ಮುಂದೆ ಆ ಭೂಮಿಯ ಪ್ರದಕ್ಷಿಣೆ ಬಂದ ನಂತರ
ಸಮಂತ ಪಂಚಕದ ಕಾರ್ಯವನ್ನೆಲ್ಲ ಮುಗಿಸಿ ಬಂದ ನಂತರ ತಂದೆ ತಾಯಿಗಳನ್ನ ಸುಖವಾಗಿ ಅವರನ್ನು ಎಷ್ಟು ಕಾಲ ನೋಡ್ಕೊಳ್ಬೇಕು ಅಷ್ಟು ಕಾಲ ನೋಡ್ಕೊಂಡು ಆಮೇಲೆ ತಪಸ್ಸಿಗೆ ಹೋದ ಅಂತ ಅಲ್ಲಿ ಸೂಕ್ಷ್ಮವಾಗಿದೆ. ಅದನ್ನು ನೀವು ನೆನಪಿಸ್ಕೊಳ್ತೇನೆ. ಯಥಾ ವೃದ್ಧೌ ಸುಪೂಜಿತವು, ಅದು ಕೇವಲ ಆಗ ಮಾತ್ರ ಅಲ್ಲ, ಆ ಘಟನೆ ನಡೆಯುವ ಮುಂಚೆನು ಅವನು ಸಮಿಧೆ ಕಟ್ಟಿಗೆ ಇದನ್ನು ತರಲಿಕ್ಕೇನೆ ಹೋಗಿದ್ದವು. ತಂದೆ ಎಲ್ಲಾ ಕೈಂಕರ್ಯಗಳಿಗೆ ಅಗತ್ಯ ಇರುವ ವಸ್ತುಗಳನ್ನು ಅವನು ನಿರಂತರ, ಆ ತಾಯಿ ಹೊಟ್ಟೆ ಹೊಡ್ಕೊಂಡದ್ದನ್ನು 21 ಬಾರಿ ಲೆಕ್ಕ ಮಾಡಿ ಅವನು ಭೂಮಿ ಪ್ರದಕ್ಷಿಣೆ 21 ಬಾರಿ ಬಂದ ಅಂತಂದ್ರೆ ತಾಯಿಯ ಹೊಟ್ಟೆ ಅಂದ್ರೆ ಅದು ಭೂಮಿ ಇದ್ದ ಹಾಗೆ. ಅಷ್ಟು ಸಹಿಸಿಕೊಳ್ತಾಳೆ ಅವಳು ನನ್ನನ್ನು ಹೆತ್ತು ಹೊತ್ತು ಅಂತ. ಅಂದ್ರೆ ಒಬ್ಬ ಮಗನಾಗಿ ಯೋಚನೆ ಮಾಡಿದ ರೀತಿಯಲ್ಲಿ. ಹಾಗೆ ತಾಯಿ ತಂದೆಗಳ ಪೂಜೆಯನ್ನ ಜಮದಗ್ನಿಯ ಮಗನಾದ ಪರಶುರಾಮ ಹೇಗೆ ಮಾಡಿದ್ನೋ ಹಾಗೆ ನೀನು ನನ್ನನ್ನ ಗೌರವಿಸ್ತಾ ಇದ್ದಿ ಅಂತ ಆ ತಂದೆ ತಾಯಿ ಹೇಳ್ತಾರೆ. ಆಗ ಮಾರ್ಕಂಡೇಯರು ಆ ಕಥೆಯನ್ನ ಮುಂದುವರೆಸ್ತಾ ಆ ಋತ್ವಿಜನಿಗೆ ತುಂಬಾ ಸಂತೋಷ ಆಯಿತು. ಅವನು ಸೀದಾ ಒಳಕ್ಕೆ ಬರ್ತಾನೆ. ಬಂದಾಗ ಅವರಿಬ್ರು ಕೂಡ ಈ ಋತ್ವಿಜನಿಗೆ ಸ್ವಾಗತವನ್ನು ಹೇಳ್ತಾರೆ, ಬನ್ನಿ. ಅವರಿಗೆ ಆಸನ ಕೊಡ್ತಾರೆ. ಆಮೇಲೆ ಕೇಳುತ್ತಾರೆ, ಸಪುತ್ರಾಭ್ಯಾಂ ಸಭ್ರಾತೃಭ್ಯಾಂ ಕ್ವಚಿದ್ವಾಂ ಕುಶಲಂ ಗೃಹೇ ಅನಾಮಯಂ ಚ ವಾಂ ಕಶ್ಚಿತ್ ಸುಖಂ ವಾ ಇಹ ಶರೀರಯೋ. ಆ ಋತ್ವಿಜನೆ ಅವರನ್ನ ಕೇಳ್ತಾನೆ, ಪಪ್ರಚ್ಛತಾ ಉಭೌ, ಆ ತಂದೆ ತಾಯಿಗಳನ್ನ ಕೇಳ್ತಾನೆ, ಮಕ್ಕಳೊಂದಿಗೆ ಕೂಡಿದ ನೃತ್ಯರಿಂದ ಕೂಡಿದ ನೀವಿಬ್ಬರು ಮನೆಯಲ್ಲಿ ಕ್ಷೇಮವಾಗಿದ್ದೀರಿ ತಾನೆ, ನಿರೋಗಿಗಳಾಗಿ ರೋಗಗಳಿಲ್ಲದೆ, ಸುಖಂ ವಾ ಇಹ ಶರೀರಯೋ, ನಿಮ್ಮ ಶರೀರದಿಂದಲೂ ಮಾನಸಿಕವಾಗಿಯೂ ನೀವು ಸುಖದಿಂದ ಇದ್ದೀರಲ್ವಾ ಅಂತ ಪ್ರಶ್ನೆ ಕೇಳ್ತಾನೆ. ಆ ವೃದ್ಧ ಇಬ್ರು ಮಾತಾಡ್ತಾನೆ. ವೃದ್ಧರು, ಕುಶಲಂ ಗೃಹೇ ವಿಪ್ರ, ಹೇ ವೃತ್ತಿಜನೆ, ನಾವು ಸುಖವಾಗಿದ್ದೇವೆ, ನಿನಗೆ ಬರುವ ದಾರಿಯಲ್ಲಿ ಏನು ತೊಂದರೆ ಆಗ್ಲಿಲ್ಲಲ್ಲ, ಕಚ್ಚಿತ್ವಂ ಅಪ್ಯವಿಘ್ನೇನ ಸಂಪ್ರಾಪ್ತೋ ಭಗವನ್ನಿಧಿ, ನೀನು ಬರುವ ದಾರಿಯಲ್ಲಿ ನಿನಗೇನು ತೊಡಕಾಗ್ಲಿಲ್ಲ ಅಲ್ವಾ ಅಂತ ಅವನನ್ನು ಮಾತನಾಡಿಸ್ತಾನೆ. ಆಗ ಬಾಢಂ, ಏನು ತೊಂದರೆ ಆಗ್ಲಿಲ್ಲ, ನಾನು ಸುಖವಾಗಿದ್ದೇನೆ ಅಂತ. ಅಂದ್ರೆ ಈ ಸಣ್ಣ ಸಣ್ಣ ಮಾತು ಅವರ ನಡುವೆ ಇರುವ ಒಂದು ಆತ್ಮೀಯತೆಯನ್ನು, ಅಷ್ಟು ಪಕ್ಕ ಬಂದ ತಕ್ಷಣ ಇವ್ರು ಯಾರೋ ಮೂರನೇವ್ರು ಬಂದ್ರು, ಯಾಕೆ ಮನೆಗೆ ಬಂದ್ರು, ನಮ್ಗೇನೋ ಸ್ವಲ್ಪ ಪ್ರೈವೇಸಿಗೆ ತೊಂದರೆ ಆಯ್ತು, ಇದು ಏನೂ ಇಲ್ಲ. ಅದು ಒಂದು ಅತಿಥಿಗಳು ಬಂದಾಗ ಅವ್ರ ಮನೆ ಅಂತ ಲೆಕ್ಕ. ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಮಧ್ಯದ ಧಾರಾವಾಹಿಗೆ ತೊಂದರೆ ಆಗುತ್ತೆ, ಇನ್ಯಾರೋ ಬಂದು ಹೋಗೋದು ತೊಂದರೆ ಆಗುತ್ತೆ ಅಂತ ನಾವು ಸುಮಾರು ಯೋಚನೆ ಮಾಡ್ತೀವಿ. ಆದ್ರೆ ಆ ಇಬ್ರು ಎಷ್ಟು ಹತ್ತಿರದವರಾಗ್ಬಿಟ್ರು ಅಂದ್ರೆ ಅವರದ್ದೇ ಮನೆಯ ಮಕ್ಕಳೇ ಎಲ್ಲರೂ ಸೇರಿ ಕೂತಿದ್ದಾರೆ ಅನ್ನೋ ಹಾಗೆ ಮಾತುಕತೆ ಶುರುವಾಯಿತು. ಧರ್ಮವ್ಯಾಧ ಹೇಳುತ್ತಾನೆ, ಪರಿಚಯ ಮಾಡಿಕೊಡ್ತಾನೆ. ಪಿತಾ ಮಾತಾ ಚ ಭಗವನ್ ಏತೌ ಮೇ ದೈವತಂ ಪರಂ ಯದ್ದೈವತೇಭ್ಯ ಕರ್ತವ್ಯಂ ತದೇತಾಭ್ಯಾಂ ಕರೋಮ್ಯಹಂ. ನಾನು ದೇವತೆಗಳಿಗೆ ಏನೆಲ್ಲ ಮಾಡುತ್ತೇನೋ ಅದೇ ಭಾವನೆಯಲ್ಲಿ ನನ್ನ ತಂದೆ ತಾಯಿಗಳಲ್ಲೂ ನಾನು ಕರ್ತವ್ಯವನ್ನು ನಿರ್ವಹಿಸ್ತೇನೆ. ಏತೌಮೇ ದೈವತಂ ಪರಂ, ಇವರೇ ಇಬ್ರು ನನಗೆ ಪರಮ ದೈವತ ಅನ್ನುವ ಸ್ಥಾನದಲ್ಲಿ ಇದ್ದಾರೆ. ಇದನ್ನು ಸ್ವಲ್ಪ ಹೇಳುವಾಗ ವಿಸ್ತಾರವಾಗಿ ಹೇಳ್ತಾನೆ. ಅಂದ್ರೆ 33 ದೇವತೆಗಳು ಅಂತ ಪ್ರಧಾನ ದೇವತೆಗಳು ಹೇಳುದು. ಆ ದೇವತೆಗಳೆಲ್ಲರಿಗೂ ಕೂಡ ಶಕ್ರ ಹೇಗೋ ಗೌರವ ಪಾತ್ರನು, ಅದೇ ರೀತಿ ನನಗೆ ಆ ದೇವತೆಗಳೆಲ್ಲ ಶಕ್ರನ ಅಡಿಯಲ್ಲಿ ನಿಂತು ಹೇಗೆ ಪೂಜಿಸ್ತಾರೋ ಹಾಗೆ ನನಗೆ ತಂದೆ ತಾಯಿಗಳು ಆ ಸ್ಥಾನದಲ್ಲಿದ್ದಾರೆ ಅಂತೆಲ್ಲ ಹೇಳ್ತಾನೆ. ಏತಾದೇವ ಅಗ್ನಯೋ ಮಹ್ಯಂ, ಈ ಅಗ್ನಿ ಆರಾಧನೆ ನಿತ್ಯ ಮಾಡಬೇಕು ಅಂತ ಲೆಕ್ಕ. ನನಗೆ ಇವರೇ ಅಗ್ನಿ. ಯಾನ್ ವದಂತಿ ಮನೀಷಿಣ ಯಜ್ಞ ವೇದಾಶ್ಚ ಚತ್ವಾರಃ ಸರ್ವಮೇತೌ ಮಮದ್ವಿಜ. ಈ 4 ವೇದಗಳ ಅಧ್ಯಯನ, ಯಜ್ಞಕ್ಕೆ ಸಂಬಂಧಪಟ್ಟ ಕರ್ತವ್ಯ, ಇದೆಲ್ಲೆಲ್ಲವನ್ನು ಕೂಡ ಅಗ್ನಿಯಲ್ಲಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ದನ್ನ ನಾನು ಇವರೇ ಅಗ್ನಿಯಾಗಿಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತೇನೆ. ಏತದರ್ಥಂ ಮಮ ಪ್ರಾಣಾಹ, ಇವರಿಗೋಸ್ಕರ ನನ್ನ ಪ್ರಾಣ ಇದೆ. ಮಮ ಭಾರ್ಯ, ನನ್ನ ಪ್ರಾಣ ಕಾಂತೆಯಾದಂತಹ ಹೆಂಡತಿ, ಮಕ್ಕಳು, ಸುಹೃಜ್ಜನರು ಎಲ್ಲರೂ ಸೇರಿ ಸಪುತ್ರದಾರ ಶುಶ್ರೂಷಾಂ ನಿತ್ಯಮೇವ ಕರೋಮ್ಯಹಂ. ನನ್ನ ಹೆಂಡತಿ ಮಕ್ಕಳು ಭೃತ್ಯರ ಜೊತೆಗೆ ಸೇರಿ ನನ್ನ ತಂದೆ ತಾಯಿಗಳ ಸೇವೆಯನ್ನು ನಾನು ಮಾಡುತ್ತೇನೆ. ಸ್ವಯಂ ಚ ಸ್ನಾಪಯಾಮ್ಯೇತೌ ತಥಾ ಪಾದೌ ಪ್ರಧಾವಯೇ, ನಾನೇ ಅವರಿಗೆ ಕೈಲಾಗದೆ ಹೋಗುವ ಸಂದರ್ಭ ಬಂದಾಗ ಸ್ನಾನ ಮಾಡಿಸ್ತೇನೆ, ಕಾಲು ತೊಳಿಸ್ತೇನೆ, ಆಹಾರವನ್ನು ತಂದು ಕೊಡುತ್ತೇನೆ. ಸ್ವಯಂಚ ಸಂಪ್ರಯಚ್ಛಾಮಿ, ನಾನೇ ಸ್ವತಃ ತಂದು ಆಹಾರವನ್ನು ಕೊಡುತ್ತೇನೆ. ಅನುಕೂಲಾಹ ಕಥಾಹ ವಚ್ಮಿ, ಒಳ್ಳೆಯ ವಿಷಯಗಳನ್ನು ಅವರಿಗೆ ನಿರಂತರ ಕಿವಿಗೆ ಹಾಕ್ತಾ ಇರ್ತೇನೆ. ವಿಪ್ರಿಯಂ ಪರಿವರ್ಜಯಿ, ಏನಾದ್ರೂ ಒಂದು ಸ್ವಲ್ಪ ಟಾಪಿಕ್ ಬೇರೆ ಆಗಿ ಗಲಾಟೆಗೆ ಕಾರಣ ಆಯ್ತು ಅಂದ್ರೆ ಆ ಟಾಪಿಕ್ ಬಿಟ್ಬಿಡ್ತೇನೆ, ಅದನ್ನು ಮಾತಾಡಲ್ಲ. ಆ ವಿಷಯವನ್ನು ಅವ್ರ ಹತ್ರ ಚರ್ಚೆನೆ ಮಾಡ್ಲಿಕ್ಕೆ ಹೋಗಲ್ಲ, ಆ ವಿಷಯನ ಅಲ್ಲೇ ಕಟ್ ಮಾಡಿಬಿಡ್ತೇನೆ. ಅಧರ್ಮೇಣಾಪಿ ಸಂಯುಕ್ತಂ, ಕೆಲವೊಂದು ಸರ್ತಿ ಅವ್ರು ತಪ್ಪೇ ಹೇಳ್ತಿರ್ತಾರೆ, ಆದ್ರೆ ಅವರದ್ದೇ ಒಂದು ಅನುಭವ, ನಮ್ಮ ಈ ಅನುಭವ ಸರಿ ಅಂತ ಅವ್ರ ತಲೆಯಲ್ಲಿ ಇರುತ್ತೆ. ಆಗ ಅದನ್ನು ನಾನು
ಅಡ್ಡ ಕಟ್ ಮಾಡೋದಿಲ್ಲ. ಅದು ಅಧರ್ಮದಿಂದಲೂ ಕೂಡಿದೆ. ಇದರ ಅಭಿಪ್ರಾಯವನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಅಧರ್ಮ ಅಂತಂದರೆ ತೀರಾ ಶಾಸ್ತ್ರ ವಿರುದ್ಧವಾದದ್ದನ್ನೇ ಹೇಳಬೇಕು ಅಂತ ಹೇಳುವ ಪ್ರಸಂಗ ಬಂದಾಗ ಅದನ್ನು ತಡೀತೇನೆ ಅಂತಲ್ಲ. ಯಾಕೆಂದರೆ ಭಾಗವತದಲ್ಲೇ ಇನ್ನೊಂದು ಕಡೆ ಜನನೀನ ಸಾಸ್ಯಾತ್, ಕೊನೆಗೆಲ್ಲಿ ದೈವಂನ ಸಸ್ಯಾತ್, ಅಚ್ಯುತನ ವಿಷಯದ ಸಂಗತಿಗಳಿಗೆ ವಿರುದ್ಧವಾದ ನಡೆ ನುಡಿ ಏನಾದರೂ ಇದ್ರೆ ಆವಾಗ ತಂದೆ ತಾಯಿ ಬಂಧು ಇವೆಲ್ಲವೂ ಕೂಡ ಆಮೇಲೆ ಆಗ್ಬಿಡುತ್ತೆ. ಯಾಕಂದ್ರೆ ದೈವ ಮೊದಲಾಗುತ್ತೆ ಅಂತ. ದೈವ ಅಂತಂದ್ರೆ ಇಲ್ಲಿ ಹೇಳಿದ್ದು ಭಾಗವತದಲ್ಲಿ ಈ ತುಂಡು ದೈವಗಳಲ್ಲಿ ಇರ್ತಾವ. ದೇವನ್ ದೀನತ್ವಾತ್, ಯಾವುದು ಆ ಮಹಾದೇವನಿಗೆ ಅಂದ್ರೆ ಪರಮ ಪುರುಷನಿಗೆ ಅಧೀನವಾದಂತಹ ದೇವತೆಗಳಿಗಿಂತ ಇನ್ನೂ ಕೆಳಗಿನವರಿದ್ದಾರೆ. ದೀನರಾದಂತಹ ಒಂದಿಷ್ಟು ನಮಗೆ ಅಲ್ಲಲ್ಲಿ ಹುಟ್ಟಿಕೊಳ್ಳುವ ದೇವತೆಗಳಿದ್ದಾರಲ್ಲ, ಅದೆಲ್ಲ ದೀನ ದೇವತೆಗಳು. ಆ ದೀನ ದೇವತೆಗಳ ಮಾತಿನಲ್ಲಿ ಅಕಸ್ಮಾತ್ ಏನೋ ಕೆಲವು ಮಾತು ಬರುತ್ತೆ. ಆಗ ಭಗವಂತನ ಚಿಂತನೆಗೆ ವಿರುದ್ಧವಾದ ಸಂಗತಿಯನ್ನು ಏನಾದರೂ ಅದು ಬೋಧಿಸಿದ್ರೆ ಅದನ್ನು ಸ್ವೀಕಾರ ಮಾಡಬೇಕಾದ ಅಗತ್ಯ ಇಲ್ಲ. ಅಂತ ಶಾಸ್ತ್ರಕ್ಕೆ ವಿರುದ್ಧವಾದ ಮಾತಾಗಿದ್ರೆ ಸ್ವೀಕರಿಸಬೇಕಾಗಿಲ್ಲ ಅಂತ. ಅದರಿಂದ ಇಲ್ಲಿ ಅಧರ್ಮೇಣಾಪಿ ಸಂಯುಕ್ತ ಅಂದ್ರೆ ಸಣ್ಣ ಪುಟ್ಟ ಕೆಲವು ಲೌಕಿಕ ಧರ್ಮಗಳು ಏನೇನಿರುತ್ತೋ ಅದಕ್ಕೆ ವಿರುದ್ಧವಾಗಿದ್ರೂ ಕೂಡ ನಾನು ಅದನ್ನಷ್ಟು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ ಅನ್ನುವ ಅರ್ಥದಲ್ಲಿ ಆ ಮಾತು ಹೇಳಿದ್ದು. ಅಧರ್ಮೇಣಾಪಿ ಸಂಯುಕ್ತಂ ಪ್ರಿಯಂ ಆಭ್ಯಾಂ ಕರೋಮಿ. ಇವರಿಗೆ ಸಂತೋಷ ಆಗುವಂಥದ್ದನ್ನು ಮಾಡ್ತೇನೆ, ಇವ್ರ ಮನಸ್ಸಿಗೆ ಅಹಿತವಾದದ್ದನ್ನು ನಾನು ನಡೆಸಲಿಕ್ಕೆ ಹೋಗುವುದಿಲ್ಲ. ಪಂಚೈವ ಗುರವೋ ಬ್ರಹ್ಮನ್ ಪುರುಷಸ್ಯ ಬುಭೂಷತಃ. 5 ಅಗ್ನಿಗಳಿವೆ ಪ್ರತಿಯೊಬ್ಬನಿಗೂ. ಜೀವನದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ಪಂಚೈವ ಗುರವ. ಯಾರೆಲ್ಲ? ಪಿತಾ, ಮಾತಾ, ಅಗ್ನಿ, ಆತ್ಮ, ಗುರು. ಈ 5 ಜನ ಅವನಿಗೆ ಭಗವಂತನನ್ನ ಕಾಣುವುದಕ್ಕೆ ಇರುವಂತಹ ವಿಶಿಷ್ಟವಾದಂತಹ ನೆಲೆ. ಒಂದು ತಂದೆ, ತಾಯಿ, ಅಗ್ನಿ, ತಾನು, ಗುರು ಅಂತ ಅನ್ನುವ ಶಬ್ದದಲ್ಲಿ ಅರ್ಥ ಇಲ್ಲಿ ಉಪದೇಶಕ ಅಂತಲ್ಲ, ಮೆಂಟರ್ ಅಂತ. ಒಂದು ತಿಳಿದ ಮೇಲೆ ತಾಯಿಯಿಂದಲೋ ತಂದೆಯಿಂದನೋ ಗುರುವಿಂದನೋ ಏನೋ ಒಂದು ತಿಳಿಯುತ್ತಲ್ವ, ಅದನ್ನು ನಾನು ಮತ್ತೊಮ್ಮೆ ಮನನ ಮಾಡಬೇಕು. ಅವ್ರು ಹೇಳಿದ್ದನ್ನೇ ನಾನು ಮತ್ತೊಮ್ಮೆ ಹೇಳ್ತೇನೆ ಅಂದ್ರೆ ಅದು ಉಪದೇಶ ಅಲ್ಲದೆ ಇದ್ರೂ ಅದು ನೆನಪು ಮಾಡಿಕೊಳ್ಳುವುದೇ ಮುಖ್ಯ ಅಲ್ವಾ. ಹಾಗಾಗಿ ನನಗೆ ನಾನು ಗುರು ಅನ್ನೋದರ ಅರ್ಥ ಗುರುಗಳು ಹೇಳಿದ ಸಂಗತಿಯನ್ನು ನಾನು ಮತ್ತೆ ಅಥವಾ ವಿಚಾರ ಮಾಡಿ ವಿವೇಕದಲ್ಲಿ ಅದನ್ನು ಉಜ್ಜಿ ಇದು ಯಾಕೆ ಹೀಗೆ ಹೇಳಿದ್ರು, ಇದು ಯಾಕೆ ಹೀಗೆ ಮಾಡಬಾರ್ದಿತ್ತು ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡು ಚಿಂತನೆ ಮಾಡುವುದುಂಟಲ್ವ, ಅದು ಗುರುಸ್ಥಾನಕ್ಕೆ ಸಂಬಂಧಪಟ್ಟ. ಇನ್ನು ಮುಖ್ಯವಾಗಿ ಆತ್ಮ ಅಂದ್ರೆ ಪರಮಾತ್ಮ, ಅವನು ಗುರು ಅಂತ ಅನ್ನುವ ಅರ್ಥದಲ್ಲಿ ಇಟ್ಕೊಳ್ಬಹುದು. ಆದರೆ ಈ 5 ಜನ ಏತೇಷು ಎಷ್ಟು ವರ್ತೇತ ಸಮ್ಯಗೈವ ದ್ವಿಜೋತ್ತಮ, ಈ 5 ವಿಷಯಗಳಿಗೆ ಯಾರು ಗೌರವ ಕೊಟ್ಟು ಬದುಕ್ತಾನೋ ಅವನು ಭವೇಯುಹು ಅಪ್ರಯತ್ನೇನ ಪರಿಚೀರ್ಣಾಸ್ತು ನಿತ್ಯಶಃ. ಅವರು ಪ್ರಯತ್ನ ಪಡದೇನೆ ಎಷ್ಟೋ ವಿಷಯಗಳು ಅವರ ಸುತ್ತ ಅವರಿಗೆ ಬೇಕಾದಂತೆ ಪ್ರಕೃತಿ ಬದಲಾಗುತ್ತೆ. ಅವರು ಈಗ ನಾವು ರಾವಣನ ಮಡದಿ ಮಂಡೋದರಿಯನ್ನ ಪತಿವ್ರತ ಅಂತ ಗಮನಿಸು. ಅವನ ದುರಾಚಾರಗಳು, ಅವನಿಗಿರುವ ದುರಹಂಕಾರ ಇತ್ಯಾದಿಗಳನ್ನೆಲ್ಲ ನೋಡಿದರೆ ನಮಗೆ ಅವನ ಮಡದಿಯಾಗಿ ಹೇಗೆ ಅಂತ. ಆದರೆ ಮಡದಿಯಾಗಿ ಮಂಡೋದರಿ ತನ್ನ ಕರ್ತವ್ಯದಲ್ಲಿ ಲೋಪ ಮಾಡಲಿಲ್ಲ, ಅವನು ತಿದ್ಕೊಳ್ಳಿಲ್ಲ ಅಷ್ಟೇ. ಅವನಿಗೆ ಅದರ ನಿರ್ವಹಣೆ ವಿಷಯ, ಯಾಕಂದ್ರೆ ಅವಳು ಹೇಳ್ತಾಳೆ ಸೀತೆಯನ್ನ ನೀನು ಮರಳಿಸು, ಇದು ತಪ್ಪು ಅಂತ ಇಷ್ಟು ಬಿಡಿಸಿ ಹೇಳ್ತಾಳೆ. ಆ ನಿಷ್ಠೆಯನ್ನು ಅವಳು ಯಾವತ್ತೂ ಕೂಡ ಮೀರಲಿಲ್ಲ. ಅದರಿಂದಾಗಿ ಅವಳ ಪಾತಿವ್ರತ್ಯಕ್ಕೆ ಯಾವತ್ತೂ ಧಕ್ಕೆ ಬರಲಿಲ್ಲ. ಅಲ್ಲಿ ಇರುವ 5 ಹೆಸರು ಕೂಡ ಒಂದಲ್ಲ ಒಂದು ರೀತಿಯಿಂದ ಧಕ್ಕೆ ಬಂದಂತ ಬದುಕಿನ ವ್ಯಕ್ತಿತ್ವವನ್ನೇ ಉಲ್ಲೇಖಿಸಿ ಹೇಳಿದ್ದೆ. ಅಲ್ಲಿ ಅನಸೂಯೆ ಹೇಳಲೇ ಇಲ್ಲ. ಅವಳನ್ನ ಪತಿವ್ರತ ಶಿರೋಮಣಿಯಲ್ಲಿ ಸೀತೆಗೂ ಕೂಡ ಒಂದು ರೀತಿಯ ಆದರ್ಶ ಅನ್ನುವ ರೀತಿ ರಾಮಾಯಣ ಚಿತ್ರಣ ಮಾಡುತ್ತೆ. ಸೀತೆ ಅಲ್ಲಿ ಹೋಗಿ ಅವಳ ಹತ್ರ ಉಪದೇಶ ಪಡೆದು ಆ ಆಭರಣಗಳನ್ನ ಸೀರೆಯನ್ನೆಲ್ಲ ತಗೊಂಡು ಬಂದು ಅಂತ ಮಾತಿದೆ. ಅಂದ್ರೆ ಇಲ್ಲಿ ಸೇರಿಸ್ಲಿಲ್ಲ ಅಂತಂದ್ರೆ ಹಾಗಾದ್ರೆ ಅವರಿಗೆ ಮರ್ತೋಯ್ತಾ ಅಂದ್ರೆ ಇಲ್ಲಿ ಅದೇ ರೀತಿ ಅರುಂಧತಿ ಇದ್ದಾಳೆ, ಎಷ್ಟೋ ಜನ ಇದ್ದಾರೆ. ಆದ್ರೆ ಇಲ್ಲಿ ಘರ್ಷಣೆಗೊಳಗಾದ್ರೂ ಅಥವಾ ಪೆಟ್ಟು ತಿನ್ನುವ ಪ್ರಸಂಗಗಳು ಬಂದ್ರೂ, ತುಂಬಾ ಅನರ್ಥಗಳ ಪರಂಪರೆಯ ಜಾರುವಿಕೆಯಲ್ಲಿದ್ರೂ ತಮ್ಮ ನಿಷ್ಠೆಯನ್ನು ಬಿಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಘರ್ಷಣೆಯನ್ನು ನಾವು ಕೂಡ ಅನುಭವಿಸ್ತಾ ಇರ್ತೇವೆ ಅನ್ನೋದಕ್ಕೋಸ್ಕರ ಅವರನ್ನ ನೆನೆದು ನಮ್ಮ ಬದುಕಿನ ಹೆಜ್ಜೆಗಳಲ್ಲಿ ಬರಬಹುದಾದ ತೊಡಕುಗಳನ್ನು ಮೀರಿ ನಾವು ಇಡಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಆ ಉದಾಹರಣೆ ಕೊಟ್ಟದ್ದು. ಹಾಗಾಗಿ ಪರಿಚೀರ್ಣ, ಅವನಿಗೆ ಬೇಕಾದ್ದೆಲ್ಲ ಹಿಂದಿನದ್ದೇನೇನಿತ್ತೋ ಅದೆಲ್ಲ ತನ್ನಿಂದ ತಾನೇ ಅವನಿಗೆ ಬೇಕಾದಂತೆ ವಾತಾವರಣ ನಿರ್ಮಾಣವಾಗುತ್ತೆ. ಇದು ಗೃಹಸ್ಥನಾದವನಿಗೆ ನಡೆಸಲೇಬೇಕಾದಂತಹ ಕರ್ತವ್ಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಹೀಗೆ ವ್ಯಾಧ ಋತುಜನಿಗೆ ಹೇಳ್ತಾ ಬಂದ. ಇಷ್ಟು ಹೇಳಿದ ಮೇಲೆ ಅವನಿಗೆ ತುಂಬಾ ಸಂತೋಷ ಆಯ್ತು. ಆ ಋತುಜ ಹೇಳ್ತಾನೆ,
ದಾರಿಯಲ್ಲಿ ಬರುವಾಗ ನನಗೆ ಒಬ್ಬಳು ಹೆಣ್ಮಗಳು ಸಿಕ್ಕಿದ್ಲು, ಇಲ್ಲಿಗೆ ಹೋಗು ಅಂತ ಕಳುಹಿಸಿಕೊಟ್ಟಳು. ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ನಿನಗೆ ಧರ್ಮದ ಬಗ್ಗೆ ತುಂಬ ಜಿಜ್ಞಾಸೆ ಇದೆ, ತುಂಬ ಡೌಟ್ಸ್ ಇದೆ, ಅದನ್ನು ಆ ಜನಕ ಮಹಾರಾಜನ ಅಂದರೆ ಮಿಥಿಲಾ ಪಟ್ಟಣದ ವಾತಾವರಣದಲ್ಲಿ ಒಬ್ಬ ಧರ್ಮವ್ಯಾಧ ಇದ್ದಾನೆ, ಅವನು ಹೇಳ್ತಾನೆ ಅಂತ ಹೀಗೆ ಹೇಳಿ ಕಳುಹಿಸಿದ. ಇದೆಲ್ಲ ನೋಡಿದರೆ ಅವಳು ಏನು ಹೇಳಿದ್ಲು ಅದು ಕರೆಕ್ಟಾಗೇ ಹೇಳಿದ್ದಾಳೆ ನನಗೆ. ಅಂದರೆ ನಿನ್ನಂಥವನೊಬ್ಬ ಸಂಘ ಸಿಗುವಂತೆ ಮಾಡಿದ್ದು ಅವಳ ದೊಡ್ಡತನ. ಅವಳು ನನಗೆ ಏನು ಬೇಕಿತ್ತೋ ಅದನ್ನೇ ಯೋಚನೆ ಮಾಡಿ ನನಗೆ ಹೇಳಿ ಕಳುಹಿಸಿದ್ದಾಳೆ. ನೀನು ನಿಜವಾಗಿಯೂ ಅವಳು ಹೇಳಿದಂತೆ ಅತ್ಯಂತ ಗುಣವಂತನಿದ್ದಿ, ಅತ್ಯಂತ ಧರ್ಮಜ್ಞನಿದ್ದಿ ಅಂತ ಆ ಋತ್ವಿಜ ಹೇಳ್ತಾನೆ. ಆಗ ಆ ವ್ಯಾಧ ಹೇಳ್ತಾನೆ, ಯತ್ತಯಾತ್ವಂದ್ವಿಜ ಶ್ರೇಷ್ಠ ನಿಯುಕ್ತೋ ಮಾಂ ಪ್ರತಿಪ್ರಭು. ಆ ಹೆಣ್ಮಗಳು ನನ್ನ ಕಡೆಗೆ ಹೋಗು ಅಂತ ಏನು ಹೇಳಿದ್ಲು, ಯಥವ್ರತ ಅಂದರೆ ಅವನು ಕೂಡ ವ್ರತಾನುಷ್ಠಾನಗಳಲ್ಲಿ ಪ್ರಯತ್ನಪೂರ್ವಕವಾಗಿ ಹೆಜ್ಜೆ ಇಟ್ಟವನು. ದೃಷ್ಟಮೇವ ತಯಾ ಸಮ್ಯಕ್ ಏಕಪತ್ನ್ಯಾನ ಸಂಶಯ. ಅವಳು ನನ್ನಿಂದ ಏನು ಉಪದೇಶ ಸಿಗಬಹುದು ಅನ್ನೋದನ್ನು ಅವಳು ಗೊತ್ತಿದ್ದೆ, ನಿನಗೇನು ಬೇಕು ನಾನೇನು ಕೊಡಬಲ್ಲೆ, ಇದನ್ನು ನೋಡಿಯೇ ಹೇಳಿದ್ದಾಳೆ. ಅವಳದ್ದೇ ಆದ ನಿತ್ಯದ ಕರ್ಮದಿಂದ ಅವಳು ಪಡೆದ ಸಿದ್ಧಿಯದು. ಹಾಗೆ ನಾನು ಕೂಡ ನೀನಿಲ್ಲಿ ಬಂದಾಗಲೇ ನನಗೂ ಗೊತ್ತಾಯಿತು ನೀನು ಆಕೆ ಕಳುಹಿಸಿಯೇ ಬಂದದ್ದು ಅಂತ. ಇದು ನನ್ನ ಹಿರಿಯರನ್ನ ನಾನು ಅನುಷ್ಠಾನದ ಕ್ರಮದಲ್ಲಿ ಬಿಡದೆ ಅವರನ್ನ ಪೂಜಿಸಿದ್ದರ ಫಲವಾಗಿ ತ್ವದನುಗ್ರಹ ಬುದ್ಧಿಯಾತು ವಿಪ್ರೈತ ದರ್ಶಿತಮ್ಮಯ. ನಿನ್ನ ವಿಷಯದಲ್ಲಿ ನಾನಿಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೆ ಕಾರಣವಾದದ್ದು ಕೂಡ ನೀನು ಬರುವುದೆಲ್ಲ ಗೊತ್ತಾಗಿದ್ದು ಕೂಡ ನನ್ನ ಈ ಕರ್ತವ್ಯದಿಂದಲೇ ದರ್ಶಿತಂ, ನಾನು ಅದನ್ನು ಪೂರ್ವದಲ್ಲೇ ತಿಳ್ಕೊಂಡಿದ್ದೆ. ವಾಕ್ಯಂಚ ಶೃಣು ನೇತಾತ ಎತ್ತೇ ವಕ್ಷೇ ಹಿತಂ ನಿಜ. ಅದರಿಂದ ಇದೊಂದು ಮುಖ್ಯವಾದ ವಿಷಯ ನಿನಗೆ ಹೇಳಿ ಮುಗಿಸ್ತೇನೆ. ಎಲ್ಲ ಹೇಳಬೇಕಾದನ್ನೇ ಹೇಳಲಿಲ್ಲ ಅಂತ ಆಗಬಾರ್ದು. ಅದಕ್ಕೋಸ್ಕರ ನಾನು ಈ ವಿಷಯ ಹೇಳ್ತಾ ಇದ್ದೇನೆ. ಏನು ಅಂದರೆ, ತ್ವಯಾನ ಪೂಜಿತಾ ಮಾತಾ ಪಿತಾ ಚ ದ್ವಿಜ ಸತ್ತಮ ಅನಿಸೃಷ್ಟೋಸಿ ನಿಷ್ಕ್ರಾಂತ ಗೃಹಾತ್ ತಾಭ್ಯಾಂ ಅನಿಂದಿತ. ನೀನು ನಿನ್ನ ತಾಯಿಯನ್ನ ತಂದೆಯನ್ನ ಪೂಜಿಸಲಿಲ್ಲ, ತಂದೆ ತಾಯಿಯರನ್ನ ನೀನು ಪೂಜಿಸಲಿಲ್ಲ. ಅನಿಸೃಷ್ಟ ನಿಷ್ಕ್ರಾಂತ, ಅವ್ರು ಹೇಗಿದ್ದಾರೋ ಹಾಗೇ ಬಿಟ್ಟು ಹೊರಟು ಬಂದಿದ್ದಿ. ಗೃಹಾತ್ ತಾಭ್ಯಾಂ, ಅವರಿಬ್ಬರನ್ನು ಮನೆಯಿಂದ ದೂರ ಮಾಡಿ ಹೊರಗೆ ಬಂದಿದ್ದಿ. ಆದರೆ ನೋಡಿ, ಆ ಬುದ್ಧಿವಾದ ಹೇಳೋ ವಿಷಯದಲ್ಲೂ ಅನಿಂದಿತ. ನಿನ್ನ ಮನಸ್ಸಿನಲ್ಲಿ ನಿನಗೇನೋ ಒಂದು ದೊಡ್ಡದು ಮಾಡಬೇಕು ಅಂತಿದೆ, ನಿಂದೆಗೆ ಯೋಗ್ಯ ಅಂತ ನಾನು ಹೇಳುತ್ತಿಲ್ಲ. ನಿನಗೇನೋ ಮಾಡಬೇಕು ಅನ್ನುವ ಹಠಕ್ಕೆ ಎಲ್ಲವನ್ನು ಬಿಟ್ಟು ಹೊರಗೆ ಬಂದಿದ್ದಿ. ವೇದೋಚ್ಚಾರಣ ಕಾರ್ಯಾರ್ಥಂ, ನಿನ್ನ ಉದ್ದೇಶ ಇದ್ದದ್ದು ನಿರಂತರವಾಗಿ ಸಂಹಿತೆ ಇತ್ಯಾದಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತ. ಅಯುಕ್ತಂ ತತ್ವಯಾಕೃತಂ, ಆದರೆ ಅಷ್ಟೇ ಕಾರಣಕ್ಕೆ ನಿನ್ನ ಹಿರಿಯರನ್ನ ನೀನು ಬಿಟ್ಟು ಬಂದದ್ದು ತತ್ವಯ ಅಕೃತಂ ಕೃತಂ ಅಯುಕ್ತಂ ಕೃತಂ. ತವ ಶೋಕೇನ ವೃದ್ಧೌತೌ ಅಂಧೀಭೂತೌ ತಪಸ್ವಿನೌ. ಅಂಧೀಭೂತೌ, ಕಣ್ಣು ಕಾಣದ ಗಾವಿಲರಿಬ್ಬರು ಕೂಡ. ಅವರಿಗೆ ಏನು ತಮ್ಮ ಕರ್ತವ್ಯವನ್ನು ತಾವು ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲದೇ ಇರುವ ಸ್ಥಿತಿಯಲ್ಲಿದ್ದಾರೆ. ಮತ್ತೆ ನಿನಗೆ ವಿರೋಧಿಗಳಲ್ಲ ಅವರು, ಮತ್ತೆ ನಿನ್ನ ಅಗತ್ಯ ಇದೆ ಅವರಿಗೀಗ. ಅದರಿಂದಾಗಿ ನೀನು ಮತ್ತೆ ತಪಸ್ವಿನೋ, ಅವರು ಸ್ವತಃ ಅತ್ಯಂತ ನಿಷ್ಠರು. ಈಗ ಕೆಲವೊಂದು ಸರ್ತಿ ಈ ದೈಹಿಕ ಅನಾರೋಗ್ಯ ಮತ್ತು ವಯಸ್ಸಾದ ಮೇಲೆ ಆಗಬಹುದಾದ ಕೆಲವು ದೌರ್ಬಲ್ಯಗಳು ಅವರಲ್ಲಿ ಒಂದು ರೀತಿಯಾದ ಏನಂತಾರೆ, ಚಿರಿಪಿರಿ ಮಾಡುವುದು ಅಂತ ಹೇಳ್ತಾರಲ್ಲ, ಆ ಗುಣ ಬರುತ್ತೆ. ಯಾಕೆಂದ್ರೆ ನಾವು ಕೂಡ ಒಂದು ದಿನ ಅದೇ ಸ್ಥಿತಿಗೆ ಹೋಗುವುದು, ನಾನೇನು ಇದನ್ನು ಮೀರಿ ಬಂದವರಲ್ಲ. ಅದರಿಂದಾಗಿ ಅವರು ತಪಸ್ವಿಗಳೇ, ಒಳ್ಳೆಯ ಆಲೋಚನೆಗಳನ್ನೇ ಮಾಡುವವರು, ಅವರು ದುಷ್ಟರಲ್ಲ. ಅಂಥ ಅಂಧರಾದ ವೃದ್ಧರಾದ ತಪಸ್ವಿಗಳಾದ ವ್ಯಕ್ತಿಗಳಿಗೂ ಇವತ್ತು ನಿನ್ನನ್ನು ತವ ಶೋಕೇನ, ನಿನ್ನನ್ನು ನೆನೆಸಿಕೊಳ್ತಾ ದುಃಖ ಪಡ್ತಾ ಇದ್ದಾರೆ. ತವ ಶೋಕೇನ ವೃದ್ಧವು ತವು ಪ್ರಸಾದಯಿತು ಗಚ್ಚ. ಮೊದಲು ಅವರಿಗೆ ಅವರ ಅಗತ್ಯವನ್ನು ಪೂರೈಸುವುದಕ್ಕೆ ಹೋಗು. ನೀನು ಮಾತ್ವಂ ಧರ್ಮದ ಅತ್ಯಗಾದಯ, ನೀನು ಖಂಡಿತ ಈ ಧರ್ಮದಿಂದ ಚ್ಯುತನಾಗಬೇಡ, ಈ ಧರ್ಮದಿಂದ ದೂರ ಬರಬೇಡ. ಹಾಗಾದರೆ ನಾನು ಅನ್ಕೊಂಡದ್ದು ಸರ್ವಮೇತದ್ ಅಪಾರ್ಥಂತೆ ಕ್ಷಿಪ್ರಂ ತೌ ಸಂಪ್ರದಾಯ. ನೀನು ಈಗ ಅವರನ್ನು ಸೇವೆ ಮಾಡುವುದು ಬಿಟ್ಟರೆ ನಾನು ಧರ್ಮದಲ್ಲಿ ಇರ್ತೇನೆ ಅನ್ನುವುದೇ ಅಪಾರ್ಥ. ಇದು ತಪ್ಪು ಕೆಲಸದಿಂದ ನೀನು ಯೋಚನೆ ಮಾಡುತ್ತಾ ಇದ್ದಿ. ಅಪಾರ್ಥಂತೆ ಕ್ಷಿಪ್ರಂ ತೌ ಸಂಪ್ರದಾಯ ತೌ ಪ್ರಸಾದ್ಯ ದ್ವಿಜಶ್ರೇಷ್ಠ ಯಚ್ಛ್ರೇಯ ತದವಾಪ್ಸಿಸಿ. ನೀನು ಈಗ ಅವರು ಎಷ್ಟು ದಿವಸ ಅಂತ ಅವರ ಬದುಕು,
ಅದರಿಂದಾಗಿ ಅವರಿಗೆ ನೀನು ಈ ಕೊನೆಯ ಕಾಲಕ್ಕೆ ಮಕ್ಕಳು ನನ್ನ ಜೊತೆಗಿದ್ರೆ ಚೆನ್ನಾಗಿತ್ತು ಅಂತನ್ನುವ ಆ ವ್ಯಥೆ ಶೋಕ ಇರುವಾಗ ನೀನ್ ಜೊತೆಗಿದ್ರೆ ಅವರು ಪೂರ್ತಿ ತೃಪ್ತಿಯಿಂದ ಬದುಕ್ತಾರೆ. ಆ ತೃಪ್ತಿ ಇದೆಯಲ್ವಾ, ನಿನ್ನ ಮುಂದಿನ ಕೆಲಸ ನೀನೊಂದು 25 ಪ್ರಯತ್ನಗಳನ್ನು ಮಾಡಿದ್ದನ್ನ ಈ ಹಿರಿಯರ ಆಶೀರ್ವಾದ, ಅವರ ಅನುಗ್ರಹದಿಂದ ನೀನು ಅದನ್ನ ಬಹಳ ಬೇಗನೆ ಆ ಗುರಿಯನ್ನ ಸಾಧಿಸ್ಲಿಕ್ಕಾಗುತ್ತೆ. ಅದರಿಂದಾಗಿ ಯಾಕೆಂದ್ರೆ ತಂದೆ ತಾಯಿ ಅನ್ನೋದು ಒಂದು ಅಗ್ನಿ ಅಂತ ಹಿಂದೆ ಒಂದು ಮಾತು ಹೇಳಿದ್ರು. ಅದರ ಜೊತೆಗೆ ಭಗವಂತನನ್ನು ನಾವೇನು ಅಂತ ಹೇಳುದು, ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ತಾನೆ. ಆ ತಂದೆ ತಾಯಿಗಳ ಸೇವೆ ಮಾಡುವುದು ಅಂದ್ರೆ ಭಗವಂತನ ತಾಯಿ ತಂದೆ ರೂಪವನ್ನು ನಾವಲ್ಲಿ ಗಮನಿಸುವುದು ಅಂತ ಅರ್ಥ. ನಮ್ಗೆ ಆ ಎಚ್ಚರ ಇದ್ದು ನಾವು ಆ ಕರ್ತವ್ಯ ಮಾಡಿದ್ರೆ ಭಗವಂತನ ಸೇವೆಯೇ ಆಯಿತು. ಅವನೇ ಈ ಸಮಸ್ಯೆಯನ್ನು ನಮ್ಮ ಎದುರುಗಡೆ ತಂದು ಇಟ್ಟ ಮೇಲೆ ನಮ್ಮ ಕರ್ತವ್ಯವಾಗಿ ಒಂದು ತಾಯಿ ಅಥವಾ ಒಂದು ತಂದೆ ಆ ಮಗು ಚಿಕ್ಕದಿರುವಾಗ ಎಷ್ಟೆಲ್ಲ ತ್ಯಾಗ ಮಾಡಿರ್ತಾರೆ ಅಂತ ಅನ್ನೋದು, ಅವರ ನಿದ್ದೆ ತ್ಯಾಗ ಮಾಡಿರ್ತಾರೆ, ಅವರವರ ವೈಯಕ್ತಿಕವಾದ ಅಭಿಲಾಷೆಗಳನ್ನು ತ್ಯಾಗ ಮಾಡಿರ್ತಾರೆ, ಇನ್ನೂ ಸ್ವಲ್ಪ ಕಷ್ಟದಲ್ಲಿದ್ದವರ ಆದರೆ ಊಟವನ್ನೂ ತ್ಯಾಗ ಮಾಡಿ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಕೊಂಡು ಮಕ್ಕಳಿಗೆ ವ್ಯವಸ್ಥೆ ಮಾಡ್ತಾರೆ. ಎಷ್ಟೇ ದುಷ್ಟ ತಂದೆ ತಾಯಿಗಳಾದರೂ ಮಕ್ಕಳಿರುವಾಗ ಇಷ್ಟಂತೂ ಮಾಡಿ ಇರ್ತಾರೆ ಚಿಕ್ಕಂದಿನಲ್ಲಿ. ಅದರಿಂದ ಅದರ ಋಣ ಕನಿಷ್ಠ ಪಕ್ಷ ಹೀಗೆ ಅವರಿಗೆ ಕೈಲಾಗುವುದಿಲ್ಲ ಅಂತಂದಾಗ ನಾವು ತೀರಿಸ್ಕೊಳ್ಲಿಕ್ಕಿರುವ ಒಂದು ಅವಕಾಶ ಅದು ನಮ್ಗೆ ಅವ್ರು ಯಾಕೆ ಮಾಡಬೇಕಿತ್ತು ಅನ್ನುವ ರೀತಿಯಲ್ಲಿ ನಾವು ಕೇಳಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ಕೂಡ ಒಂದು ಮಗು ನಮ್ಮ ಬದುಕಿನಲ್ಲಿ ಬಂದಾಗ ನಾವು ಅದನ್ನು ಹಾಗೆ ನೋಡ್ಕೊಳ್ತೇವೆ. ಅದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಆ ಹೊತ್ತಿಗೆ ನಮ್ಗೆ ಹಾಗೆ ಅನಿಸುತ್ತೆ, ಅಯ್ಯೋ ಮನಸ್ಸು ಕಲ್ಕತ್ತೆ, ಮಾಡಬೇಕು, ಇದು ಆಗದೇ ಇದ್ರೆ ತಪ್ಪಾಗುತ್ತೆ ಅಂತ ಮನಸ್ಸಿಗೆ ಅನಿಸುತ್ತೆ. ಆ ವ್ಯವಸ್ಥೆಗೆ ಪರಿಹಾರಕವಾಗಿ ಈಗ ನಿನಗೊಂದು ಅವಕಾಶ ಇರುವುದು ಏನು ಅಂತಂದ್ರೆ, ಎಚ್ರೇಯ ತದವಾಪ್ಸಿಸಿ ತೌ ಪ್ರಸಾದ್ಯ, ನೀನು ಅವರನ್ನ ಹೋಗಿ ಸೇರು, ಅವರಿಗೆ ಅನುಕೂಲಕರವಾದ ವಾತಾವರಣವನ್ನು ಕಲ್ಪಿಸು, ಶ್ರದ್ಧದತ್ಸ್ವ, ನನ್ನ ಈ ಮಾತನ್ನ ವಿಶ್ವಾಸ ಇಟ್ಟು ಕೇಳು. ಶ್ರದ್ಧದತ್ಸ್ವ ಮಮ ಬ್ರಹ್ಮನ್ ಅನ್ಯಥಾ ಕರ್ತುಮರಸಿ ಮಾ ಅನ್ಯಥಾ ಕರ್ತುಮರಸಿ, ಇದು ಬಿಟ್ಟು ಬೇರೆ ತರ ನೀನು ಹೆಜ್ಜೆ ಇಡಬೇಡ. ಗಮ್ಯತಾಂ ಅದ್ಯ ವಿಪ್ರರ್ಷೆ ಶ್ರೇಯಸ್ತೆ ಕಥಯಾಮ್ಯಹಂ, ನಾನು ನಿನಗೆ ಪ್ರೇಯ ಅಂತ ಹೇಳ್ತಾ ಇಲ್ಲ, ಶ್ರೇಯ ಅನ್ನೋದನ್ನೇ ಹೇಳ್ತಾ ಇದ್ದೇನೆ. ಪ್ರೇಯ ಅಂದ್ರೆ ಲೌಕಿಕವಾದ ಫಲ, ಶ್ರೇಯ ಅಂತಂದ್ರೆ ನಿನಗೆ ಏನು ವೇದಾರ್ಥೋಚ್ಚಾರಣ ಕರ್ಮವನ್ನ ಮಾಡಬೇಕು ಅಂತ ಆಸೆಯಿಂದ ನೀನೇನು ಬಿಟ್ಟಿದ್ಯೋ ಅದು ಖಂಡಿತ ಭಗ್ನ ಆಗುದಿಲ್ಲ, ಅದು ಖಂಡಿತ ನಾಶ ಆಗುದಿಲ್ಲ. ನಿನಗೆ ಮಾಡಬೇಕು ಅಂತ ಅನಿಸಿದ ಗುರಿಯನ್ನೇ ನೀನು ತಲುಪಿ, ಆದರೆ ತಪಸ್ವಿಗಳಾದ ವೃದ್ಧರಾದ ಅಂಧೀಭೂತರಾದ ಹಿರಿಯರ ಪ್ರೀತಿಯನ್ನು ನೀನು ಸಂಪಾದಿಸಬೇಕಾಗ್ತದೆ. ಈಗ ಮೊದಲ ಆದ್ಯ ಕರ್ತವ್ಯ ಅದನ್ನು ಮಾಡು ಅಂತ ಹೀಗೆ ಅವನು ಹೇಳುತ್ತಾನೆ. ಆಗ ಋತ್ವಿಜ ಹೇಳ್ತಾನೆ, ಎದೇನ ದುಕ್ತಂ ಭವತಾ ಸರ್ವಂ ಸತ್ಯಮ ಸಂಶಯಂ, ನೀನು ಹೇಳಿದ್ದೆ ನನಗೆ ನಾನು ಮಾಡಿದ್ರಲ್ಲಿ ತಪ್ಪು ಹೆಜ್ಜೆ ಇಟ್ಟಿದ್ದೇನೆ ಅಂತ ಗೊತ್ತಾಗ್ತದೆ. ಪ್ರೀತೋಸ್ಮಿ, ನೀನು ಹೇಳಿದ ಮಾತಿನಿಂದ ಸಂತುಷ್ಟನಾಗಿದ್ದೇನೆ. ಧರ್ಮಾಚಾರ ಗುಣಾನ್ವಿತ ಅನ್ನೊಂದು ಸಂಬೋಧನೆ ಮಾಡ್ತಾನೆ. ಧರ್ಮ ಆಚಾರ ಗುಣ ಅನ್ವಿತ, ನೀನು ನನಗೆ ಸರಿಯಾದ ಧರ್ಮವನ್ನ ಆಚರಣೆಯನ್ನ ಸ್ವತಃ ಮಾಡಿ ನನಗೆ ಹೇಳ್ತಾ ಇದ್ದೀನಿ. ಅವನು ಈ ಯಾರೋ ಒಬ್ಬನನ್ನ ಉಪದೇಶಕ್ಕೆ ಕರೆದ್ರಂತೆ. ಅದೇನೊಂದು ಗಾದೆ ಇದೆ, ಬುದ್ಧಿವಾದ ಹೇಳು ಅಂತ ಕರೆದ್ರೆ ಬೆಲ್ಲ ತಿನ್ಬಾರ್ದು ಅಂತ ಹೇಳ್ಬೇಕಂತ. ಬೆಲ್ಲ ತುಂಬಾ ತಿಂತಿರ್ತಾನೆ, ಮಕ್ಕಳಿಗೆ ಹೇಗೆ ಹೇಳೋದು, ಅದೊಂದು ಸರಿ. ಇನ್ನೊಂಥರ ಏನೋ ಮಾತಿದೆ, ಬುದ್ಧಿವಾದ ಹೇಳು ಅಂತ ಕರ್ಕೊಂಡು ಬಂದ್ರೆ ಆತ ಹೆಂಡತಿ ಬಿಟ್ಟು 6 ತಿಂಗಳಾಗಿತ್ತು ಅಂತ. ಆ ಥರ ಏನೊಂದು ಮಾತಿದೆ. ಅಂದ್ರೆ ಅವನಿಗೆ ಸ್ವತಃ ಅದರಲ್ಲಿ ನಿಷ್ಠೆ ಇಲ್ಲದೆ ಇದ್ದಾಗ ಇನ್ನೊಬ್ರಿಗೆ ಹೇಳೋದು ಕಷ್ಟ ಆಗುತ್ತೆ. ಈ ಅಂಶದಲ್ಲಿ ನನಗೆ ನೀನೊಬ್ಬ ಮಾದರಿ. ಸ್ವತಃ ನಿನ್ನ ತಂದೆ ತಾಯಿಗಳು ನೀನು ಹಾಗೆ ನೋಡ್ತಾ ಇರುವುದನ್ನ ನಾನು ನೋಡಿ ಸ್ವತಃ ಧರ್ಮಾಚಾರ ಗುಣಾನ್ವಿತ, ನೀನು ಸ್ವತಃ ಅಂತ ಧರ್ಮಾಚರಣೆಗಳನ್ನ ನಡೆಸ್ತಾ ಇದ್ದವನಾಗಿದ್ದಿ ಅಂತ ಹೀಗೆ ಹೇಳಿದ್ರಿಂದ ಅವನು ವ್ಯಾಧ ಮತ್ತೆ ಹೇಳ್ತಾನೆ, ಮಾತಾಪಿತ್ರೋ ಸಕಾಶಂ ಹಿ ಗತ್ವಾತ್ವಂ ದ್ವಿಜಸತ್ತಮ ಅತಂದ್ರಿತ, ಉದಾಸೀನ ಮಾಡದೆ ಹೋಗು. ಕ್ಷಿಪ್ರಂ ಮಾತಾಪಿತ್ರೋ ಹಿ ಪೂಜನಂ ಅತಃ ಪರಂ ಅಹಂ ಧರ್ಮಂ ನಾಣ್ಯಂ ಪಶ್ಯಾಮಿ ಕಂಚನ. ಇದು ಬಿಟ್ಟರೆ ನಿನಗೆ ಈ ಕ್ಷಣದಲ್ಲಿ ಈ ತತ್ಕಾಲದ ವ್ಯವಸ್ಥೆಯಲ್ಲಿ ಇದಕ್ಕಿಂತ ದೊಡ್ಡ ಅನುಕೂಲಕರವಾದ ಧರ್ಮ ನಿನಗೆ ಬೇರೆ ಕಾಣಿಸ್ತಾ ಇಲ್ಲ, ಹೋಗು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಋತ್ವಿಜ, ಯಾವುದೋ ಜನ್ಮದ ಭಾಗ್ಯದಿಂದ ನಾನು ದಿಷ್ಟ್ಯಾ ಇಹ ಆಗತೋಸು. ದಿಷ್ಟಿ ಅಂತಂದ್ರೆ ಅದೃಷ್ಟ, ಅದು ಭಗವದ್ ಅನುಗ್ರಹ ಅಂತ. ಇಹ ದಿಷ್ಟ್ಯಾ ಆಗತೋಸು, ಇಲ್ಲಾಂದ್ರೆ ಎಲ್ಲೋ ಹೋಗ್ಬೇಕಿತ್ತು, ನಾವು ಎಲ್ಲೋ ಹೋಗದೆ ಇಲ್ಲಿಗೆ ಬಂದಿದ್ದೇವೆ ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯಕರ ಸಂಗತಿ. ದಿಷ್ಟ್ಯಾಮೇ ಸಂಗತಂ ತ್ವಯ, ಸರಿ ಇಲ್ಲಿವರೆಗೆ ಬಂದ್ರು ಸುಮ್ಮನೆ ನನಗೆ ಅನ್ನಿಸ್ಬೋದಿತ್ತು, ಈ ಮಾಂಸ ಮಾರೋನ ಹತ್ರ ಏನು ಮಾತಾಡೋದು, ಹೊರಟೋಗ್ಬೋದಿತ್ತು. ನನಗೆ
ಆ ಹೆಣ್ಮಗಳೇ ಒಂದು ಶಾಕ್ ಕೊಟ್ಟು ಹೇಳಿದ್ರಿಂದಾಗಿ ಇದಕ್ಕಿಂತ ದೊಡ್ಡ ಶಾಕಿಗೆ ನಾನು ಒಳಗಾಗಬಾರದು ಅಂತ ಬಹಳ ದಿವಸ ಅವನು ಊರಿಗೆ ಹೋಗಿ ಯೋಚನೆ ಮಾಡಿದ್ದಾನೆ. ಹಿಂದೆ ಆ ಮಾತು ಬಂತು. ಅವಳು ಹೇಳಿದ ತಕ್ಷಣ ಹೋಗ್ಲಿಲ್ಲ. ಅವನು ತುಂಬಾ ದಿವಸ ಯೋಚನೆ ಮಾಡಿದ್ದಾನೆ. ಯೋಚನೆ ಮಾಡಿ 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 ಕೊನೆಗೆ ನಾನು ಕಾಡಲ್ಲಿ ಎಲ್ಲೋ ಕೂತು ನೋಡಿದ ಹಕ್ಕಿ ಸುಟ್ಟೋದ ಸಂಗತಿ ಅವಳಿಗೆ ಅಲ್ಲಿಂದ ಹೆಂಗೆ ಗೊತ್ತಾಯ್ತು ಅಂದ್ರೆ, ಹಾಗಾದ್ರೆ ನನಗೂ ಸಂದೇಹ ಇರುವುದು ಹೌದು ನನಗೆ. ಆದ್ರೆ ಒಬ್ಬ ಧರ್ಮ ವ್ಯಾಧನ ಹತ್ರ, ಒಬ್ಬ ವ್ಯಾಧನ ಬಳಿಗೆ ಹೋಗಿ ನಾನೇನ್ ಕೇಳುದು ಅಂತ ಮೊದಲು ಒಂಥರ ಸಂಕುಚಿತ ಭಾವ ಇತ್ತು ಮನಸ್ಸಿನಲ್ಲಿ. ಆದ್ರೆ ಯಾವಾಗ ಮತ್ತೆ ಮತ್ತೆ ಯೋಚನೆ ಮಾಡಿದ್ಮೇಲೆ ಇಲ್ಲ, ಏನೋ ಒಳ್ಳೇದಕ್ಕೋಸ್ಕರನೇ ಈ ಮಾತು ಬಂದಿದೆ ಅಂತ ಗೊತ್ತಾಗಿ ಇಲ್ಲಿ ತನಕ ಬರುವ ಹಾಗಾಯ್ತು. ನಿನ್ನ ನನಗೆ ಭೇಟಿ ಆಯ್ತು. ಈದೃಶ ದುರ್ಲಭ ಲೋಕೆ. ಇಂಥ ಮಂದಿ ಸಿಗುವುದು ಬಹಳ ಕಷ್ಟ. ಇಷ್ಟು ಯಾರೇ ಏನೇ ಸಿಕ್ಕಿದ್ರು ಆ ಭಾವನೆಯನ್ನ ದುರುಪಯೋಗ ಮಾಡಿಕೊಳ್ಳುವುದೇ ಜಾಸ್ತಿ ಇರುತ್ತೆ ಸಮಾಜದಲ್ಲಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತೇವೆ ಅಂತ ಭಾವನೆ ಹುಟ್ಟಿಸಿ ತಲೆಯಲ್ಲೆಲ್ಲ ಗೊಬ್ಬರ ತುಂಬಿಸಿ ಕಳಿಸ್ತೇವೆ. ಒಳ್ಳೆ ಕೆಲಸ ಕೊಡ್ತೇವೆ, ಒಳ್ಳೆ ಪ್ರಾಡಕ್ಟ್ ಇದು ಅಂತ ಹೇಳಿ ತೋರಿಸುವಾಗ ಅದರಲ್ಲಿ ಮೊದಲು ಏನು ಪರೀಕ್ಷೆಗೆ ಹೋಗಿರುತ್ತೆ ಅದು ತುಂಬಾ ಒಳ್ಳೆ ಕ್ವಾಲಿಟಿದಿರುತ್ತೆ. ಆಮೇಲೆ ಬಂದ ಪ್ರಾಡಕ್ಟ್ ಎಲ್ಲ ಮಾಮೂಲೇ ಇರುತ್ತೆ, ಏನು ಅದರ ವಿಶೇಷ ಇರುವುದಿಲ್ಲ. ಹಾಗೆ ಇಲ್ಲಿ ಈ ವ್ಯವಸ್ಥೆಯ ಮಧ್ಯದಲ್ಲಿ ಧರ್ಮದ ಚೌಕಟ್ಟನ್ನು ಮಾತಾಡುವಾಗ ಅವನು ಹೇಳ್ತಾನೆ, ಏಕೋ ನರಸಹಸ್ರೇಶು ಸಾವಿರಾರು ಮಂದಿಯಲ್ಲಿ ನಿನ್ನಂಥವನು ಒಬ್ಬನೇ ಸಿಗ್ಲಿಕ್ಕೆ ಸಾಧ್ಯ. ಧರ್ಮವಾನ್ ವಿದ್ಯತೆ ನವ. ನನಗೆ ಡೌಟು, 1000ದಲ್ಲಿ ಒಬ್ರು ಸಿಗ್ತಾರೆ ಅನ್ನೋದು ಡೌಟೇ. ಅಷ್ಟರಲ್ಲ ಅವರೂ ಕೂಡ 4 ದಿವಸ ಆದ್ಮೇಲೆ ಅವರ ಜೊತೆಗೆ ಓಡಾಡಿದ್ಮೇಲೆ ಅರ್ಥ ಆಗುತ್ತೆ ಇವರು ಪಾಪ ಬೇಜಾರಲ್ಲ, ಅವ್ರು ಇರುದೇ ಹಾಗೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಅವರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಇದನ್ನೆಲ್ಲ ಕಟ್ಕೊಂಡು ತಿರುಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪ್ರೀತೋಸ್ಮಿ ತವ ಸತ್ಯೇನ ಭದ್ರಂತೆ ಪುರುಷರ್ಷಭ. ಆದರೆ ನೀನು ಲೆಕ್ಕಕ್ಕೆ ನನಗೆ ಭಗವಂತನೇ ಕೊಡಿಸಿದ ದೊಡ್ಡ ಸಂಪತ್ತು. ನಿನ್ನ ವಿಷಯದಲ್ಲಿ ತೃಪ್ತನಾಗಿದ್ದೇನೆ. ನಾನು ಇದನ್ನ ಮನಃಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಸತ್ಯೇನ ವದೆ. ನಾನು ಸುಮ್ಮನೆ ನನಗೆ ಏನೋ ಒಂದು ಒಳ್ಳೆ ದಾರಿ ತೋರಿಸಿದ್ರು ಗುಗ್ಗುರುಗಳು ಅಂತ ಕೈ ಮುಗಿದು ಈ ಕ್ಷಣಕ್ಕೆ ನಿಮ್ಮನ್ನ ಏನು ಹೇಳದೆ ಹೋದ್ರೆ ತಪ್ಪಾಗುತ್ತೆ. ಆಮೇಲೆ ಮತ್ತೆ ನೀವು ನಾನು ಇಷ್ಟೆಲ್ಲ ಉಪಕಾರ ಮಾಡಿದ್ರು ಒಂದು ಒಳ್ಳೆ ಮಾತು ಹೇಳಿಲ್ಲ ಅಂತ ಬೇಜಾರಾಗುತ್ತೆ ಅಂತ ನಾನು ಹೇಳ್ತಿಲ್ಲ. ಸತ್ಯೇನ, ನಾನು ಮನಸ್ಪೂರ್ವಕವಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮ ಸಂಪರ್ಕಕ್ಕೆ ನಾನು ಬರದಿದ್ರೆ ಪತಮಾನಃ ಅದ್ಯ ನರಕೆ ಭವಿತಾಸ್ಮಿ ಅಸಂಶಯಂ. ಖಂಡಿತವಾಗಿಯೂ ನಾನು ಆ ನನ್ನ ಕರ್ತವ್ಯವನ್ನು, ನನ್ನ ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕಾದ ಕರ್ತವ್ಯ ಇನ್ಯಾರಿಗೂ ಹೇಳಲಿಕ್ಕಾಗುದಿಲ್ಲ. ನಾನು ನೀವು ನೋಡ್ಕೊಳ್ಳಿ ಅಂತ ಹೇಳಲಿಕ್ಕಾಗುದಿಲ್ಲ. ಅದು ನಾನೇ ಮಾಡಬೇಕಾದ ಕರ್ತವ್ಯ. ಆದ್ರಿಂದಾಗಿ ನರಕಕ್ಕೆ ಬೀಳುವುದನ್ನ ನೀವು ತಪ್ಪಿಸಿದ್ರಿ. ಭವಿತವ್ಯಂ ಅಥೈಕಂಚ ಯದೃಷ್ಟೋಸಿ ಮಯಾನಘ ರಾಜ ಯಯಾತಿರ್ ದೌಹಿತ್ರ ಪತಿತಃ ತಾರಿತೋ ಯಥಾ. ನನಗೆ ನೀವು ಹೇಗೆ ಸಿಕ್ಕಿದ್ರಿ ಅಂದ್ರೆ, ಯಯಾತಿ ತನ್ನ 1000 ವರ್ಷಗಳ ಪುಣ್ಯದ ಬಲದಿಂದ ಸ್ವರ್ಗವನ್ನು ಪಡೆದಾಗ ಯಾರಿಲ್ಲಿ ತುಂಬಾ ಪುಣ್ಯ ಮಾಡಿದವರು ಅಂತ ಇಂದ್ರ ಇಟ್ಟ ಪ್ರಶ್ನೆಗೆ ನನ್ನಷ್ಟು ಪುಣ್ಯ ಮಾಡಿದವರು ಯಾರಿದ್ದಾರೆ ಅಂತ ಆಡಿದ ಯಯಾತಿಯ ಮರು ಮಾತು ಭೂಮಿಗೆ ಬೀಳಿಸಿತು. ಬೀಳುವ ಹೊತ್ತಿನಲ್ಲೂ ಆತನ ಎಚ್ಚರ ಎಷ್ಟಿತ್ತು ಅಂದ್ರೆ, ಓ ಇಂದ್ರನೇ, ನನ್ನನ್ನು ದಯವಿಟ್ಟು ಒಳ್ಳೆಯ ಸಜ್ಜನರ ಮಧ್ಯದಲ್ಲಿ ಬೀಳಿಸು ಅಂತ ಕೇಳಿದ. ಬೀಳುವಾಗ ಅಯ್ಯೋ ಅನ್ಲಿಲ್ಲ ಅವನು. ಬೀಳ್ತಾ ಇದ್ದೇನೆ ಅಂದ್ರೆ ಅವನು ಎಷ್ಟು ಪಕ್ಕಾ ಮನಸ್ಸು ಬೀಳುವುದನ್ನು ಒಪ್ಕೊಂಡ್ಬಿಟ್ಟಿದೆ. ನಾನು ಮಾಡಿದ ತಪ್ಪು ಅಂತ ಅವನಿಗೆ ಅರ್ಥ ಆಗಿದೆ. ಬೀಳುವಾಗ್ಲೂ ಸಜ್ಜನರ ಮಧ್ಯೆ ಬೀಳಿಸು ಅಂತ ಕೇಳಿದ ತಕ್ಷಣವೇ ಅವನದ್ದೇ ಮಕ್ಕಳು 4 ಜನ ಮೇಲಿನಿಂದ ಬೀಳುವ ಬೆಳಕನ್ನ ಕಂಡು ತಡೆ ಹಿಡಿದು ನಿಲ್ಲಿಸಿ ಮಾತಾಡಿಸಿ, ಇವರು ನನ್ನ ಮಾತಾಮಹ ಅಂತ ಗೊತ್ತಾಗಿ, ತಾಯಿಯ ತಂದೆ ಅಂತ ಗೊತ್ತಾಗಿ, ಆ 4 ಜನಕ್ಕೆ ಇದ್ದ ಮಾಧವಿ ಅನ್ನುವ ತಾಯಿಯ ತಂದೆ ಈತ. ಹಾಗಾಗಿ ನಾವೆಲ್ಲ ಪುಣ್ಯವನ್ನ ಮತ್ತೆ ಸಂಚಯ ಮಾಡಿ ಯಯಾತಿಯನ್ನು ಮೇಲಕ್ಕೆ ಕಳುಹಿಸ್ತೇವೆ ಅಂತ ಮತ್ತೆ ಆತ ಸ್ವರ್ಗಕ್ಕೆ ಹೋದ ಅಂತ. ಹೀಗೆ ಆ ಯಯಾತಿ ಹೇಗೆ ಬೀಳುವುದನ್ನ ಆ ಮಕ್ಕಳು ತಪ್ಪಿಸಿದ್ರು, ಹಾಗೆ ನೀನು ಕೂಡ. ಅಂದ್ರೆ ಒಂದು ಘಟನೆ ಇನ್ನೊಂದು ಸಂದರ್ಭದಲ್ಲಿ ಅದು ಹೇಗೆ ಉಪಯೋಗಕ್ಕಾಗುತ್ತೆ ಅಂತ, ಅಂದ್ರೆ ಅದು ಒಂದು ಸ್ಫೂರ್ತಿಗೂ ಕಾರಣ, ಇನ್ನೊಂದು ಆ ಘಟನೆಯನ್ನು ನೆನಪಿಸುವ ರೀತಿಯೂ ಚಂದ. ಹಾಗೆ ನೆನಪಾದಾಗ ನಾವು ಎಲ್ಲಾ ಘಟನೆಗಳ ಜೊತೆಗೆ ಬದುಕಲಿಕ್ಕಾಗುತ್ತೆ, ಅದು ಮರ್ತು ಹೋಗುದಿಲ್ಲ ವಿಷಯಗಳು. ಹೀಗೆ ಯಯಾತಿಯಂತೆ ನನ್ನನ್ನು ನೀನು ರಕ್ಷಿಸಿದಿ, ಯಯಾತಿಯನ್ನ ಮೊಮ್ಮಕ್ಕಳು ಹೇಗೆ ರಕ್ಷಿಸಿದೆಯೋ ಹಾಗೆ ನೀನು ನನ್ನನ್ನು ರಕ್ಷಿಸಿದಿ ಅಂತ ಹೇಳ್ತಾನೆ. ಮಾತಾ ಪಿತೃಭ್ಯಾಂ ಶುಶ್ರೂಷಾಂ ಕರಿಷ್ಯೇ ವಚನಾತ್ತವ ನಾಕೃತಾತ್ಮ ವದೇ ವೇದಯತಿ ಧರ್ಮ ವಿನಿಶ್ಚಯಂ. ಅಕೃತಾತ್ಮ ನ ವೇದಯತಿ. ಯಾವುದು ಕೃತ್ಯವೋ
ಅದನ್ನ ಮಾಡದೇ ಇದೆ ಕೃತಕೃತ್ಯರಾಗುವುದು ಅಂತ ನಾವು ಹೇಳುವುದಿದೆ. ಹಾಗಂದ್ರೆ ಏನು ಅಂತ ಕೇಳುವುದಿಲ್ಲ ನಾವು. ಯಾವುದು ಕೃತ್ಯವೋ ಅದನ್ನೇ ಕೃತ. ಮಾಡಲೇಬೇಕಾದದ್ದನ್ನು ಮಾಡಿದಾಗ ಒಂದು ದೃಢವಾದ ಮನಸ್ಸಿನಲ್ಲಿ ಆತ್ಮಬಲ ಬರುತ್ತೆ. ಆತ್ಮಬಲ ಇಲ್ಲದವನು ಯಾವತ್ತೂ ಕೂಡ ಧರ್ಮಾಧರ್ಮಗಳ ವಿವೇಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ನೋಡಿದ್ರೆ ನಿನ್ನಲ್ಲಿರುವ ಆತ್ಮಬಲವನ್ನ ನಾನು ತುಂಬಾ ಮೆಚ್ಚುತ್ತಾ ಇದ್ದೇನೆ. ಖಂಡಿತ ನೀನು ಹೇಳಿದ ಕರ್ತವ್ಯವನ್ನು ನಾನು ಮುಂದುವರಿಸ್ತೇನೆ. ಯಾಕೆಂದ್ರೆ ದುರ್ಜ್ಞೇಯ ಶಾಶ್ವತೋ ಧರ್ಮ, ಶಾಶ್ವತವಾದ ಧರ್ಮವನ್ನು ತಿಳಿಯುವುದು ತುಂಬಾ ಕಷ್ಟ. ತಾತ್ಕಾಲಿಕವಾದ ಸಮಸ್ಯೆಯನ್ನು ಅಲ್ಲಲ್ಲೇ ಪರಿಹರಿಸಲಿಕ್ಕೆ ಏನೋ ಒಂದು ಅಡ್ವೈಸ್ ಕೊಟ್ಟು ಸಾಗ ಹಾಕಿ ಬಿಡ್ಬೋದು, ಯಾರನ್ನಾದ್ರೂ ಹೊರಟೋಗ್ಲಿ ಆ ಕಡೆ, ಏನಾದ್ರೂ ಹೇಳಿಬಿಟ್ರೆ ಸಾಕು ಅಂತ. ಆದರೆ ಬದುಕನ್ನುಳಿಸುವ, ಜೀವಿತಕ್ಕೆ ಅರ್ಥ ಕೊಡುವ, ಬದುಕಿನ ಆಚೆಗಿನ ಸತ್ಯವನ್ನೂ ಅದರ ಜೊತೆಗೆ ಜೋಡಿಸುವ ಮಾತುಗಳನ್ನಾಡುವುದು ತುಂಬಾ ಕಷ್ಟದ ಕೆಲಸ. ಅದನ್ನ ನೀನು ನನಗೆ ಇಂಥ ಒಬ್ಬ ವ್ಯಾಧನ ಸ್ಥಿತಿಯಲ್ಲಿ ಇದ್ದೂ ಕೂಡ ಧರ್ಮವನ್ನ ಕಂಡು, ಅವನು ಹೇಳಿದ್ದಾನೆ ಪ್ರತ್ಯಕ್ಷಂ ಮಮ ಧರ್ಮ ಅಂತ, ನನಗೆ ಧರ್ಮ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ. ಅದಕ್ಕೆ ಸಂಬಂಧಪಟ್ಟಂತೆ ಅವನೊಂದು ಪ್ರಶ್ನೆ ಕೇಳ್ತಾನೆ, ನಾನು ನಿನ್ನನ್ನು ವ್ಯಾಧ ಅಂತ ನಂಬುವುದಿಲ್ಲ. ನೀನು ಈ ವ್ಯಾಧರ ಕುಲದಲ್ಲಿ ಹುಟ್ಟಿರಬಹುದು, ಮಾಂಸವನ್ನ ಮಾರುವ ಮನೆತನದಲ್ಲಿ ಬಂದಿರಬಹುದು, ಆದ್ರೆ ನಿನ್ನನ್ನು ನಾನು ವ್ಯಾಧ ಅಂತ ಅನ್ಕೊಳ್ಳುವುದಿಲ್ಲ. ಭವಿತಂ ಹಿ ಕಾರಣಂ ಏನ ಕರ್ಮ ವಿಶೇಷೇಣ ಪ್ರಾಪ್ತೇಯಂ, ಯಾವ ಕರ್ಮದಿಂದಾಗಿ ನಿನಗೆ ಇಂತಹ ಒಂದು ಜನ್ಮ, ಇಷ್ಟು ಅಂದ್ರೆ ಈ ಮಾಂಸ ವಿಕ್ರಯಿತ ಅನ್ನುವ ರೀತಿಯ ಜನ್ಮ ನಿನಗೆ ಯಾಕೆ ಬಂತು? ಏತದಿಚ್ಛಾಮ್ಯಹಂ ಶ್ರೋತು ತತ್ವೇನ ತವ ಶೂದ್ರತಾ, ನಿನಗೆ ಈಗ ಒದಗಿದ ಈ ಸ್ಥಿತಿಯನ್ನ ಯಾಕೆ ಬಂತು ಅಂತ ಅನ್ನೋದನ್ನ ನಾನು ಕೇಳಬೇಕು ಅಂತ ಬಯಸ್ತೇನೆ. ಕಾಮಯಾನಸ್ಯ ಮೇ ಶಂಸ ಸರ್ವಂತ್ವಂ ಪ್ರತ್ಯಯಾತ್ಮವಾನ್. ಯಾಕಂದ್ರೆ ನಾನು ಯಾವ ಉದ್ದೇಶವನ್ನು ಕೇಳ್ತೇನೆ ಅಂತ ನಿನಗೆ ಗೊತ್ತಿದೆ. ನನ್ನ ಉದ್ದೇಶದಲ್ಲಿ ಯಾವತ್ತೂ ಕೂಡ ನಿನ್ಗೆ ಹರ್ಟ್ ಮಾಡಬೇಕು ಅಂತಿಲ್ಲ. ಆದ್ರೆ ನನಗೆ ನಿನ್ನಂತಹ ಒಬ್ಬ ಜ್ಞಾನಿಯಾದವನು ಕೂಡ ಈ ಸ್ಥಿತಿಯಲ್ಲಿದ್ದು ಈ ಕರ್ಮದಲ್ಲೇ ನಿನ್ನನ್ನು ಒಡ್ಡಿಕೊಂಡು ನಿನಗೆ ಇಷ್ಟೆಲ್ಲ ಜ್ಞಾನ ಇದ್ದಾಗ ಏನ್ ಅನ್ಬೇಕಿತ್ತು? ನಾನೊಂದು ಪೀಠಾಧಿಪತಿಯಾಗಿ ಎಲ್ಲಾದ್ರೂ ಎಲ್ಲರಿಗೆ ಬೋಧನೆ ಮಾಡುವ ಸ್ಥಾನದಲ್ಲಿ ಇರಬೇಕಿತ್ತು ಅಂತ ಅನ್ಸತ್ತೆ. ಒಬ್ಬನಿಗೆ ತಿಳಿದವನಿಗೆ ತುಂಬಾ ಕಷ್ಟದ ಸ್ಥಿತಿ ಬಂದಾಗ ನಾನು ಎಲ್ಲಿರ್ಬೇಕಿತ್ತು, ಎಲ್ಲಿದ್ದೇನೆ ಅಂತ ಅನಿಸ್ಬೇಕಿತ್ತು. ಆದ್ರೆ ನಿನ್ನ ಮನಸ್ಥಿತಿ ಇದನ್ನ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಈ ರೀತಿಯಾದ ಸಾಮಾನ್ಯ ಚರ್ಯೆಯಲ್ಲಿ ಇದ್ದು ಕೂಡ ನಿನ್ನನ್ನು ನೀನು ದೃಢವಾಗಿ ಇದೇ ನನಗೆ ಸಿಕ್ಕಿದ್ದು, ಏನ್ ಕೊಟ್ಟಿದ್ದಾನೋ ಅದು ದೈವ ಕೊಟ್ಟ ನನಗೆ ಸಹಜವಾದ ಸಂಗತಿ ಅಂತ ಪ್ರೀತಿಸುವ ಇಷ್ಟು ನಿಷ್ಠೆ, ಇಷ್ಟು ಒಳಗಿನ ಅಂತರ್ಜ್ಞಾನ ಎಲ್ಲಿಂದ ಬಂತು? ಯಾತ ಹೇಳ್ತಾನೆ, ಒಬ್ಬ ಋತ್ವಿಜ ಕೇಳಿದಾಗ ಸುಳ್ಳು ಹೇಳಬಾರ್ದು, ನಿನಗೆ ಪ್ರಾಮಾಣಿಕವಾಗಿ ತಿಳ್ಕೊಳ್ಬೇಕು ಅಂತ ಬಯಕೆ ಇದೆ ಅಂತ ನನಗೆ ಗೊತ್ತಿದೆ. ಶೃಣು ಸರ್ವವಿಧಂ ವೃತ್ತಂ ಪೂರ್ವದೇಹೇ ಮಮಾನಗ, ನನ್ನ ಪೂರ್ವದ ಕಾಲದ ಒಂದು ಕಥೆಯನ್ನು ನಾನು ನಿನಗೆ ಹೇಳಬೇಕು. ಅಹಂ ಹಿ ಬ್ರಾಹ್ಮಣ ಪೂರ್ವಂ ಆಸಂ ದ್ವಿಜವರಾತ್ಮಜ ವೇದಾಧ್ಯಾಯಿ ಸುಕುಶಲಃ ವೇದಾಂಗಾನಾಂಚಪಾರಗ. ನಾನು ಪೂರ್ವದಲ್ಲಿ ಒಬ್ಬ ಋತ್ವಿಜನಾಗಿ, ಅದರಲ್ಲೂ ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ದೆ. ನನಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇತ್ತು, ತಿಳ್ಕೊಳ್ಳಿಕ್ಕೆ ಅವಕಾಶ ಇತ್ತು, ಒಳ್ಳೆಯ ತಂದೆ ತಾಯಿಗಳಿದ್ರು, ಒಳ್ಳೆಯ ಗುರುಗಳು ಸಿಕ್ಕಿದ್ರು, ಎಲ್ಲ ಪರಿಸರವು ಚೆನ್ನಾಗಿತ್ತು. ನಾನು ಯಾವುದನ್ನು ಕೂಡ ಸ್ಟ್ರಗಲ್ ಮಾಡಿ ಪಡಿಬೇಕಾದ ಸ್ಥಿತಿ ಬಂದಿರಲಿಲ್ಲ, ಎಲ್ಲವೂ ಸಹಜವಾಗಿ ಬಂದಿತ್ತು. 4 ವೇದಗಳನ್ನು ಓದಿದ್ದೆ, ವೇದಾಧ್ಯಾಯಿ ಸುಕುಶಲಃ. ಮತ್ತೆ ಕೇವಲ ಓದುವುದು ಅಂದ್ರೆ ಬಾಯ್ಪಾಠ ಮಾಡಿ ಪ್ರೈಸ್ ತಗೊಂಡು ಬಂದವನು ಅಂತಲ್ಲ. ನಾನು ವೇದಾಂಗಾನಿ, ಅದಕ್ಕೆ ಸಂಬಂಧಪಟ್ಟ ಅಂಗಗಳನ್ನು ಕೂಡ ಓದಿ ಪಾರಗಃ, ಅದನ್ನು ತಿಳಿದು ಎತ್ತರಕ್ಕೇರಿದ್ದೆ. ಆದ್ರೆ ಏನು ಅಂದ್ರೆ ನನ್ನದೇ ಒಂದು ಸ್ವಯಂಕೃತ ಅಪರಾಧದಿಂದ ಈ ಸಮಸ್ಯೆಗೆ ಒಳಗಾದೆ. ಆತ್ಮದೋಷ ಕೃತೈರ್ ಬ್ರಹ್ಮನ್ ಅವಸ್ಥಾಂ ಆಪ್ತವಾನಿಮಾಂ. ಆದ್ರೆ ನನ್ನದೇ ಒಂದು ಸ್ವಂತ ಅಪರಾಧದಿಂದ, ನಾನು ಮಾಡಿಕೊಂಡ ತಪ್ಪು ಕೆಲಸದಿಂದ, ಆತ್ಮದೋಷ ಕೃತೈಹಿ ಬ್ರಹ್ಮನ್ ಇಮಾಂ ಅವಸ್ಥಾಂ ಆಪ್ತವಾನ್, ಈ ಅವಸ್ಥೆಯನ್ನು ನಾನು ಹೊಂದಿದೆ. ನನಗೊಬ್ಬ ಗೆಳೆಯ ಇದ್ದ, ಕಶ್ಚಿತ್ ರಾಜ ಮಮ ಸಖಾ ಧನುರ್ವೇದ ಪರಾಯಣ. ವೇದಗಳ ಒಂದು ವಿಭಾಗ ಧನುರ್ವೇದ ಅಂತಂದ್ರೆ ಯಜುರ್ವೇದಕ್ಕೆ ಸಂಬಂಧಪಟ್ಟ ಅದು ಉಪವೇದ. ಅದು ಕ್ಷತ್ರಿಯರಿಗೆ ಅತ್ಯಂತ ಉಚಿತವಾದದ್ದು. ಈ ಉಚಿತ ಅನ್ನುವ ಶಬ್ದವನ್ನು ನಾವು ಇಲ್ಲಿ ಎಲ್ಲೆಲ್ಲೋ ಬಳಸ್ತೇವೆ. ಉಚಿತ ಅಂದ್ರೆ ಫ್ರೀ ಅಂತ ಅರ್ಥ ಅಲ್ಲ, ಉಚಿತ ಅಂದ್ರೆ ಯೋಗ್ಯ ಅಂತ ಅರ್ಥ. ಕ್ಷತ್ರಿಯೋಚಿತವಾದಂತಹ ಸಂಸ್ಕಾರ ಅದು ಧನುರ್ವೇದ ಅನ್ನೋದು. ಈಗ ಇವರಿಗೆ ಹೇಗೆ ವೇದಾಧ್ಯಯನ ಅಂತಿದ್ಯೋ ಹಾಗೆ ಅವರು ಧನುರ್ವೇದ ಅನ್ನೋದು ಒಂದು ಸಂಸ್ಕಾರ ರೂಪದಲ್ಲಿ ಇರುತ್ತೆ. ಅವನು ಅದನ್ನ, ನನ್ಗವನು ತುಂಬಾ ಆತ್ಮೀಯ ಗೆಳೆಯ. ಸಖ ಅಂದ್ರೆ ನಾನು ಏನೇನು ಯೋಚಿಸ್ತೇನೋ ಹಾಗೆ ಅವನು ಕೂಡ ನನ್ನ ರೇಂಜ್ ಅಲ್ಲೇ ಯೋಚಿಸ್ತಾರೆ. ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಜಿಜ್ಞಾಸೆಗಳು ಬರುತ್ತೆ. ಇಲ್ಲೇನು ಹೇಳಿದ್ದಾರೆ, ಅಲ್ಲೇನು ಹೇಳಿದ್ದಾರೆ, ಹೇಗೆ ಮಾಡಬೇಕು, ಈ ನಿರ್ಧಾರ ಹೇಗೆ ತಗೊಳ್ಬೇಕು, ಪ್ರಜೆಗಳಿಗೆ ಯಾವ ರೀತಿ ಇದರಿಂದ ನಾವು ಒಳ್ಳೆ ವಿಷಯವನ್ನ ಹಂಚಬಹುದು ಅನ್ನುವ ಜಿಜ್ಞಾಸೆಗೋಸ್ಕರ ಮಾತುಕತೆ ಬರ್ತಿತ್ತು. ಅವನು ನನ್ನಿಂದ ಪ್ರಭಾವಿತನಾಗುವುದರ ಬದಲು ನಾನೇ ಅವನಿಂದ ಪ್ರಭಾವಿತನಾಗಿ ಬಿಟ್ಟೆ. ಏನಾಯ್ತು ಅಂದ್ರೆ, ಸಂಸರ್ಗಾತ್ ಧನುಷಿ ಶ್ರೇಷ್ಠ ತಥೋ ಅಹಂ ಅಭವಂ ದ್ವಿಜ ಏತಸ್ಮಿನ್ನೇವ ಕಾಲೇತು ಮೃಗಯಾನ್ ಸಂಸರ್ಗಾತ್ ಧನುಷಿ. ಅವನಿಗೆ ಧನುರ್ವೇದ ಅಂದ್ರೆ ಜೀವ.
ಯಾವಾಗ ನೋಡಿದ್ರು ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದ. ಎಲ್ಲದರಲ್ಲೂ ಅವನು ಸಿದ್ಧಿ ಪಡಿಬೇಕು ಅಂತ, ಎಲ್ಲವನ್ನು ಕಣ್ಣು ಮುಚ್ಚಿ ಹೊಡೆದ್ರು ಅದು ಹೋಗಿ ಗುರಿ ಸೇರಬೇಕು ಅನ್ನೋ ಥರದ್ದು ಏನೇನೋ ಪ್ರಾಕ್ಟೀಸ್ಗಳು. ಇದರಲ್ಲಿ ಅವನು ಶ್ರೇಷ್ಠನೂ ಆಗಿದ್ದ. ತಥೋ ಅಹಮಪಿ ಅಭವಂ. ಅವನು ನನ್ನ ಜೊತೆಗಿದ್ದು ಪ್ರಾಕ್ಟೀಸ್ ಮಾಡ್ತಾ 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 ಇದ್ದಾನೆ. ನಾನು ಸ್ವಲ್ಪ ಅವನ ಜೊತೆಗೆ ಅಭ್ಯಾಸ ಮಾಡ್ತಿದ್ದೆ. ಅವನ ಹಾಗೆ ನನಗೂ ಅದು ಒಲಿದು ಬಂದ್ಬಿಡ್ತು. ನನಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಆಗ್ಬಿಡ್ತು. ಯಾಕೆಂದ್ರೆ ಈ ಮೂಲ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವನಿಗೆ ಬೇರೆ ಶಾಸ್ತ್ರದಲ್ಲಿ ಅವನು ಕೈ ಹಾಕಿದ ತಕ್ಷಣ ಅದು ಅವನಿಗೆ ಒಲಿಯತ್ತೆ. ಎಲ್ಲರಿಗುಂಟಲ್ಲ, ಆದ್ರೆ ಮೂಲ ಶಾಸ್ತ್ರದ ಸರಿಯಾದ ಪರಿಚಯ ಇರುವುದು ಹೌದಾದ್ರೆ ಅವನಿಗೆ ಬೇರೆ ಶಾಸ್ತ್ರಗಳ ಬಗ್ಗೆ ತಿಳುವಳಿಕೆ ಬೇಗ ಬರುತ್ತೆ. ಆ ಬರುವುದರ ಲಾಭ ನಷ್ಟಗಳನ್ನು ಯೋಚನೆ ಮಾಡಬೇಕಿತ್ತು. ಅದನ್ನ ಈಗ ದ್ರೋಣಾಚಾರ್ಯರು ನೋಡಿ, ಅವರು 4 ವೇದಗಳನ್ನು ಅಧ್ಯಯನ ಮಾಡಿ, ಅಂಗಗಳನ್ನು ಅಧ್ಯಯನ ಮಾಡಿ, ಜಾಮದಗ್ನ್ಯರಿಂದ ಜೊತೆಗೆ ಅಗ್ನಿವೇಶರಿಂದ ಸ್ವತಃ ತನ್ನ ತಂದೆಯಿಂದ ಎಲ್ಲರಿಂದ ಮಾಡಿದ ಅಭ್ಯಾಸ ಅವರಿಗೆ ಪಾಠ ಮಾಡ್ಲಿಕ್ಕೆ ಅದು ಅನುಕೂಲ ಇತ್ತು. ಕಲಿಯುವುದು ತಪ್ಪಲ್ಲ, ಕಲ್ತ ಮೇಲೆ ಅದರ ಬಳಕೆ ವಿಷಯದಲ್ಲಿ ನಾನು ತಪ್ಪಿದೆ ಅಂತ ಹೇಳ್ತಾನೆ. ಏನಾಯ್ತು ಅಂದ್ರೆ, ಒಂದು ಸರ್ತಿ ಏತಸ್ಮಿನ್ನೇವ ಕಾಲಿ, ನಾನು ಕೂಡ ಒಳ್ಳೆಯ ಪಳಗಿದ ಧನುರ್ವೇದ ಪರಾಯಣನಾದೆ. ಏತಸ್ಮಿನ್ನೇವ, ಇದೇ ಕಾಲದಲ್ಲಿ ಮೃಗಯಾಂ ನಿರ್ಗತೋ ನೃಪಃ, ನನ್ನ ರಾಜ ಬನ್ರಿ ಒಟ್ಟಿಗೆ ಹೋಗೋಣ ಅಂತ ಕರ್ಕೊಂಡು ಬೇಟೆಗೆ ಹೊರಟ್ರು. ನಾನು ಅವನ ಜೊತೆಗೆ ಹೋದಾಗ ತಥೋ ಅಭ್ಯಹನ್ ಮೃಗಾನ್ ತತ್ರ ಸುಬಹೂನ್ ಆಶ್ರಮಂ ಪ್ರತಿ. ಅನೇಕ ಪ್ರಾಣಿಗಳೆಲ್ಲ ಸಾಮಾನ್ಯವಾಗಿ ನಗರಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೃಗಯ ಇರುತ್ತೆ. ಇದೊಂದು ಕಾರಣ. ಆದ್ರೆ ಇನ್ನೊಂದು ಕಾರಣ, ಅವರಿಗೆ ಧನುರ್ವೇದ ಅಭ್ಯಾಸ ಮಾಡುವವರಿಗೆ ಸರಿಯಾದ ಅಭ್ಯಾಸ ಆಗುವುದಕ್ಕೋಸ್ಕರ ಅವ್ರು ಕಾಡಿಗೆ ತೆರಳಿ ಆ ಬೇಟೆ ಆಡ್ತಾರೆ. ಯಾಕಂದ್ರೆ ಅದು ಚಲಿಸುವ, ಯಾಕಂದ್ರೆ ನಮ್ಗೆ ಮನುಷ್ಯರ ಚಲನವಲನ ಅರ್ಥ ಆಗುತ್ತೆ. ಅವ್ನು ಕಟ್ಟೆಯಲ್ಲಿಗೆ ಓಡಿಸ್ತಾನೆ ಅಂತ ನೋಡ್ಕೊಂಡು ಅವನು ಆಚೆ ತಿರುಗ್ತಾನೆ ಅಂತ ಈ ಚೆಂಡು ಹಾಕೋರು ಕ್ರಿಕೆಟ್ನಲ್ಲಿ, ಅವನು ಈ ನಿಂತದ್ದನ್ನ ಕೊನೆ ಮೂಮೆಂಟ್ ಅಲ್ಲಿ ಆ ಬೆರಳನ್ನ ಬದಲಾಯಿಸಿ ಬಾಲ್ ಅನ್ನ ಔಟ್ ಸ್ವಿಂಗ್, ಒಳಮುಖದ ತಿರುಗಣೆಯೋ ಏನೋ ಮಾಡ್ತಾರೆ. ಆ ಎದುರುಗಡೆ ನಿಂತ ಬ್ಯಾಟ್ಸ್ಮನ್ ಕೊನೆಯ ಮೂಮೆಂಟಿನ ಚಲನೆ ನೋಡ್ಕೊಂಡು ಅವನು ಅದನ್ನ ಆಡ್ಲಿಕ್ಕೆ ಬರುತ್ತೆ ಅವನಿಗೆ. ಅಂದ್ರೆ ಇದು ನಮ್ಗೆ ನೋಡಿ 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 ಅಭ್ಯಾಸ ಆಗಿರುತ್ತೆ. ಆದ್ರೆ ಪ್ರಾಣಿಗಳ ಚರ್ಯೆ ಹಾಗೆ ಸುಲಭದಲ್ಲಿ ಅದು ಈ ಕಡೆ ಓಡುತ್ತೆ. ಈಗ ರಸ್ತೆಯಲ್ಲಿ ಎಷ್ಟೋ ಸರ್ತಿ ಅಪಘಾತ ಆಗ್ಲಿಕ್ಕೆ ಕಾರಣ, ನಾಯಿ ಈ ಕಡೆ ಬರುತ್ತೆ ಅಂತ ಅನ್ಕೊಂಡು ನಾವು ಹೋದ್ರೆ ಅದು ತಡಕ ವಾಪಸ್ ತಿರುಗಿ ಎಲ್ಲೋ ತಿರುಗಿಬಿಡುತ್ತೆ. ಈ ಬಾಣ ಪ್ರಯೋಗ ಮಾಡುವಾಗ ಈ ರೀತಿಯಾದ ಚುರುಕುತನದ ಅವುಗಳ ಬದಲಾವಣೆಯನ್ನ ಗಮನಿಸಿ ಬಾಣವನ್ನ ಬಿಡಬೇಕು ಅಂತ ಅಭ್ಯಾಸ ಮಾಡಿದಾಗ ಅವರ ಧನುರ್ವೇದ ಇನ್ನಷ್ಟು ಚುರುಕಾಗುತ್ತೆ. ಈ ಕಾರಣಕ್ಕಾಗಿ ಮತ್ತೆ ಆ ಪ್ರಾಣಿಗಳ ಬೇಟೆಯ ಸಂದರ್ಭದಲ್ಲೂ ಕೂಡ ಅವರಿಗೂ ಒಂದಿಷ್ಟು ನಿಯಮಗಳಿವೆ. ಯಾವ ಪ್ರಾಣಿ ಜೀರ್ಣಾವಸ್ಥೆಯಲ್ಲಿ, ಶಿಥಿಲಾವಸ್ಥೆಯಲ್ಲಿ, ನಾಶ ಆಗುವ ಅವಸ್ಥೆಯಲ್ಲಿ ಇದೋ ಅದನ್ನು ಅವ್ರು ಬೇಟೆ ಆಡ್ಲಿಕ್ಕಿಲ್ಲ ಅಂತ. ಈ ತರ ಅವರದ್ದೇ ಕೆಲವು ನಿಯಮ ಇದೆ. ಆದ್ರೆ ಇನ್ನು ಕೆಲವೊಮ್ಮೆ ಇಷ್ಟೆಲ್ಲ ಗೊತ್ತಿದ್ರೂ ತಪ್ಪಾಗುತ್ತೆ. ಇದು ಮಾಡಿದೆಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಮಾಡಿದ್ರೆ ಎಲ್ಲಾ ಕಡೆನೂ ಧರ್ಮನೇ ಇರುತ್ತೆ ಅಂತ ಹೇಳಿಕ್ ಬರೋದಿಲ್ಲ, ತಪ್ಪು ಮಾಡಿರ್ಬೋದು. ಒಟ್ಟಂತೂ ಮೃಗಯ ಅನ್ನುವುದು ಕ್ಷತ್ರಿಯರಿಗೆ ಒಂದು ವಿಹಿತವಾದ ಧರ್ಮವಾಗಿತ್ತು ಒಂದು ಕಾಲದಲ್ಲಿ. ಆ ಧರ್ಮವನ್ನ ಪಾಲಿಸುವ ನೆಪದಲ್ಲಿ ಹೋದಾಗ ಇವನು ಅವ್ರ ಜೊತೆಗೆ ಹೋಗ್ತಾ ಹೋಗ್ತಾ ಒಂದು ಆಶ್ರಮದ ಕಡೆಗೆ ಹೋಗ್ತಾ ಇದ್ದಾರೆ ಬೇಟೆ ಆಡ್ಕೊಂಡು. ಇವನಿಗೂ ಈಗ ಕೈಯಲ್ಲಿ ಒಂದು ಚೂರಿಯೋ ಕತ್ರಿಯೋ ಏನಾದ್ರೂ ಸಿಕ್ಕಿದ್ರೆ ಏನಾದ್ರೂ ಒಂದು ತುಂಡು ಮಾಡಿ ಕತ್ತರಿಸ್ಬೇಕು ಅಂತ, ಏನು ಇಲ್ಲ ಅಂದ್ರು ಬರೀ ಪೇಪರ್ ಕೈಯಲ್ಲಿ ಸಿಕ್ಕಿದ್ರು ಅದು ಸ್ವಲ್ಪ ಹೊತ್ತಾದ್ಮೇಲೆ ನಾವೇನೋ ಉಪನ್ಯಾಸ ಕೇಳ್ತಾ ಇದ್ರು ಮುಗಿಯುವಾಗ ಪುಡಿಯಾಗಿರುತ್ತೆ ಪೇಪರ್, ಕೈಯಲ್ಲಿ ಅದು ಉಳಿದೇ ಇರುವುದಿಲ್ಲ. ಹಾಗೆ ಒಬ್ಬ ಮನುಷ್ಯನಿಗೆ ಆಯುಧ ಅನ್ನೋದು ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಾನು ಕೂಡ ಬಾಣವನ್ನ ಪ್ರಯೋಗ ಮಾಡಿದ ಅವನ ಚಾಣಾಕ್ಷತನವನ್ನ ಕೌಶಲವನ್ನ ಕಂಡು ನಾನು ಬಾಣವನ್ನ ಪ್ರಯೋಗ ಮಾಡಿದೆ. ಅದೇನಾಯ್ತು ಅಂದ್ರೆ, ಅಥ ಶರೋ ಕ್ಷಿಪ್ತಃ ಘೋರಃ ಮಯಾಪಿ ದ್ವಿಜಸತ್ತಮ ತಾಡಿತಶ್ಚ ಋಷಿಸ್ತೇನ ಶರೇಣ ಆನತ ಪರ್ವಣ. ಕೆಲವೊಮ್ಮೆ ತೀರಾ ಓವರ್ ಕಾನ್ಫಿಡೆನ್ಸ್ ಕೂಡ ಎಷ್ಟು ಅನರ್ಥಕ್ಕೆ ಕಾರಣ ಆಗುತ್ತೆ ಅಂದ್ರೆ, ನಾನು ಗುರಿ ಹಿಡಿದು ಅಭ್ಯಾಸ ಮಾಡ್ತಾ ಇದ್ದೆ. ಈಗ ಈ ವಿದ್ಯೆ ಒಲ್ದ ಮೇಲೆ ಅದನ್ನ ಪ್ರಯೋಗಕ್ಕೆ ತರುವುದು ಬೇರೆ ತರ ಇರುತ್ತೆ. ನಾವಿಲ್ಲಿ ನಂಗೆ ಇಲ್ಲೆಲ್ಲ ನೆನಪಿದೆ, ಪರೀಕ್ಷೆ ಹೋದಾಗ ಪೆನ್ ಕೈ ತಿರುಗುದೇ ಇಲ್ಲ, ಅಲ್ಲಿ ಕೆಲಸ ಮಾಡುದಿಲ್ಲ, ಅದು ಏನೋ ಒಂದು ಅವ್ಯವಸ್ಥೆ ಆಗಿರುತ್ತೆ. ಆ ತರ ಕೆಲವೊಮ್ಮೆ ಫೀಲ್ಡ್ ವರ್ಕ್ ಅಲ್ಲಿ ಆಗುವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಅವ್ರಿಗೆಲ್ಲ ಗೊತ್ತಿದೆ, ಅದು ಯಾಕೆ ಅವನಲ್ಲಿ ಆ ಕೆಲಸಕ್ಕೆ ಹೋದಾಗ ಯಾಕೆ ತರ ಮಾಡ್ತಾನೋ ಗೊತ್ತಿಲ್ಲ ಅಂತ ನಾವು ಕೆಲವೊಬ್ಬರನ್ನ ಮಾತಾಡ್ಕೊಡ್ತೇವೆ. ಹಾಗೆ ಅವರು ಯುದ್ಧ ಮಾಡುವುದು ಅಥವಾ ಬೇಟೆ ಆಡುವುದು ಅನ್ನೋದು ಅವರದ ಒಂದು ನಿತ್ಯ ಪ್ರಕ್ರಿಯೆ. ಆದ್ರಿಂದಾಗಿ ಅಲ್ಲಿ ಅವ್ರು ಎಲ್ಲಾ ಕಡೆಯಲ್ಲೂ ಏನ್ ಮಾಡ್ತಾರೋ ಅದನ್ನು ಗುರಿ ಇಟ್ಟು ಮಾಡ್ತಾರೆ. ನಾನು ಯಾವುದೋ ಪ್ರಾಣಿಗೆ ಗುರಿ ಇಟ್ಟು ಹೊಡೆದ ಬಾಣ ಅದು ಹೋಗಿ ಒಬ್ಬ ಋಷಿಯ ಮೈಗೆ ತಾಗಿತು. ಆಶ್ರಮದ ಹತ್ರ ಒಬ್ರು ಏನೋ ಅವರವರ ನಿತ್ಯ ಕರ್ಮ ಮಾಡ್ತಾ ಇದ್ರು. ನಾನು ಹೋಗಿ ಹೊಡೆದ ಬಾಣ
ಅವ್ರಿಗೆ ಹೊಡಿಬೇಕು ಅಂತ ನನ್ನ ಮನಸ್ಸಲ್ಲಿ ಅವ್ರು ಇದ್ದಾರೆ ಅಂತಾನೆ ಗೊತ್ತಿಲ್ಲ, ನಾನು ಗುರಿ ಹಿಡದೆ ಬಿಟ್ಟ ಬಾಣ ಹೋಗಿ ಹೊಡ್ಕೊಂಡ್ಬಿಟ್ಟಿದೆ. ಆನತ ಪರ್ವಣ ಭೂಮೌ ನಿಪತಿತ, ಅವರು ಬಿದ್ರು. ಬ್ರಹ್ಮನ್ನುವಾಚ ಪ್ರತಿನಾದಯನ್, ಜೋರಾಗಿ ಕೂಗಿಕೊಳ್ತಾ ಅತ್ರು, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಅಂತ ನನಗೆ ಈ ತರದ ಶಿಕ್ಷೆಯಾಗಿದೆ. ನಾಪರಾಧ್ಯಾಮ್ಯಹಂ ಕಿಂಚಿತ್ ಕೇನ ಪಾಪಮಿದಂ ಕೃತಂ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ಕಾಡಲ್ಲಿ ನನ್ನ ಪಾಡಿಗೆ ನಾನಿದ್ದೇನೆ, ಯಾರ ಹಂಗೂ ಬೇಡ ಅಂತ ಇಲ್ಲಿ ಬದುಕ್ತಾ ಇದ್ದೇನೆ. ಇಂಥ ಸ್ಥಿತಿಯಲ್ಲಿ ಕೇನ ಇದಂ ಪಾಪಂ ಕೃತಂ, ಯಾರು ಈ ತಪ್ಪು ಕೆಲಸವನ್ನ ಮಾಡಿದ್ದು? ಮನ್ವಾನಸ್ತಂ ಮೃಗಂ ಚಾಹಂ ಸಂಪ್ರಾಪ್ತ ಸಹಸಾ ಮುನಿಂ, ನಾನು ಅದು ಯಾವುದೋ ಪ್ರಾಣಿ ಇರಬೇಕು ಅಂತ ಹೊಡೆದದ್ದು ಈ ರೀತಿಯಾದ ಒಬ್ಬ ವ್ಯಕ್ತಿಗೆ ತಾಗಿತು ಅಂತ ಗೊತ್ತಾದಾಗ ಓಡಿ ಹೋದೆ. ಅಪಶ್ಯಂತಂ ಮುನಿಂ, ಆ ಋಷಿಯನ್ನ ಹತ್ತಿರಕ್ಕೆ ಓಡಿದೆ. ವಿದ್ಧಂ, ಬಾಣದಿಂದ, ಶರೇಣ ವಿದ್ಧಂ, ಬಾಣ ನೆಟ್ಟಿದೆ. ಆನತ ಪರ್ವಣ, ತುಂಬಾ ಅದೇನು ಅಂದ್ರೆ ಆ ಬಾಣ ಸ್ವಲ್ಪ ಬಾಗಿತ್ತು. ಬಾಗಿದ ಈ ನೀವು ಬೂಮರ್ಯಾಂಗ್ ಅಂತ ಒಂದು ತ್ರಿಕೋನಾಕಾರದ್ದು ಒಂದು ಇರುತ್ತೆ, ಅದು ಹೀಗೆ ಎಸ್ತ್ರ ವಾಪಸ್ ಹೀಗೆ ಬರುತ್ತೆ ಅಂತ, ಆ ಥರ ಅದು ಬಿಟ್ಟ ಬಾಣ ಅದು ಹೋಗಿ ಎಲ್ಲೋ ಸಿಕ್ಕಿಕೊಂಡಿದೆ, ಅವರಿಗೆ ಎದೆಗೆ ಹೊಡೆದಿದೆ. ಚೆನ್ನಾಗಿ ಚುಚ್ಚಿಕೊಂಡಂತಹ ಆ ಬಾಣ ತಮುಗ್ರ ತಪಸಂ ವಿಪ್ರಂ ವಿನಶ್ಯಂತಂ ನಿಷ್ಠನಂತಂ ಮಹೀತಲೆ ಅಕಾರ್ಯಕರಣಾಚ್ಚಾಪಿ ವೃಷಮ್ಮೆ ವ್ಯಥಿತಂ ಮನಃ. ನಾನು ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರು ನೋಡಿದ್ರೆ ತುಂಬಾ ದೊಡ್ಡ ತಪಸ್ವಿಗಳ ತರ ಇದ್ರು. ಅವರ ಮುಖದಲ್ಲಿ ಒಳ್ಳೆಯ ತೇಜಸ್ಸಿತ್ತು. ಅವರು ಆಡಿದ ಇಷ್ಟೇ ಮಾತು ನನ್ನಲ್ಲಿ ಎಷ್ಟು ತಪ್ಪಿತಸ್ಥನ ಭಾವನೆ ತುಂಬಿತು ಅಂತಂದ್ರೆ, ನಾನು ಮಹಾಪರಾಧ ಮಾಡಿದೆ ಅಂತ ನನಗೆ ಮನಸ್ಸಿಗೆ ಅನ್ನಿಸಿಬಿಡ್ತು. ಅದರಿಂದಾಗಿ ನನ್ನ ಮನಸ್ಸು ಭೃಶಂ ವ್ಯಥಿತ, ತುಂಬಾ ದುಃಖ ಪಡ್ತು. ಅಜಾನತಾ ಕೃತಮಿದಮ್ಮಯ ಇತಿ ಅಹಂ ಅಥ ಅಬ್ರುವಂ, ಹೋದೆ, ಬಾಣ ನೆಟ್ಟು ಅವ್ರು ಬಿದ್ದಿದ್ದಾರೆ ಅಂತ ಗೊತ್ತಾಗಿ ಬೇಜಾರಿನಲ್ಲಿ ಹೋಗಿ ಅವರ ಕಾಲು ಹಿಡಿದು ಕೇಳ್ಕೊಂಡೆ, ಅಜಾನತಾ ಕೃತಮಿದಂ ಕಾರ್ಯ, ನಾನು ತಿಳಿಯದೆ ಮಾಡಿದ ತಪ್ಪು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕ್ಷಂತು ಮರ್ಹಸಿ ಮೇ ಸರ್ವಂ ಇತಿ ಚೋಕ್ತೋ ಮಯಾ ಮುನಿ. ಹೀಗೆ ನಾನು ಹಲವು ರೀತಿಯಲ್ಲಿ ಅವರನ್ನು ಹೋಗಿ ಕ್ಷಂತು ಮರ್ಹಸಿ, ನನ್ನನ್ನು ಕ್ಷಮಿಸಿ ತಾವು, ದಯವಿಟ್ಟು ನಾನು ಮಾಡಿ ತಪ್ಪಾಯ್ತು ಅಂತ ಕೇಳಿದೆ. ತತಃ ಪ್ರದ್ಯಪ್ರವೀತ್ವಾಕ್ಯಂ ಋಷಿರ್ಮಾಂ ಕ್ರೋಧಮೂರ್ಛಿತ. ಆದರೆ ಆ ನೋವು ಕೋಪವನ್ನ ಆಗ ಶಮನ ಮಾಡುವುದಕ್ಕೆ ಬಿಡುವುದಿಲ್ಲ. ಕೋಪ ಹೆಚ್ಚುತ್ತಾ ಹೋಗುತ್ತೆ, ಯಾರಾದರೂ ಮಾತಾಡಿದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಅವ್ರ ಹತ್ರ ಅಯ್ಯೋ ಪಾಪ ಅಂತ ಹೋಗ್ಲಿ ಅಂತ ಕೆಲವೊಂದು ಸರ್ತಿ ಏನಾದರೂ ಸಾರಿ ಕೇಳೋಣ ಅಂತಂದ್ರೆ ಅವ್ರು ವಾಪಸ್ ಆಮೇಲೆ ಜೋರು ಮಾಡ್ತಾರೆ. ನಾವು ಬಗ್ಗೋದಿಲ್ಲ ಅಂತ ಗೊತ್ತಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರು. ನಾವು ಹೋಗ್ಲಿ ಏನಾದ್ರೂ ಬೇಜಾರು ಹಾಕೋದು ಬೇಡ ಅಂತ ಹೇಳಿದ್ರೆ ಇದು ಹಾಗಲ್ಲ. ಆ ಮುನಿಯ ಯಾವುದೇ ಅಪರಾಧ ಮಾಡದ ಸ್ಥಿತಿಯೇ ಅವನಿಗೆ ನನ್ಗಿನ್ ಮುಂದೆ ನನ್ನ ಕರ್ತವ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ವ್ಯಥೆ ಮುಂದಿದ್ದೆಲ್ಲ ಯೋಚನೆ ಬರುತ್ತೆ ಒಂದು ಸರ್ತಿಗೆ, ಅಂದ್ರೆ ಅನಿರೀಕ್ಷಿತವಾದದ್ದು. ಹಾಗಾಗಿ ಅವನಿಗೆ ಕೋಪ ತಡಿಲಿಕ್ಕಾಗದೆ ಕ್ರೋಧ ಮೂರ್ಛಿತ, ಆ ಕೋಪಕ್ಕೆ ಆ ಕ್ಷಣದಲ್ಲಿ ಏನು ಆಗತ್ತೆ ಅಂತ ಅನ್ನೋದು ಪೂರ್ತಿ ತಿಳಿಯದಂತೆ. ಆದರೆ ಏನೇ ಆದ್ರೂ ಅವ್ರ ಪ್ರಕೃತಿಗೆ ವಿರುದ್ಧವಾಗಿ ಮಾತಾಡಲ್ಲ. ಎಷ್ಟೇ ಇದ್ರೂ ಅದರಿಂದ ಏನೋ ಒಂದು ಒಳ್ಳೇದೇ ಆಗುತ್ತೆ. ವ್ಯಾಧಸ್ತ್ವಂ ಭವಿತಾ ಕ್ರೂರ, ಹೋಗ್ ನೀನೊಬ್ಬ ವ್ಯಾಧನಾಗಿ ಹುಟ್ಟು. ಯಾಕಂದ್ರೆ ನೀನೀಗ ಅಧ್ಯಯನ ಮಾಡಿ ಅಹಿಂಸೆಯಿಂದ ಜೀವನವನ್ನು ನಡೆಸಬೇಕಿತ್ತು. ಕ್ರೂರನಾಗಿ ಒಂದು ಪ್ರಾಣಿಯನ್ನ ಬೇಟೆಯಾಡುವುದಾದ್ರೂ ತಪ್ಪೆ, ನನ್ನನ್ನಲ್ಲ, ನನ್ನ ಬಗ್ಗೆ ಬಿಡು, ಅಕಸ್ಮಾತ್ ಆಗಾಯ್ತು ಅಂತ. ಆದ್ರೆ ನೀನ್ ಬಾಣ ಬಿಲ್ಲು ಹಿಡಿದದ್ದೇ ತಪ್ಪು, ನಿನಗಿದ್ದ ಜವಾಬ್ದಾರಿ ಅಲ್ಲ ಅದು. ನೀನು ಹೇಳಿಕೊಡುವುದಕ್ಕೆ ಹಿಡಿಯುವುದು ತಪ್ಪಲ್ಲ, ಅಥವಾ ಯಾರಿಗೋ ಪ್ರಾಕ್ಟೀಸ್ ಮಾಡುವಾಗ ಹಿಡಿಸಿದ ತಪ್ಪಲ್ಲ, ಗುರಿ ಹಿಡಿದು ಅಭ್ಯಾಸ ಮಾಡಿಸಿದ ತಪ್ಪಲ್ಲ. ಆದ್ರೆ ನೀನು ಈಗ ಬೇಟೆಗೆ ಬಂದಿಯಲ್ವಾ, ಅವರೆಲ್ಲ ಹೊಡೆಯುವಾಗ ಅದನ್ನು ತಡಿಬೇಕಿತ್ತು. ಅದು ಬಿಟ್ಟು ನೀನು ಅವ್ರ ಜೊತೆಗೆ ಸೇರ್ಕೊಂಡು ಹೊಡೆದಿಯಲ್ವಾ, ಇದು ಕ್ರೂರ ಕರ್ಮ. ಈ ಕ್ರೂರ ಕರ್ಮಕ್ಕೆ ನಿಂಗೆ ಶಿಕ್ಷೆ ಇದ್ದೇ ಇದೆ. ನನ್ನನ್ನು ನೀನು ಹೊಡೆದದ್ದಕ್ಕೆ ನೀನು ಕ್ಷಮೆ ಕೊಡು, ಗೊತ್ತಿಲ್ಲದೆ ಮಾಡಿದ್ದು ಅನ್ನುವ ಕಾರಣಕ್ಕಾಗಿ ನಿನಗೆ ದೊಡ್ಡ ತೊಂದರೆ ಆಗುವುದಿಲ್ಲ, ಆಗಲ್ಲ. ಆದ್ರೆ ನೀನು ಅದಕ್ಕಿಂತ ಪೂರ್ವದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದ ಮೃಗಯ ಇದೆಯಲ್ವಾ, ಬೇಟೆ, ಇದು ತಪ್ಪೆ. ಅದರಿಂದಾಗಿ ನೀನು ಖಂಡಿತ ವ್ಯಾಧಸ್ತುಂಭವ, ನೀನು ವ್ಯಾಧನಾಗ್ತಿ. ಆಗ ಏವಂ ಶಪ್ತಃ, ಹೀಗೆ ನಾನು ಆ ಋಷಿಯಿಂದ ಶಪ್ತನಾಗಿ ಆಮೇಲೆ ಅವರನ್ನ ನಿರಂತರ ಸೇವೆ ಮಾಡಿದೆ, ಅಲ್ಲೇ ಇದ್ದು ಬಿಟ್ಟೆ ನಾನು. ಏವಂ ಪ್ರಾಸಾದಯಂ ಋಷಿಂ ಗಿರಾ ವಾಕ್ಯ ವಿಶಾರದಂ, ಮಾತು ಅವನು ಆಡಿದ್ದಾಡಿದ ಹಾಗಾಗ್ತಿತ್ತು. ನನ್ನ ವಿಷಯದಲ್ಲಿ ಮಾತ್ರ ಅವನ ಪರಿಸರದಲ್ಲಿ ಏನು ಬೇಕೋ ಅದೆಲ್ಲೋ ಅವನಿಗೆ ಬೇಕಾದಂತೆ ತಿರುಗಿ ಬರ್ತಿತ್ತು. ಹಾಗಾಗಿ ಅವನಿಗೆ ಆದ ಏಟನ್ನ ಪರಿಹರಿಸಲಿಕ್ಕೆ ನಾನು ಅಲ್ಲೇ ನಿಂತು ಪ್ರಾಸಾದಯ ಅವನು ಸೇವೆ ಮಾಡಿದೆ. ಹಲವು ದಿನಗಳ ಕಾಲ ಅಲ್ಲೇ ಇದ್ದೆ. ಮತ್ತೆ ಮತ್ತೆ ಒಂದೆರಡು ಸಲ ಹೇಳಿದೆ, ತಿಳಿಯದೆ ಮಾಡಿದ್ದು. ಅಂದ್ರೆ ಆಗ ಅನಿಸಿದೆ ಅವನಿಗೆ, ನನಗೆ ಸಿಕ್ಕಿದ ವೇದಾಧ್ಯಯನದ ಅವಕಾಶವನ್ನ ಅಧ್ಯಯನ ಮಾಡೋದು ಬಿಟ್ಟು ಈ ರೀತಿ ಬೇಟೆಗೆ ಬಂದು ಹಾಳು ಮಾಡ್ಕೊಂಡಲ್ವ,
ಇನ್ನು ಮುಂದಿನ ಜನ್ಮದಲ್ಲಿ ಹೀಗಾಗಿ ಬಿಟ್ರಿ ಇನ್ಯಾವತ್ತು ನಾನು ಮುಂದಿನ ಹೆಚ್ಚಿನದನ್ನು ಅಧ್ಯಯನ ಮಾಡುವುದು ಅಂತ ಅವನ ತಲೆಯಲ್ಲಿ ಕೂತು ಬಿಟ್ಟಿದೆ. ಅದರಿಂದಾಗಿ ಕ್ಷಂತುಮರ್ಹಸಿ ತತ್ಸರ್ವ ಮತ್ತೆ ಮತ್ತೆ ಹೇಳ್ತಾನೆ ಇದ್ದ ಪ್ರಸೀದ ಭಗವನ್ನಿತಿ. ಆಗ ಋಷಿ ಹೇಳ್ತಾನೆ ನಾಣ್ಯತಾ ಭವಿತಾ ಶಾಪ. ಹೇಳಿದ ಮಾತು ಹಿಂದೆ ಸಾಗುವುದಿಲ್ಲ. ಏವಮೇತ ದಶಂಶಯ. ಈ ನಿಸ್ಸಂಶಯವಾಗಿ ಈ ವಿಷಯ ಬದಲಾಗುವುದಿಲ್ಲ ಅಂದ್ರೆ ಮನಸ್ಸಲ್ಲಿ ಇಟ್ಕೋ. ಮೊದಲು ಆಗುವುದನ್ನು ಒಪ್ಕೋ. ಹೀಗಾಗತ್ತೆ ಅನ್ನೋದನ್ನು ಒಪ್ಕೋ. ಹೀಗಾಗಬಾರ್ದಿತ್ತು ಅದಾಗೇ ಆಗುತ್ತೆ. ನೀನು ಮತ್ತೆ ವ್ಯಥೆ ಪಟ್ಟದ್ದೇ ಬಂತು ಹೊರತು ಲಾಭ ಆಗುದಿಲ್ಲ. ಹೀಗಾಗಬಾರ್ದಿತ್ತು ಅನ್ನೋದನ್ನು ಬಿಟ್ಬಿಡು, ಆಗತ್ತೆ, ಒಪ್ಕೊಳ್ಬೇಕು. ಅದು ಮೊದಲು. ಅಸಂಶಯಂ ಏವಮೇತತ್, ಇದು ಇರುದೇ ಹೀಗೆ ಅನ್ನೋದನ್ನು ಒಪ್ಕೋ. ಆಮೃಶಂಸ್ಯಾತ್ವಹಂ ಕಿಂಚಿತ್ ಕರ್ತ ಅನುಗ್ರಹ ಮಧ್ಯತೆ. ಆದರೆ ನಿನ್ನ ಮೇಲೆ ನನಗೆ ಪ್ರೀತಿ ಕರುಣೆ ಬಂದಿದೆ, ನಿನ್ನ ಮೇಲೆ ನನಗೆ ಇಷ್ಟ ಇದೆ. ಅದರಿಂದಾಗಿ ಸ್ವಲ್ಪ ಅನುಗ್ರಹಸ್ಯ ಕರ್ತ, ಬೇರೆ ರೀತಿಯಿಂದ ನಾನು ಅನುಗ್ರಹ ಮಾಡಬಹುದು. ತಪ್ಪಿಸ್ಲಿಕ್ಕಾಗುವುದಿಲ್ಲ, ಬೇರೆ ರೀತಿಯಿಂದ ಅನುಗ್ರಹ ಮಾಡಬಹುದು. ಏನು? ನೀನು ಶೂದ್ರಯೋನ್ಯಾಂ ವರ್ತಮಾನೆ ಧರ್ಮಜ್ಞೋ ಹಿ ಭವಿಷ್ಯಸಿ ಮಾತಾ ಪಿತ್ರೋ ಶುಶ್ರೂಷಾಂ ಕರಿಷ್ಯತಿ ನ ಸಂಶಯ. ನೀನು ಆ ವ್ಯಾಧ ಜನ್ಮದಲ್ಲಿ ಬಂದಾಗಲೂ ಧರ್ಮಜ್ಞನಾಗಿಯೇ ಇರ್ತಿ. ನೀನೀಗೇನು ವೇದ ಅಂಗಗಳು ಅಧ್ಯಯನ ಮಾಡಿ ಈಗ ಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದಿ, ಆಗಲೂ ನಿನಗೆ ಆ ಜ್ಞಾನ ಇರುತ್ತೆ. ಮತ್ತೆ ನಿನ್ನ ತಂದೆ ತಾಯಿಯ ವಿಶೇಷವಾದ ಸೇವೆಯಿಂದ ನಿನಗಾಗಲೂ ಆ ಧರ್ಮದ ಜ್ಞಾನ ಮುಂದುವರಿಯುತ್ತೆ. ಈಗ ಹಿಂದಿನದ್ದು ಫಲಿಸುವುದು ಕೂಡ ಆಗ ಯಾವುದೋ ಒಂದು ಒಳ್ಳೆ ಕರ್ಮ ಮಾಡಿದ್ರೆ ಮಾತ್ರ ಅದು ವ್ಯಕ್ತವಾಗುತ್ತೆ. ಇಲ್ಲಾಂದ್ರೆ ಒಳಗೆ ಅದು ಏನು ಈ ಡಬ್ಬದಲ್ಲಿಟ್ಟ ಬೀಜದ ಹಾಗೆ ಅಲ್ಲೇನು ಫಲಿಸುವುದಿಲ್ಲ. ಅಲ್ಲಿ ಫಲಿಸಬೇಕು ಅಂದ್ರೆ ಅದಕ್ಕೆ ಬೇಕಾದ ಒಂದು ಗೊಬ್ಬರ ಹಾಕಿದ ವಾತಾವರಣ ಬೇಕು. ಆ ಗೊಬ್ಬರದ ವಾತಾವರಣ ಯಾವುದು ಅಂದ್ರೆ ನಿನ್ನ ತಂದೆ ತಾಯಿಯ ಶುಶ್ರೂಷೆ. ಅದನ್ನು ನೀನು ನಿರಂತರ ಮಾಡ್ತಾ ಇರ್ತಾಗಿ ನಿನಗೆ ಈಗ ಗೋಚರವಾದ ಧರ್ಮದ ಪ್ರತ್ಯಕ್ಷ. ಆಗ ಅದು ಮುಂದೆ ಮುಂದೆ ಸಾಕ್ತಾ ಹೋಗುತ್ತೆ. ತಯೋ ಶುಶ್ರೂಷೆಯ ಸಿದ್ಧಿಂ ಮಹತೀಂ ಸಮವಾಪ್ಸ್ಯತಿ. ನೀನು ಆಗ ಅವರ ಸೇವೆಯಿಂದ ಸಿದ್ಧಿಯನ್ನು ಪಡೀತಿ. ಜಾತಿಸ್ಮರಾಷ್ಟ ಭವಿತ. ನಿನಗೆ ಈ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅನ್ನೋದು ನೆನಪಿರುತ್ತೆ. ನಮ್ಮ ಸಮಸ್ಯೆ ಇದೇನು ಅಂದ್ರೆ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ಮೇಲೆ ನಮ್ಗೆ ಮುಂದಿದ್ದು ಗೊತ್ತಿಲ್ಲ, ಹಿಂದಿದ್ದು ಗೊತ್ತೇ ಇಲ್ಲ. ಆದ್ರಿಂದ ಈಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಅವನಿಗೆ ಅನುಗ್ರಹ ಜಾತಿಸ್ಮರ. ಜಾತಿಸ್ಮರ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ, ಜಾತಿ ಅಂದ್ರೆ ಅತೀತವಾದ ಹುಟ್ಟು, ಜಾ ಅತಿ, ಹಿಂದೆ ಆಗಿ ಹೋದ ಹುಟ್ಟಿನ ಸ್ಮರಣೆ. ಆಗ್ಲೂ ಅವನಿಗೆ ಅದು ನಿರಂತರವಾಗಿ ಮುಂದುವರಿತಾ ಇತ್ತು. ಮುಂದುವರಿತಾ ಇರುವಂತಹ ಆ ಹೊತ್ತಿನಲ್ಲಿ ಹಿಂದಿನದ್ದನ್ನು ನೆನಪಿಟ್ಕೊಂಡಿದ್ದ ಮತ್ತೆ ಹೊಸ ತಪ್ಪುಗಳಾಗದಂತೆ ತಪ್ಪಿಸಿಕೊಳ್ಳಿಕ್ಕಾಗುತ್ತೆ. ಹೇಗೆ ಈ ಜಡಭರತನಿಗೆ ಭರತನಾಗಿದ್ದಾಗ ರಾಜನಾಗಿ ಏನೇನು ಮಾಡಿದ್ದೆ, ಮತ್ತೆ ಆ ಜಿಂಕೆಯಾದಾಗ ನಾನು ಎಷ್ಟು ಪಡಿಪಾಟಲು ಪಟ್ಟೆ ಅನ್ನೋ ಈ ನೆನಪಿದ್ದದ್ರಿಂದ ಅಲ್ಲಿ ಅವನು ಒಂಥರ ನಿಶ್ಚಲ ನಿಷ್ಕ್ರಿಯನಾಗಿ ಬಿಟ್ಟ. ಏದಕ್ಕೂ ಹೊಸತನ್ನ ಯೋಚನೆನೇ ಮಾಡ್ತಿಲ್ಲ. ಅಂದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅಂತಲ್ಲ, ಎಲ್ಲ ಕೆಲಸ ಮಾಡ್ತಿದ್ದ. ಆದ್ರೆ ಯಾವುದೇ ಕೆಲಸವನ್ನ ತನ್ನ ಇಚ್ಛೆ ಅಂತ ಮಾಡ್ತಿರ್ಲಿಲ್ಲ. ಹೇಳಿದ್ರು ತಂದೆ ತಾಯಿ ಬರ್ತಿದ್ದ. ಅವನು ಯಾರೋ ರಾಜ ಬಂದ, ಹೊತ್ಕೊಳ್ಳಿಕ್ ಬರ್ತೀಯ ಅಂದ್ರೆ ಬಂದ, ಹೋದ. ಅವನು ಯಾರೋ ತಲೆ ಕಡಿಬೇಕು ಬರ್ತೀಯ ಅಂದ್ರೆ ಅಲ್ಲೂ ಹೋದ. ತಲೆ ತಡಿಸ್ಕೋ ಬಗ್ಗು ಅಂತ ಬಗ್ಗದ. ಆದ್ರೆ ಇದು ತೀರಾ ಜಡಭರತ ಅಂದ್ರೆ ಅದು ದೇವರನ್ನ ಅತ್ಯಂತ ಶರಣಾಗತನಾದವನಿಗೆ ಮಾತ್ರ ಸಾಧ್ಯ. ಇದು ಎಲ್ಲರಿಗೂ ಆಗುವಂತಹ ಮಾತಲ್ವೇ ಅಲ್ಲ. ನಾವು ಹಾಗೆ ಮಾಡಿದ್ರೆ ಆಮೇಲೆ ಅಯ್ಯೋ ಇದೇರು ನಮ್ಮಿದ್ರೆ ಆಗುದಿಲ್ಲ ಅಂತ ಅದಕ್ಕೆ ವಿರುದ್ಧವಾಗಿ ಓಡ್ ಬರ್ತೇವೆ. ಏನಾದ್ರೂ ಸಹಿಸ್ಕೊಳ್ತೇನೆ ಅಂತ ವಿಶ್ವಾಸ ಇದ್ದಾಗ ಮಾತ್ರ ಒಲಿಯುವ ಗುಣ ಇದು. ಆದ್ರೆ ಹಾಗೆ ಅವನು ಸಮರ್ಪಕವಾದ ರೀತಿಯಲ್ಲಿ ಹಿಂದಿನದ್ದನ್ನು ನೆನೆಸಿಕೊಂಡು ಬದುಕಿದ್ರಿಂದ ಹೊಸತ್ರಲ್ಲಿ ಯಾವುದೇ ತರದ ನಚಿಕೇತನ ಕಥೆಯಲ್ಲೂ ಹಾಗೆ ಬರುತ್ತೆ. ನಚಿಕೇತ ಏನು ಮಾಡ್ತಿರ್ಲಿಲ್ಲ ಅಂತ. ಏನು ಮಾಡ್ತಿರ್ಲಿಲ್ಲ ಅಂದ್ರೆ ಅವನೇ ಏನಾದ್ರೂ ಯೋಚನೆ ಮಾಡಿ ಇದು ಬೇಕು ಅದು ಬೇಕು ಅಂತ ಮಾಡ್ತಿರ್ಲಿಲ್ಲ. ಈ ಶ್ವೇತಕೇತು ಹಾಗಲ್ಲ. ಅವನು ಎಲ್ಲ ಉತ್ಸಾಹ, ಅದು ಮಾಡಬೇಕು ಇದು ಮಾಡಬೇಕು ಅವನು ಜಗತ್ತಲ್ಲಿ ಫೇಮಸ್ಸು. ಈ ನಚಿಕೇತ ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಗೊತ್ತಿರುತ್ತೆ, ತಿಳ್ಕೊಂಡಿರ್ತಾನೆ, ಧರ್ಮವೂ ಗೊತ್ತಿದೆ, ಕಾರ್ಯವೂ ಅಲ್ಲೇ ಪರಿಚಯ ಇರುತ್ತೆ. ಆದ್ರೆ ಅದು ನನ್ನ ಮಿತಿಗೆ ಬೇಕಾದ್ದೇನು ಅದನ್ನು ಮಾತ್ರ ಮುಂದುವರೆದು ಹೋಗಿ ಮಾಡುತ್ತಿದ್ದ ಅನ್ನುವ ಕಾರಣಕ್ಕಪ್ಪ ಅಮ್ಮ ಈ ಮಗು ಪಾಪ ಏನು ಗೊತ್ತಿಲ್ಲ, ಇದು ಬರೀ ಬೂಸು ಅಂತ ಅದನ್ನು ಮನೆಯಲ್ಲಿ ಇಟ್ಕೊಂಡಿದ್ದ. ಆ ಮಗುವನ್ನು ಗುರುಕುಲಕ್ಕೆ ಕಳಿಸಿ ಅದು ದೊಡ್ಡ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಓಡೋಡು ಬಂತು. ವಾಪಸ್ ಬಂದ್ಮೇಲೆ ಮತ್ತೆ ತಂದೆ ಹತ್ರನೇ ಪಾಠ ಕೇಳಿದ. ಮತ್ತೆ ಏನೇನೋ ಆಯ್ತು. ಆ ಕಥೆ ಉಪನಿಷತ್ತಲ್ಲಿ ಬೇರೆ ಕಡೆ ಇದೆ. ಒಟ್ಟಂತೂ ಪೂರ್ವದ ಸ್ಮೃತಿ ಅನ್ನೋದು ಈಗದ ದಾರಿಯಲ್ಲಿ ತಪ್ಪುವ ಹೆಜ್ಜೆಗಳನ್ನು ತಪ್ಪಿಸುತ್ತೆ. ನಿನಗದು ಅನುಕೂಲ ಇದೆ. ಭೂತ್ವಾತ್ ಧಾರ್ಮಿಕೋ ವ್ಯಾಧ ಪಿತ್ತೋ ಶುಶ್ರೂಷಣೆ ರತಃ ಶಾಪಕ್ಷಯೇತು ನಿರ್ವೃತ್ತೆ ಭವಿತಾಸಿ ಪುನರ್ದ್ವಿಜ. ಧಾರ್ಮಿಕ, ನೀನಾಗ ಧಾರ್ಮಿಕನಾಗಿ ತಂದ ತಾಯಿಯ ಶುಶ್ರೂಷೆಯಲ್ಲಿ ನಡೀತಾ ನಿನ್ನ ಈ ಶಾಪಕ್ಷಯವಾದಾಗ, ಪಾಪ ಕಮ್ಮಿ ಆದಾಗ
ತನ್ನಿಂದ ತಾನೇ ನೀನು ಈ ದೇಹವನ್ನು ಕಳಚಿ ಮತ್ತೆ ನಿನಗೆ ಶಾಸ್ತ್ರಾಧ್ಯಯನಕ್ಕೆ ಬೇಕಾದ ಜನ್ಮವೇ ಒದಗಿ ಬರುತ್ತೆ. ಏವಂ ಶಪ್ತಃ ಪುರಾತೇನ ಋಷಿಣ ಅಸ್ಮಿಗ್ರ ತೇಜಸ ಪ್ರಸಾದಶ್ಚ ಕೃತಸ್ಥೇನ ಮಮೈವ ದಿಪತಾಂಬರ. ಹೀಗೆ ಶಪ್ತನಾಗಿ ಉಗ್ರ ತೇಜಸ್ಕನ ಪ್ರಸಾದವೂ ಕೊನೆಗೆ ಸಿಕ್ಕಿ ಈಗ ಈ ಸ್ಥಿತಿಯಲ್ಲಿ ಇದ್ದೇನೆ ಅಂತ ನೀನು ನನ್ನ ಪೂರ್ವದ ಬಗ್ಗೆ ಕೇಳಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅವನನ್ನ ಆಮೇಲೆ ಏನಾಯ್ತು ಅವನ ಕತೆ ಹೇಳ್ಬೇಕಲ್ಲ. ಆಶ್ರಮಂಚ ಮಯಾ ನೀತಃ ನಚ ಪ್ರಾಣೇರ್ವ್ಯಯುಜ್ಯತ. ಆಶ್ರಮದಲ್ಲಿ ಅವನನ್ನ ನೋಡಿಕೊಂಡು ನಿಧಾನಕ್ಕೆ ಅವನ ಬಾಣಗಳನ್ನೆಲ್ಲ ಕಿತ್ತು ತೆಗೆದೆ. ಶರಂಚ ಉದ್ಧೃತವಾನಸ್ಮಿ ತಸ್ಯ ವೈ ದ್ವಿಜಸತ್ತಮ. ಶರವನ್ನ ಉದ್ಧೃತ, ಬಾಣವನ್ನ ಕಿತ್ತ ಮೇಲೆ ಆ ಗಾಯ ಎಲ್ಲ ಪರಿಹಾರ ಆಗೋದಕ್ಕೆ ಬೇಕಾದ ಮದ್ದೆಲ್ಲ ಮಾಡಿ ನ ಪ್ರಾಣೈಹಿ ವ್ಯಯುಜ್ಯತ. ಆದರೆ ಅವನು ಪ್ರಾಣ ಬಿಡ್ಲಿಲ್ಲ. ಅದರಿಂದ ನಾನು ಬ್ರಹ್ಮಹತ್ಯಾ ದೋಷದಿಂದ ಪರಿಹೃತನಾಗಿ ಈಗ ಈ ಸ್ಥಿತಿಯಲ್ಲಿ ನಿನ್ನ ಜೊತೆಗಿದ್ದೇನೆ. ಆ ಋತ್ವಿಜ ಹೇಳ್ತಾರೆ, ಇದನ್ನು ಕೇಳಿ ತುಂಬಾ ಸಂತೋಷ ಆಗತ್ತೆ. ಏವಮೇತಾನಿ ಪುರುಷಾಹ ದುಃಖಾನಿ ಚ ಸುಖಾನಿ ಚ ಆಪ್ನುವಂತಿ ಮಹಾಬುದ್ಧೇನೋತ್ಕಂಠಾಂ ಕರ್ತುಮರ್ಹಸಿ. ಅಂದ್ರೆ ಅವನಿಗೆ ಹೀಗಾದ್ರಿಂದ ನಾನು ಈ ಸ್ಥಿತಿಗೆ ಬಂದೆ, ನೀನ್ ಬೇಜಾರು ಮಾಡ್ಕೋಬೇಡ. ನಮ್ಮ ಸುಖ ದುಃಖಗಳಿಗೆ ಏನೋ ಒಂದು ಕಾರಣ ಇರುತ್ತೆ ಅಂತ ನನಗೆ ನಿನ್ನ ಮಾತು ಕೇಳಿದ ಮೇಲೆ ತುಂಬಾ ಅರ್ಥ ಆಯ್ತು. ನಿನಗೆ ಒಳಗಿನಿಂದ ಎಷ್ಟು ಇಂತಹ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ನನಗೆ ಅರ್ಥ ಆಯ್ತು. ನೋತ್ಕಂಠಾಂ ಕರ್ತುಮರ್ಹಸಿ, ನೀನು ವ್ಯಥೆ ಪಡಬೇಡ ಅಂತ ಇವನು ಅವನಿಗೆ ಸಮಾಧಾನ ಮಾಡ್ತಾನೆ. ಈಗ ಸಮಾಧಾನ ಮಾಡಿ ಕರ್ಮದೋಷಾಚ್ಚ ವೈ ವಿದ್ವನ್ ಆತ್ಮಜಾತಿ ಕೃತೇನ ವೈ ಕಂಚಿತ್ ಕಾಲಂ ಮೃಷ್ಯತಾಂ ವೈ ತತೋಸಿ ಭವಿತಾಂ ದ್ವಿಜಃ. ಯಾವುದೋ ಒಂದು ಕರ್ಮದ ದೋಷದಿಂದಾಗಿ ಈಗ ನಿನಗೆ ಇಂಥದ್ದೊಂದು ನೆಲೆಯಲ್ಲಿ ಕೆಲಸ ಮಾಡುವಂತಹ ವಾತಾವರಣ ಒದಗಿದೆ. ಕಂಚಿತ್ ಕಾಲಂ ಮೃಷ್ಯತಾಂ, ಕೆಲವು ಕಾಲ ಸಹಿಸಿಕೊ. ಕೆಲವೊಮ್ಮೆ ಸಹಿಸಿಕೊಳ್ಳುವುದರಿಂದಲೇ ದೊಡ್ಡ ಫಲ ಇದೆ. ಕಂಚಿತ್ ಕಾಲಂ, ಸ್ವಲ್ಪ ಕಾಲ ಸಹಿಸಿಕೊ. ತತೋಸಿ, ಮುಂದೆ ನೀನು ಮತ್ತೆ ಒಳ್ಳೆಯ ದಾರಿಯನ್ನೇ ಹಿಡಿಯುತ್ತಿ ಅಂತ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ನಿನಗೆ ಜ್ಞಾನ ಮಿಸ್ ಆಗೇ ಇಲ್ಲ. ನಿನ್ನೊಳಗೆ ಜ್ಞಾನ ಏನು ಬೇಕೋ ಅದು ಒಳಗಿನಿಂದ ಈಗಲೂ ಇದೆ ಅಂತಂದ್ಮೇಲೆ ನೀನು ಮತ್ತೆ ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ನಿನಗೆ ಮೊದಲಿಂದ ಇದು ಹೀಗೆ ಆ ಅಕಾರದಿಂದ ಓಂ ಸ್ವಸ್ತಿ ಅಂತ ಶುರು ಮಾಡಿ ನಿಂಗೆ ಹೇಳಬೇಕಾದ ಪ್ರಸಂಗ ಇಲ್ಲ. ಅದರಿಂದಾಗಿ ನಿನ್ನ ಮುಂದಿನ ಬದುಕು ಚೆನ್ನಾಗಿರುತ್ತೆ. ನನಗನ್ಸುತ್ತೆ, ಒಬ್ಬ ಆ ಋತ್ವಿಜ ಹೇಳ್ತಾನೆ, ಬ್ರಾಹ್ಮಣ ಪತನೀಯೇಷು ವರ್ತಮಾನೋ ವಿಕರ್ಮಸು ಡಾಂಭಿಕೋ ದುಷ್ಕೃತ ಪ್ರಾಯ ಶೂದ್ರೇಣ ಸದೃಶೋ ಭವೇತ್. ಒಬ್ಬ ಋತ್ವಿಜ ಅವನಿಗೆ ಸಿಕ್ಕಿದ ಕರ್ತವ್ಯವನ್ನೇ ಸರಿಯಾಗಿ ಮಾಡದೆ ಹೋದ್ರೆ ಅವನೇ ಹೀನ ವರ್ಗಕ್ಕೆ ಸೇರಿದವನಾಗ್ತಾನೆ ಹೊರತು, ಹೀನ ವರ್ಗದಲ್ಲಿ ಇದ್ದವನು ಕೂಡ ಎಷ್ಟು ಶೂದ್ರೋ ದಮೇ ಸತ್ಯ ಧರ್ಮೇ ಚ ಸತತೋತ್ಥಿತ ತಂ ಬ್ರಾಹ್ಮಣ ಮಹಮ್ಮನ್ಯೇ ವೃತ್ತೇನ ಹಿ ಭವೇ ದ್ವಿಜ. ಅವನು ನಿಜವಾಗಿ ದ್ವಿಜ ಆಗ್ತಾನೆ. ಯಾಕೆಂದ್ರೆ ವೃತ್ತೇನ ಹಿ, ನಡೆಯಿಂದ ತಾನೇ ಒಬ್ಬ ಉತ್ತಮನೆನಿಸುವುದು. ಯಾವುದೇ ವರ್ಗದಲ್ಲಿ ಹುಟ್ಟಿದ್ರು, ಯಾವುದೇ ಪರಿಸರದಲ್ಲಿ ಹುಟ್ಟಿ ಬಂದಿದ್ರು, ದಮೇ ಸತ್ಯೇ ಧರ್ಮೇ, ಯಾರು ಇಂದ್ರಿಯವನ್ನು ನಿಗ್ರಹಿಸಿ ಪ್ರಾಮಾಣಿಕತೆಯ ಜೊತೆಗಿದ್ದು ತನಗೆ ತನ್ನ ಸುತ್ತ ಇರುವ ಕರ್ಮಗಳನ್ನ ನಡೆಸ್ತಾ ಅದನ್ನೇ ಧರ್ಮ ಅಂತ ಎಚ್ಚರದಿಂದ ಇದು ಸತತೋತ್ಥಿತ, ಇದು ಬಹಳ ಒಳ್ಳೆಯ ಶಬ್ದ. ನಾವು ಯಾವಾಗಲೂ ಎಷ್ಟೋ ವಿಷಯದಲ್ಲಿ ಸತತೋತ್ಥಿತರಾಗಿರುವುದಿಲ್ಲ. ಉತ್ಥಿತರಾಗಿರುವುದು ಅಂದ್ರೆ ಎಚ್ಚರದಲ್ಲಿರುವುದು. ನಾವು ಸರಿ ಮಾಡ್ತಾ ಇದ್ದೇವೆ ಅಂತ ಅನ್ಕೊಂಡಿರ್ತೇವೆ, ಅಥವಾ ನಾವು ಮಾಡ್ತಾ ಇದ್ದೇವೆ ಅನ್ನೋದೇ ನೆನಪಿರಲ್ಲ. ಎಲ್ಲ ಆಗ್ತಾ ಹೋಗ್ತಾ ಇರುತ್ತೆ. ಮಿಷಿನ್ ವರ್ಕ್ ಮಾಡ್ತಾ ಇದ್ದ ಹಾಗೆ ವರ್ಕ್ ಆಗ್ತಾ ಇರುತ್ತೆ. ನಾನು ಅನ್ನೋದು ಅದ್ರ ಜೊತೆಗೆ ನಾನು ಇರೋದಿಲ್ಲ ಅಂದ್ರೆ ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಬೇರೆ ಆಲೋಚನೆ ಜೊತೆಗಿರ್ತೇನೆ. ಕೆಲಸ ಮಾತ್ರ ಇನ್ನೊಂದು ವಿಷಯಕ್ಕೆ ಆಗ್ತಾ ಇರುತ್ತೆ. ಹೀಗೆ ನಾನು ಮಾಡುವ ಕೆಲಸದಲ್ಲಿ ನನ್ನನ್ನ ಸಂಪರ್ಕದಲ್ಲಿ ಇಟ್ಟುಕೊಳ್ಳದೆ ನನ್ನ ಮರೆವು ಬೇರೆ ವಿಷಯದ ಜೊತೆಗೆ ಸೇರಿಕೊಂಡದ್ರಿಂದ ಈ ಕೆಲಸಕ್ಕೆ ನಾನು ನ್ಯಾಯ ಕೊಡ್ಲಿಕ್ಕೆ ಆಗದೆ ಕರ್ತವ್ಯ ಮಾಡಿದರೆ ಅದು ಪೂರ್ಣ ಸಿದ್ಧಿಗೆ ಕಾರಣ ಆಗುದಿಲ್ಲ. ಆದ್ರೆ ಒಬ್ಬ ಅತ್ಯಂತ ಹೀನ ವಂಶದಲ್ಲಿ ಹುಟ್ಟಿ ಬಂದಿದ್ರೂ ಕೂಡ ಸತತೋತ್ಥಿತನಾಗಿ ಸತ್ಯದಲ್ಲಿ, ಧರ್ಮದಲ್ಲಿ, ಇಂದ್ರಿಯದ ನಿಗ್ರಹದಲ್ಲಿ ಇದ್ದಾಗ ತಮಹಂ ಬ್ರಾಹ್ಮಣಂ ಮನ್ನಿ, ಆತನನ್ನು ನಾನು ಒಬ್ಬ ಜ್ಞಾನವನ್ನು ಪಡೀಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಗುರುತಿಸ್ತೇನೆ. ಕರ್ಮ ದೋಷೇಣ ವಿಷಮಾಂ ಗತಿಮಾಪ್ನೋತಿ ದಾರುಣಂ. ಈ ಕರ್ಮದ ದೋಷದಿಂದ ಎಷ್ಟು ದೊಡ್ಡವನಾದ್ರೂ ಕೂಡ ದಾರುಣವಾದ ಪರಿಸ್ಥಿತಿಯನ್ನು ಕೆಲವೊಮ್ಮೆ ಅನುಭವಿಸಲೇಬೇಕಾಗುತ್ತೆ. ಅದನ್ನು ಯಾರು ತಪ್ಪಿಸ್ಲಿಕ್ಕಾಗುದಿಲ್ಲ. ಕ್ಷೀಣ ದೋಷ ಮಹಮ್ಮನ್ನೇ ಚಾಭಿತಸ್ತು ಅಂತರೋತ್ತಮ. ಆದ್ರೆ ನಿನ್ನ ದೋಷ ಈಗ ಕ್ಷೀಣವಾಗಿದೆ. ನಿನ್ನ ದೋಷ ಎಲ್ಲ ಕಳೀತಾ ಹೋಗ್ತಾ ಇದೆ. ಯಾಕೆಂದ್ರೆ ನನಗೆ ಇಷ್ಟು ಧರ್ಮದ ಬಗ್ಗೆ ನೀನು ಹೇಳಿದಾಗ ನಿನ್ನ ಬಗ್ಗೆ ನನಗಿರುವ ಆದರಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ದೋಷ ಕಮ್ಮಿ ಆಗಿದ್ರೆ ಮಾತ್ರ ನಿನ್ನ ಮೇಲೆ ನನಗಿಷ್ಟು ಪ್ರೀತಿ. ನಿನ್ನ ಸಂಘದಿಂದ ನನಗೆ ನನ್ನ ನರಕದ ಪತನದ ಪಾಪವನ್ನು ನೀನು ಪರಿಹರಿಸಿದಿ. ತಾನು ಬೀಳದೆ ಇನ್ನೊಬ್ಬರನ್ನು ಬೀಳದಂತೆ ತಡೆಯೋನೇ ದೊಡ್ಡವ. ನಿನ್ನಲ್ಲಿ ಆ ದೊಡ್ಡತನ ಇದೆ ಅಂತಂದ್ರಿಂದ ನಿನ್ನಲ್ಲಿ ದೋಷ ಹೋಗಿದೆ ಅಂತಾನೆ ನಾನು ಭಾವಿಸ್ತೇನೆ. ಕರ್ತುಮರ್ಹಸಿ ನೋತ್ಕಂಠ ದ್ವದ್ವಿಧ ಕವಿಷಾದಿನ. ನೀವು ವಿಷಾದಕ್ಕೊಳಗಾಗಬೇಕಾದವರಲ್ಲ. ನೀವು ಎತ್ತರದಲ್ಲಿ, ಯಾಕೆಂದ್ರೆ ಅವನು
ಈ ಕಾರಣದಿಂದಾಗಿ ನನ್ನದೇ ಆತ್ಮದ ದೋಷದಿಂದಾಗಿ ನಾನು ಶಾಪಕ್ಕೊಳಗಾದೆ ಅಂತ ಹೇಳ್ಕೊಂಡಲ್ವಾ. ಹಾಗಾಗಿ ನೀನು ಅವನನ್ನು ಸಮಾಧಾನ ಮಾಡ್ತಾನೆ. ನೀನೀಗ ದೋಷಕ್ಕೆ ಒಳಗಾಗಿದ್ದೇನೆ ಅಂತ ಅಂದ್ಕೊಂಡು ಮತ್ತೆ ಮತ್ತೆ ದುಃಖಕ್ಕೆ ಈಡಾಗಬೇಡ. ಲೋಕ ವೃತ್ತಾಂತ ತತ್ವಜ್ಞಾ ನಿತ್ಯಂ ಧರ್ಮಪರಾಯಣಾ. ನೀವು ಲೋಕದ ವೃತ್ತಾಂತಗಳನ್ನು ಚೆನ್ನಾಗಿ ತಿಳಿದವರು, ಧರ್ಮದ ದಾರಿಯಲ್ಲಿ ನಡೆಯುವವರು, ನೀವು ಇನ್ನೊಬ್ಬರನ್ನ ಗುರಿ ಹಿಡಿದು ಮುಂದಕ್ಕೆ ಹೋಗಿ ಅಂತ ಅವರಿಗೆ ಎಚ್ಚರ ಕೊಡಬೇಕಾದವರು, ನೀವು ಮುಖ ಸಪ್ಪೆ ಮಾಡಿಕೊಂಡ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕಿತ್ತು. ನೀನು ಅಕಸ್ಮಾತ್ ನಾನು ಬಂದಾಗ ನನ್ನೇ 1000 ತಲೆಬಿಸಿ ಇದೆ, ನಿನಗೇನು ಮಾಡಲಿ ಅಂತ ಹೇಳಿದ್ದಿದ್ರೆ ನನಗೆ ದಾರಿ ಸಿಕ್ತಿತ್ತ? ನಾನು ಇವತ್ತು ಇಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ, ನನ್ನ ಕರ್ತವ್ಯ ಏನು ಅಂತ ಗೊತ್ತಾದಕ್ಕೆ ಖುಷಿ ಪಡ್ತಾ ಇದ್ದೇನೆ ಅಂದ್ರೆ ನಿನ್ನಂಥವನ ಮಾತಿನಿಂದ. ಅದರಿಂದಾಗಿ ನಿನ್ನಂಥವರು ಯಾವತ್ತೂ ಮುಖ ಸಪ್ಪೆ ಮಾಡಬಾರ್ದು. ಅದರಿಂದಾಗಿ ನನಗೆ ನಿನ್ನ ಖುಷಿ ಬಹಳ ಮುಖ್ಯ, ನೀನು ಸಂತೋಷವಾಗಿರಬೇಕು ಅಂತ ಬಯಸ್ತೇನೆ. ಪ್ರಜ್ಞೆಯ ಮಾನಸಂ ದುಃಖಂ. ಆಗ ವ್ಯಾಧ ಹೇಳ್ತಾನೆ, ಹೌದು ನೀನು ಹೇಳಿದ್ದನ್ನು ಒಪ್ಕೊಳ್ತೇನೆ, ನಾನು ವ್ಯಥೆ ಪಡಬಾರ್ದು, ವ್ಯಥೆ ಪಡ್ತಾ ಇಲ್ಲ. ಪ್ರಜ್ಞೆಯಿಂದ ಮಾನಸವಾದ ದುಃಖವನ್ನು ಕಳ್ಕೊಳ್ಬೇಕು. ಹನ್ಯಾತ್ ಶಾರೀರಂ ಔಷಧೈ. ಶಾರೀರಿಕವಾದಂತಹ ರೋಗ ಬಂದಾಗ ಔಷಧ ತೆಗೆದುಕೊಂಡು ಪರಿಹಾರ ಮಾಡಬೇಕು. ಮಾನಸಿಕವಾದ ದುಃಖ ಬಂದಾಗ ವಿವೇಕದಿಂದ ಪ್ರಜ್ಞೆಯಿಂದ ಆಲೋಚಿಸಿ ಇದು ಯಾಕೆ ಹೀಗಾಗಿದೆ ಅಂತ ವಿವೇಚನೆಯಿಂದ ಮನಸ್ಸಿನ ದುಃಖವನ್ನು ಕಳ್ಕೊಳ್ಬೇಕು. ಏತದ್ವಿಜ್ಞಾನ ಸಾಮರ್ಥ್ಯಂ ನಬಾಲೈ ಸಮತಾವಿಯಾತ್. ಬಾಲಿಶರಂತೆ ಯಾವ ಕಾಲಕ್ಕೂ ವರ್ತಿಸಬಾರ್ದು. ನಬಾಲೈಹಿ ಸಮತಾಂ ಇಯಾತ್. ಈ ವಿಷಯದಲ್ಲೆಲ್ಲ ನಾವು ಎಲ್ಲಿಗೆ ಎಷ್ಟು ವಿವೇಚನೆ ಮಾಡಬೇಕೋ ಅಲ್ಲಷ್ಟು ಮಾಡುವುದೇ ಇಲ್ಲ. ಎಲ್ಲಿಗೆ ವಿವೇಚನೆ ಮಾಡಬಾರ್ದು, ಈಗ ಕೆಲವೊಮ್ಮೆ ತುಂಬಾ ವಿವೇಚನೆ ಮಾಡಬೇಕು ಅಂತಿರುತ್ತೆ. ಅಂಗಡಿ ಮುಂದೆ ಕೂತ್ಕೊಂಡು ತರಕಾರಿ ತಗೊಳ್ಳಿಕ್ಕೆ ಅರ್ಧ ಗಂಟೆ ವಿವೇಚನೆ ಮಾಡುದು, ಅಲ್ಲಿ ಬೇಕಿಲ್ಲ ಅಷ್ಟು ವಿವೇಚನೆ. ಅದು ಇವತ್ತು ತಿಂದ್ರೆ ಹೊಟ್ಟೆಗೆ ಎಲ್ಲೋ ಹೋಗುತ್ತೆ. ತಗೊಳ್ಳಿ, ಮೋಸ ಹೋಗಬಾರ್ದು, ಪದಾರ್ಥ ಸ್ವಚ್ಛವಾಗಿದೆ ನೋಡಿ, ಅರ್ಧ ಗಂಟೆ ಜಿಜ್ಞಾಸೆ ಮಾಡುವಂಥದ್ದೇನಿದೆ. ಅಲ್ಲೆಲ್ಲ ಬೇಡ. ಯಾವುದಕ್ಕೆ ದೀರ್ಘಕಾಲದ ವಿವೇಚನೆ ಬೇಕು ಅಂದ್ರೆ ಯಾವುದು ದೀರ್ಘಕಾಲ ಬಾಳುತ್ತೋ ಅದರ ಬಗ್ಗೆ ಯೋಚನೆ ಮಾಡಬೇಕು. ಅದರಿಂದಾಗಿ ನಾವು ಸಾಮಾನ್ಯ ಉಲ್ಟಾ ಆಗುತ್ತಂತ, ದೇವರು ದಿನರೆಲ್ಲ ತುಂಬಾ ಯೋಚನೆ ಮಾಡ್ಬೋದು, ನಮಸ್ಕಾರ ಮಾಡಿ ತಲೆಗೆ 3 ಸುತ್ತ ಹಾಕೊಂಡು ಕಾಣಿಕೆ ಹಾಕೊಂಡು ದೇವರು ಅಷ್ಟೇ. ಇದೆಲ್ಲ ನಾವು ನಾಳೆ ಆರೋಗ್ಯ ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ನಾವು ತುಂಬಾ ಯೋಚನೆ. ಕಾರಣ ಸರಿ ಕೊಡುದು, ಈ ವಿಷಯದಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ವಿಷಯ ಸರಿ. ಆದ್ರೆ ಎಷ್ಟು ದಿವಸ ಆ ದೇಹವು ಒಂದ್ ದಿವಸ ಬಿದ್ದೋಗುವಂಥದ್ದೇ, ಆ ಮಕ್ಕಳು ಕೂಡ ಒಂದ್ ದಿವಸ ಆಯ್ತು ಅಂತ ಯಾವ್ದು ವಿದೇಶದ ವಿಮಾನ ಹತ್ತಿದ್ಮೇಲೆ ನಾಪತ್ತೆ ಆಗೋರೆ. ಅದರಿಂದಾಗಿ ಎಷ್ಟು ಅಂತ ಅದರ ಬಗ್ಗೆ ಯೋಚನೆ ಮಾಡುದು. ಆದ್ರೆ ಪ್ರೀತಿ ಕೊಡಬೇಕು, ಅವರನ್ನ ನೋಡಿಕೊಳ್ಳುವ ವಿಷಯದಲ್ಲಿ ತಿರಸ್ಕಾರ ಅಥವಾ ನಿರ್ಲಕ್ಷ್ಯ ಇರಬಾರ್ದು. ಅದು ಅತ್ಯಂತ ಪ್ರಾಮಾಣಿಕವಾದದ್ದು. ಆದ್ರೆ ಜಿಜ್ಞಾಸೆಯ ವಿಷಯದಲ್ಲಿ ಅಬಾಲಿಶಾಹ ನ ಭವೇಮ. ಯಾವ ಕಾಲಕ್ಕೂ ಬಾಲಿಶರಂತೆ ವರ್ತಿಸಬಾರ್ದು. ಅನಿಷ್ಟ ಸಂಪ್ರಯೋಗಾಚ್ಚ ವಿಪ್ರಯೋಗಾತ್ ಪ್ರಿಯಸ್ಯ ಚ. ನಮ್ಗೆ ಸ್ವಲ್ಪ ಯಾವಾಗ್ಲೂ ನಮ್ಮ ಸುತ್ತ ನಡೆಯುವುದು ಹೇಗೆ ಅಂದ್ರೆ ಮನುಷ್ಯಾ ಮಾನಸೈರ್ ದುಃಖೈ ವ್ಯಜ್ಯಂತೆ ಚ ಅಲ್ಪಬುದ್ಧಯ. ಅಲ್ಪಬುದ್ಧಿಗಳಾಗಿ ಮನುಷ್ಯರು ಮಾನಸೈ ದುಃಖೈ ಯುಜ್ಯಂತೆ. ಮಾನಸಿಕವಾದ ದುಃಖದಿಂದಲೇ ಹೆಚ್ಚು ಒದ್ದಾಡ್ತಾ ಇರ್ತಾರೆ. ದೈಹಿಕ ದುಃಖ ಅನ್ನೋದು ಸ್ವಲ್ಪ ಹೊತ್ತಾದ್ಮೇಲೆ ಪರಿಹಾರ ಆಗುತ್ತೆ. ಎಲ್ಲೋ 4 ವರ್ಷ ಬೇಕಾದ್ರೆ ಅದರ ಗುರುತು ಇರ್ಬೋದು ಅಷ್ಟೇ, ಗಾಯ ಆಗಿತ್ತು ಅಂತ ಹೇಳಲಿಕ್ಕೆ. ಆದ್ರೆ ಈ ಮನಸ್ಸಿನಿಂದ ಆಗುವಂಥದ್ದು ಇದೆಯಲ್ವಾ, ಅದು ದೀರ್ಘಕಾಲ ಅವನನ್ನ ಕೊಲ್ತಾನೇ ಹೋಗ್ತಾ ಇರುತ್ತೆ. ಒಳಗಿಂದೊಳಗನೆ ಈ ಗೆದ್ದಲು ಹಿಡಿಯುತ್ತಲ್ವ ಮರದ ಮಧ್ಯಕ್ಕೆ, ಹೊರಗೆ ಏನು ಕಾಣಿಸುವುದಿಲ್ಲ. ಜೋರ್ ಗಾಳಿ ಬಂದು ಉರುಳಿ ಬಿದ್ದಾಗ್ಲೇ ಗೊತ್ತಾಗುತ್ತೆ ಒಳಗೆ ಟೊಳ್ಳು ಅಂತ. ಮಾನಸ ದುಃಖ ಹಾಗೆ ಮಾಡುತ್ತೆ. ಯಾಕೆ ಹಾಗಾಗುತ್ತೆ ಅನ್ನೋದಕ್ಕೆ ಅವರು ಹೇಳ್ತಾರೆ, ಅನಿಷ್ಟ ಸಂಪ್ರಯೋಗಾಚ್ಚ. ಯೋಗ ಪ್ರಯೋಗ ಸಂಪ್ರಯೋಗ. ಅನಿಷ್ಟದ ಮೇಲೆ ಸಂಪ್ರಯೋಗ, ಇಷ್ಟದ ಮೇಲೆ ವಿಪ್ರಯೋಗ. ಯಾವುದು ನಮಗೆ ನಿಜವಾಗಿ ದೇಹಕ್ಕೆ ಅಥವಾ ನಮ್ಮ ಕಾರ್ಯಕ್ಕೆ ಅಥವಾ ನಮ್ಮ ಧರ್ಮಕ್ಕೆ ಯೋಗ್ಯವಾದದ್ದಲ್ವೋ ಅದರ ಬಗ್ಗೆ ತುಂಬಾ ನಾವು ಒತ್ತು ಕೊಟ್ಟು ಅದರ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಳ್ತೇವೆ. ಯಾವುದು ಪ್ರಿಯ ಅದಕ್ಕೆ ವಿಪ್ರಯೋಗ. ಪ್ರಿಯಸ್ಯ ವಿಪ್ರಯೋಗಾತ್ ಅನಿಷ್ಟಸ್ಯ ಸಂಪ್ರಯೋಗಾತ್. ಇದು ನಮ್ಮ ಮಾನಸಿಕವಾದ ದುಃಖಕ್ಕೆ ಮಹಾಕಾರಣ. ಹಾಗಾದ್ರೆ ಪರಿಹಾರ ಏನು? ನಮ್ಗೆ ಇಷ್ಟ ಇಲ್ಲದಂತೆ ಆಗಿ ಹೋಗುತ್ತಲ್ಲ ಎಷ್ಟೋ ಸಲ. ಗುಣೈರ್ಭೂತಾನಿ ಯುಜ್ಯಂತೆ ವಿಯುಜ್ಯಂತೆ ತಥೈವ ಚ ಸರ್ವಾಣಿ ನೈತದೇಕಸ್ಯ ಶೋಕಸ್ಥಾನಂ ಹಿ ವಿದ್ಯತೆ. ನಾವೇ ಎಲ್ಲ ಸರಿ ಮಾಡುತ್ತೇವೆ ಅನ್ನೋದು ಆಗಲ್ಲ. ಗುಣೈಹಿ ಭೂತಾನಿ ಯುಜ್ಯಂತೆ. ಆತರ ಯಾಕೆ ಅನ್ಸುತ್ತೆ ಅಂದ್ರೆ ಅವರ ಒಳಗಿನ ಗುಣ ಕೆಲಸ ಮಾಡುತ್ತೆ. ಹಾಗಾದ್ರೆ ಋಷಿಗಳೆಲ್ಲ ಹೇಗೆ ತಪ್ಪಿಸಿಕೊಳ್ತಾರೆ? ಅವರು ಅದು ಸೇರಿದಾಗ್ಲೂ ಬಿಟ್ಟು ಹೋದಾಗ್ಲೂ ಎರಡಕ್ಕೂ ಒಂದೇ ಸ್ಥಿತಿಯಲ್ಲಿ ಇರ್ತಾರೆ. ಎರಡೂ ಕೂಡ ನಡೀಬೇಕಿತ್ತು ನಡೀತು ಅಂತ ಅನ್ಕೊಳ್ತಾರೆ ಹೊರತು, ನಡಿಬೇಕಿದ್ದದ್ದನ್ನು ನಾನು ನಡೆಸ್ಕೊಳ್ತೇನೆ,
ನಡೆಯಬಾರದನ್ನ ನಾನು ತಡೀತೇನೆ ಅಂತ ಅವ್ರು ಯಾವತ್ತೂ ಅನ್ಕೊಳ್ಳಲ್ಲ. ಯಾವಾಗ ನಮ್ಗೆ ಒಂದೋ ನೋಡಿ ನಾನು ಅನ್ನೋದನ್ನು ಪೂರ ಬಿಟ್ಟೇ ಬಿಡ್ತೇವೆ, ಒಂದೋ ನಾನು ಅನ್ನೋದನ್ನು ಪೂರ ತುಂಬುತ್ತೇವೆ. ಈ ನಾನು ಅನ್ನೋದು ಬಿಡುದು ಅಂದ್ರೆ ನನ್ನ ಎಚ್ಚರ ಇಲ್ಲದೆ ಇರುವುದು, ನಾನು ಅನ್ನೋದನ್ನು ತುಂಬಿಕೊಳ್ಳುವುದು ಅಂದ್ರೆ ಅದನ್ನ ನಾನೇ ಮಾಡ್ತೇನೆ ಅಂತ ಅನ್ನುವ ಹಠ. ಈ ಎರಡೂ ಮಧ್ಯದ ದಾರಿಯಲ್ಲಿ ಎಂದು ನಮ್ಮನ್ನ ಹೊಂಡಕ್ಕೆ ಹಾಕುವಂತಹ ಪ್ರವೃತ್ತಿಗಳು. ಆದ್ರಿಂದಾಗಿ ಅನಿಷ್ಟೇನ ಅನ್ವಿತಂ ಪಶ್ಯನ್ ತಥಾ ಕ್ಷಿಪ್ರಂ ವಿರಜ್ಯತೆ. ಅನಿಷ್ಟೇನ ಅನ್ವಿತಂ, ಮತ್ತೆ ತತಶ್ಚ ಪ್ರತಿಕುರುವಂತಿ ಯದಿ ಪಶ್ಯನ್ ಉಪಕ್ರಮಂ. ಉಪಕ್ರಮಂ ಪಶ್ಯನ್ ಪ್ರತಿಕುರುವಂತಿ. ಈಗೇನೋ ಒಂದು ಕೆಟ್ಟದಾಗಬಹುದು, ಆಗುವ ಸಾಧ್ಯತೆಗಳು ಗೊತ್ತಾಗುತ್ತೆ, ಎಲ್ಲೋ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಆಗ ಮೊದಲೇ ಈಗೊಂದು ನಾವು ಇಷ್ಟಪಡೋದಂತ ಆಗ್ಬೋದು, ಆಗ್ಲಿ ಒಪ್ಕೊಂಡ್ಬಿಡ್ತೇನೆ ಅಂತ ಅದನ್ನ ಒಂದೋ ಸಹಜವಾಗಿ ಸ್ವೀಕರಿಸ್ತಾರೆ. ಅಥವಾ ಅದಕ್ಕೆ ಪರಿಹಾರ ಏನ್ ಮಾಡ್ಬೋದು, ಇದನ್ನ ತಪ್ಪಿಸಿಕೊಳ್ಳಿಕ್ಕೆ ನಮ್ಮಿಂದ ಆಗುವಂಥದ್ದಾದ್ರೆ, ನಮ್ಮ ವ್ಯವಸ್ಥೆ ಒಳಗೆ ಇರುವಂತದ್ದಾದ್ರೆ ಅದಕ್ಕೆ ಪ್ರತಿಕುರುವಂತಿ. ಅದರ ಅಪಾಯವನ್ನು ತಪ್ಪಿಸುವ ದಾರಿ ಏನಾದ್ರೂ ಇದ್ರೆ ಅದನ್ನು ಮಾಡ್ತಾರೆ. ಅವರು ವಿರಜ್ಯಂತೆ, ಅವರು ಅಪಾಯದಿಂದ ತಪ್ಪಿಸಿಕೊಳ್ತಾರೆ. ಆದ್ರೆ ಎಲ್ಲದಕ್ಕೂ ದುಃಖನೇ ಪಡ್ತಾ ಇರ್ತಾನಲ್ವಾ, ಅವನನ್ನು ಯಾರು ಉದ್ಧಾರ ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ. ಶೋಚತಃ ನ ಭವೇತ್ ಕಿಂಚಿತ್ ಕೇವಲ ಪರಿತಪ್ಯತೆ. ಅಯ್ಯೋ ನನಗೆ ಹಾಗಾಯ್ತು, ಅಯ್ಯೋ ನನಗೆ ಹೀಗಾಯ್ತು, ಅಯ್ಯೋ ನನಗದು ಬೇಕಿತ್ತು, ಅಯ್ಯೋ ನನಗೆ ಸಿಗ್ಲಿಲ್ಲ, ಅಯ್ಯೋ ನನಗದು ಆಗ್ಲೇ ಇಲ್ಲ. ಇನ್ನೊಬ್ರೆ ನಮ್ದು ಈ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ನಾವು ಕಂಪ್ಯಾರಿಸನ್. ಅವರಿಗೆಲ್ಲ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಅವ್ರಿಗೆ ಒಳ್ಳೆ ಬಟ್ಟೆ, ನನಗೆ ಬಟ್ಟೆ ಇಲ್ಲ. ಅವ್ರಿಗೆ ಒಳ್ಳೆ ಊಟ, ನನಗೆ ಊಟ ಇಲ್ಲ. ನಮ್ಗಿಂತ ಊಟ ಇಲ್ಲದವರು ಎಷ್ಟೋ ಜನ ಇದ್ದಾರೆ. ನಮ್ಗೆ ಈ ಊಟ ಆದ್ರೂ ಸಿಕ್ಕಿದೆ. ನಮ್ಮ ಮಿತಿಯನ್ನೇ ನಾವು ಅರ್ಥ ಮಾಡ್ಕೊಳ್ಳ. ನಮ್ಗೆ ಏನ್ ಕೊಟ್ಟಿದ್ದಾನೋ, ನಮ್ಮ ಹೊಟ್ಟೆಗೆ ಬೇಕಾದ್ದನ್ನೇ ಕಾಲ ಕಾಲಕ್ಕೆ ದೇವರು ಕೊಟ್ಟಿರ್ತಾನೆ. ನಮ್ಮ ದೇಹಕ್ಕೆ ಬಟ್ಟೆ ಯೋಗ್ಯತೆ ಏನಿದೆಯೋ ಅದನ್ನೇ ಕೊಟ್ಟಿರ್ತಾನೆ. ನಾವು ಅದರಲ್ಲೇ ಚಂದ ಕಾಣ್ತಾ ಇರ್ತೇವೆ. ಅದು ನಮ್ಗೇನು ಅನ್ಸೋದು ಅಂತಂದ್ರೆ ನಾವು ಚಂದ ಇಲ್ಲ, ನಾವು ಬುದ್ಧಿವಂತರಲ್ಲ, ನಾವು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಈ ರೀತಿ ಶೋಚತಃ ನ ಭವೇತ್ ಕಿಂಚಿತ್ ಕೇವಲ ಪರಿತಪ್ಯತೆ. ಪರಿತ್ಯಜಂತಿ ಯೇ ದುಃಖಂ ಸುಖಂ ವಾ ಉಭಯಂ ನರಾಃ. ಪರಿತ್ಯಜಂತಿ ಯೇ ದುಃಖಂ, ಯಾರು ಈ ರೀತಿಯಾದ ದುಃಖಗಳಿಂದ ತಮ್ಮನ್ನು ದೂರ ಇಡುತ್ತಾರೋ. ಹೇಗೆ ದೂರ ಇಡುವುದು? ಶಬ್ದ ಹೇಳುವುದು ದುಃಖವನ್ನು ದೂರ ಇಡುವುದು ಅಂತ. ಇರುವುದೇ ಹೀಗೆ. ನಾವು ಸೃಷ್ಟಿಯಾದದ್ದನ್ನ ಅಂದ್ರೆ ಹೀಗೆ ಇರುವುದನ್ನ ಬದಲಾಯಿಸ್ಲಿಕ್ಕಂತೂ ನಮ್ಮ ಹತ್ರ ಆಗ್ತಾ ಇಲ್ಲ. ನಾವು ಸೃಷ್ಟಿಕರ್ತರಾಗಿದ್ರೆ ನಾವು ಬೇರೆ ತರದ ಊಟವನ್ನು ತಯಾರು ಮಾಡ್ಬೋದಿತ್ತು. ಅಡಿಗೆ ಚೆನ್ನಾಗಿ ಬರುವುದಾಗಿದ್ರೆ ಏನೋ ಒಂದು ರೀತಿ ಬೇರೆ ಅಡಿಗೆ ಮಾಡಿ ಅವ್ರಿಗೆ ವಾಪಸ್ಸು ಸವಾಲು, ನೋಡಿ ಅಡಿಗೆ ಅಂದ್ರೆ ಹೀಗಿರ್ಬೇಕು. ನಮ್ಗೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂದಮೇಲೆ ಅವರು ಈಗ ಏನು ಅಂದ್ರೆ ನಾವು ಆಕ್ಷೇಪಿಸ್ತೇವೆ ಅಂದ್ರೆ ನಮ್ಗೆ ಅದನ್ನು ಸರಿ ಮಾಡ್ಲಿಕ್ಕೂ ಬರಬೇಕು. ನಾವು ಆಕ್ಷೇಪಿಸುವುದಿಲ್ಲ ಅಂತಂದ್ರೆ ಸರಿ ಇದೆ ಅಂತ ಇದೊಂದು ಸ್ವಲ್ಪ ಸಮಸ್ಯೆ. ಏನಂದ್ರೆ ಕೆಲವೊಮ್ಮೆ ಏನಂದ್ರೆ ನಾವು ಹೊಗಳುದಿಲ್ಲ, ಯಾಕಂದ್ರೆ ಯಾರನ್ನು ಬೈಯೋದಿಲ್ಲ. ಈ ಬೈಯೋರು ಚೆನ್ನಾಗಿದ್ದದನ್ನು ಹೇಳಬೇಕು. ನೀವು ಬೈಲಿಕ್ಕಾಗುತ್ತೆ, ಹೇಳಿಕ್ಕಾಗಲ್ವಾ ಅಂತ ಹೇಳ್ತೀವಿ. ಆದ್ರೆ ಮುದಿತತ ಮತ್ತು ಇನ್ನೊಂದು ಯಾವುದು, ಮೈತ್ರಿ, ಕರುಣ, ಮುದಿತತ, ಉಪೇಕ್ಷಾ. ಈ ಕರುಣ ಇದೆಯಲ್ವಾ, ಎರಡು ವಿಷಯದಲ್ಲಿ. ಮುದಿತತ ಅಂತಂದ್ರೆ ಇನ್ನೊಬ್ರು ಚೆನ್ನಾಗಿದ್ದಾಗ ಸಂತೋಷ ಪಡುವುದು, ಇನ್ನೊಬ್ರು ಕಷ್ಟದಲ್ಲಿದ್ದಾಗ ವ್ಯಥೆ ಪಡುವುದು. ಇದು ಮನುಷ್ಯನಿಗೆ ಸಹಜವಾಗಿರ್ಬೇಕಾದ ಧರ್ಮ. ಮೈತ್ರಿ ಅಂದ್ರೆ ಯಾರು ಉತ್ತಮರೋ ಅವರ ಜೊತೆಗೆ ಮೈತ್ರಿ, ಯಾರು ದುಷ್ಟರು ಶತ್ರುಗಳು ಅವರ ಬಗ್ಗೆ ಉಪೇಕ್ಷೆ. ಶತ್ರು ಅಂತ ನಾವು ಹೋರಾಟ ಮಾಡುವುದರಲ್ಲಿ ಶಕ್ತಿ ವ್ಯಯ ಅಷ್ಟೇ. ಅವ್ರನ್ನ ಗೆದ್ದು ನಮಗೇನು ಯಾರು ಮೆಡಲ್ ಪೆಡಲ್ ಕೊಡಲ್ಲ, ಕೊಟ್ಟರು ಉಪಯೋಗ ಇಲ್ಲ. ನಮ್ಮನ್ನ ನಾವು ಗೆಲ್ಲುವುದೇ ದೊಡ್ಡ ಗುಣ, ನಮ್ಗೆ ಅದೇ ದೊಡ್ಡ ಲಾಭ. ಆದ್ರೆ ನಮ್ಮ ಯೋಚನೆ ಇನ್ನೇನೋ ಬೇರೆ ಕಡೆ ಹೋಗುತ್ತೆ. ಇಲ್ಲಿ ಮುದಿತತ ಇದೆಯಲ್ವಾ, ಎಲ್ಲರೂ ಬೆಳೆಯುವುದನ್ನು ನೋಡಿ ಸಂತೋಷ ಪಡುವುದು. ಇದು ಮನುಷ್ಯನಿಗೆ ತುಂಬಾ ಅವನ ಅಂತರಂಗದ ಸಾಧನೆಯಲ್ಲಿ ಬೆಳೆಯುವುದಕ್ಕೆ ಕಾರಣವಾದ ಸಂಗತಿ. ಇನ್ನೊಂದು ಕರುಣೆ. ಏನಾಗುತ್ತೆ, ನಮಗೆ ಯಾರಾದ್ರೂ ನಮ್ಗೆ ಆಗದವರು ಇದ್ದವ್ರು ಏನಾದ್ರು ಕಷ್ಟದಲ್ಲಿ ಬಂದ್ರು ಹಾಗೆ ಆಗ್ಬೇಕು. ಅವ್ರಿಗೆ ಮಾಡಿದ್ದೇ ಅನುಭವಿಸ್ತಾರವ್ರು, ಅವರಿಗೆ ಏನಾಗ್ಬೇಕಿತ್ತು ಅದೇ ಆಯ್ತು ಅಂತ ನಾವು ಅದನ್ನ ಏನಂತಾರೆ ನಮ್ಮಲ್ಲಿ ಒಂದು ಹದ ಕೊಟ್ಟುವುದು ಅಂತ ಹೇಳ್ತಾರೆ. ಆಗ್ಬೇಕಿತ್ತದು, ಆಗ್ಬೇಕಾದದ್ದೇ ಆಯ್ತು ಅಂತ. ಈ ರೀತಿ ನಾವು ಅದನ್ನ ಆಸ್ವಾದ ಮಾಡುವುದರಿಂದ ನಮ್ಮಲ್ಲಿ ಒಳಗಿನಿಂದ ಒಂದು ಕ್ರೌರ್ಯ ಬೆಳೀತಾ ಇದೆ ಅಂತ ಅರ್ಥ. ಈಗ ಸಹಾಯ ಮಾಡ್ಲಿಕ್ಕಾದ್ರೆ ಸಹಾಯ ಮಾಡೋಣ, ಸಹಾಯ ಮಾಡ್ಲಿಕ್ಕೆ ಯೋಗ್ಯರಲ್ಲ ಅಂದ್ರೆ ಬಿಟ್ಬಿಡೋಣ. ಅದು ಬಿಟ್ಟು ಅದರ ಎಂಜಾಯ್ ಮಾಡೋದು ಉಂಟಲ್ವಾ, ಇನ್ನೊಬ್ಬರಿಗೆ ತೊಂದರೆ ಆದಾಗ ಅದನ್ನು ಎಂಜಾಯ್ ಮಾಡೋದು. ತಪ್ಪಿಗೆ ಶಿಕ್ಷೆ ಆಯ್ತು ಅಂತ ಅಂದುಕೊಳ್ಳೋದು ಬೇರೆ. ಈಗ ಒಬ್ಬ ಹತ್ಯೆ ಮಾಡಿ ಗಲ್ಲಿಗೆ ಹೋದ, ಇಲ್ಲ ಅವನಿಗೆ ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಆಯ್ತು, ಇದನ್ನ ನ್ಯೂಟ್ರಲ್ ಆಗಿ ತಗೊಳ್ಳೋದು ಬೇರೆ.
ನಮ್ಗೆ ವೈಯಕ್ತಿಕವಾದ ಕೋಪದಿಂದ ಅವನು ಹಾಗೆ ಮಾಡಿದ್ದಕ್ಕೆ ಅವನು ಅದೇ ಆಗ್ಬೇಕಿತ್ತು ಅಂತ ಹಠ ಸಾಧಿಸುವುದುಂಟಲ್ವಾ, ಇದು ಅವನ ಅಂತರಂಗ. ಅವನಿಗೇನು ಆಗಲ್ಲ ಇದರಿಂದ, ಇವ್ನು ಹೇಳಿದ್ರಿಂದ ಅದು ಬಗ್ಗಲ್ಲಾಗಿದ್ದ, ಹಾಗೇ ಆಗಿತ್ತು. ಇದನ್ನ ಅವನು ಒಪ್ಕೊಂಡದ್ದು ಏನು ಅಂದ್ರೆ, ನನಗೊಂದು ಪಾಠ ಅಷ್ಟೇ, ಅದರಿಂದ ನಾನು ಯೋಚನೆ ಮಾಡಬೇಕಾದ್ರೆ ಈ ರೀತಿ ಮಾಡಿದ್ರೆ ಈ ರೀತಿಯಾದ ಶಿಕ್ಷೆ ಯಾರನ್ನು ಕರ್ಮ ಬಿಡುವುದಲ್ಲ ಅಂತ ಈ ಪಾಠ ಆಗ್ಬೇಕು ಹೊರತು, ಆಯ್ತು ಈಗ ನಾವು ಬರೋ ಒಂದು ಕರ್ಮ ನಾಳೆ ಅನುಭವಿಸ್ಲೇಬೇಕಾದವರಲ್ವಾ. ನಾವೇನ್ ಮಾಡದ್ದನ್ನು ಉಣ್ಣುವುದು, ಮಾಡಿದ್ದನ್ನೇ ಉಣ್ಣುವುದಲ್ವಾ. ನಮಗೂ ಆ ಎಚ್ಚರ ಇರಬೇಕಲ್ವ. ಎಚ್ಚರ ಬರಬೇಕು ಅನ್ನೋದು ಕರುಣೆ. ಅಯ್ಯೋ ಹೀಗಾಯ್ತು, ಇರ್ಲಿ, ಏನೋ ಒಂದು ತಪ್ಪಾಯ್ತು, ತೊಂದರೆ ಆಯ್ತು, ಅನುಭವಿಸ್ಲಿಕ್ಕೆ ಬಂದೋಯ್ತು ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ಅದನ್ನು ಸಹಿಸಿಕೊಳ್ಳುವುದೇನಿದೆ, ಇದು ದುಃಖವನ್ನು ಗೆಲ್ಲುವ ಕ್ರಮ. ದುಃಖವನ್ನು ಗೆಲ್ಲಿಕ್ಕಾಗುವ ದಾರಿ ಒಂದೇ ಒಂದು ಯಾವುದು ಅಂದ್ರೆ, ಬೆಳೆದವರನ್ನ ಬೆಳೀರಿ ಅಂತ ಸಂತೋಷ ಪಡುವುದು, ಬೀಳ್ತಾ ಇದ್ದವ್ರನ್ನ ಅಯ್ಯೋ ಪಾಪ ಅಂತ ಅಂದುಕೊಳ್ಳುದು. ನಮ್ಮ ಹತ್ರ ಸಾಧ್ಯ ಆದ್ರೆ ಕೈ ಹಿಡಿದೆತ್ತೋಣ. ನಾವು ಅಷ್ಟು ಗಟ್ಟಿ ಇಲ್ಲ, ನಾವೇ ಅದೋ ಒಂದು ತುದಿಯಲ್ಲಿ ನಿಂತಿದ್ದೇವೆ, ಇನ್ನೊಬ್ಬರನ್ನೇ ಎತ್ತಲಿಕ್ಕೆ ಹೋಗಿ ಇಬ್ರು ಒಟ್ಟಿಗೆ ಬಿದ್ದ ಇನ್ನು ಅನರ್ಥ ಆಗೋದು ಬೇಡ ಅಂತ ಸುಮ್ಮನಿದ್ದು ಅಯ್ಯೋ ಏನ್ ಮಾಡುದು. ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೇವೆ, ನಮ್ಮ ಕೈಯಲ್ಲಿಲ್ಲ ಬಸ್ಸು, ಬಿದ್ರು ಯಾರು ಅಯ್ಯೋ ಆಯ್ತಲ್ವಾ, ಯಾರಾದ್ರೂ ಒಬ್ರು ಅಲ್ಲಿ ನೋಡಿ ಅಂತ ಇಷ್ಟಾದ್ರೂ ಹೇಳಿಕ್ ನಮ್ಮ ಹತ್ರ ಆಗತ್ತೆ ಅಂದ್ರೆ ಹೇಳಿ ಮುಂದೆ ಹೋಗ್ಬೋದು. ಆ ಒಳಗಿನ ಅನುಕಂಪ ಇದೆಯಲ್ಲ, ಒಳಗಿನಿಂದೊಂದು ಕಂಪ, ತೊಂದರೆ ಆಯ್ತು, ಅದಕ್ಕೆ ನಾವು ಮಿಡಿಯತ್ತಲ್ಲ ಮನಸ್ಸು, ಅಷ್ಟಾದ್ರೂ ಅದು ಒಳ್ಳೇದೇ, ಅದು ಕೂಡ ಅತ್ಯಂತ ಅಗತ್ಯವಾದ ಕೆಲಸ. ಹೀಗೆ ದುಃಖವನ್ನತೆ ಪರಿತ್ಯಜಂತಿ. ಇನ್ನು ಸುಖ ಬಂದಾಗ್ಲೂ, ನನಗೊಬ್ಬನಿಗೆ ಸುಖ ಬಂತು, ನಿಮ್ಗೆ ಯಾರಿಗೂ ಸುಖ ಬರಲಿಲ್ಲ, ನಿಮ್ಗಿಲ್ಲ, ನನಗೆ ಮಾತ್ರ ಇದೆ, ನಾನ್ ಮಾತ್ರ ಅನುಭವಿಸ್ತಾ ಇದ್ದೇನೆ, ನನಗೇನು ಸಿಗಲ್ಲ ಹೇಳಿದ್ರಾ, ನೋಡಿ ಈಗ ನನಗೆಲ್ಲ ಸಿಕ್ಕಿದೆ ಅಂತ ಹೀಗೆ ಹಾರಾಡುವುದು ಕೂಡ ನಾಳೆ ಬೀಳ್ಲಿಕ್ಕಿರುವ ಎತ್ತರದ ಏರಿಕೆ ಜಾಸ್ತಿ ಆಯಿತು ಅಂತ ಅರ್ಥ. ಸುಖ ಬಂದಾಗ್ಲೂ ದುಃಖ ಬಂದಾಗ್ಲೂ ಉಭಯಂ, ಎರಡೂ ಕಾಲದಲ್ಲೂ ಮನಸ್ಸು ಸ್ಥಿಮಿತದಲ್ಲಿ ಇಟ್ಟುಕೊಂಡವ ಮಾತ್ರ ಈ ಒಳಗಿನ ಮಾನಸಿಕ ವೇದನೆಯಿಂದ ಪಾರಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ತ ಏವ ಸುಖ ಮೇದಂತೆ, ಅವರು ನಿಜವಾದ ಸುಖವನ್ನು ಪಡೀತಾರೆ. ಆ ಸುಖ ಯಾವುದು ಗೊತ್ತಾ, ತಿಂದ ಉಂಡ ಸುಖ ಅಲ್ಲ. ದೇವ್ರು ನನ್ನ ಎಲ್ಲ ವಿಷಯದಲ್ಲೂ ಚೆನ್ನಾಗಿಟ್ಟಿದ್ದಾನಲ್ವಾ, ಈ ತಿಂದಾಗ ಒಂದು ಖುಷಿ ಆಗುತ್ತೆ, ಅದೊಂದು ಖುಷಿನೇ. ಆದ್ರೆ ಅದರ ನಂತರ ಒಂದು ಖುಷಿ ಇದೆ, ಇಷ್ಟು ಚಂದದ ರುಚಿಯಾದ ಪದಾರ್ಥ ನನಗೆ ತಪ್ಪದಂತೆ ಯಾವಾಗಲೂ ಪ್ರಸಾದ ರೂಪದಲ್ಲಿ ಭಗವಂತ ಒದಗಿಸ್ತಾನೆ ಇದ್ದಾನಲ್ವಾ. ನನ್ನ ಮೇಲೆ ಏನ್ ಕರುಣೆ ದೇವರಿಗೆ, ನನ್ನ ಮೇಲೆ ಏನ್ ಪ್ರೀತಿ ದೇವರಿಗೆ ಅನ್ನುವ ಎಲ್ಲ ವಿಷಯದಲ್ಲೂ ಏನೊಂದು ತೊಡಕಾಯ್ತು. ಬಹುಶಃ ಇದಕ್ಕಿಂತ ಕೆಟ್ಟದ್ದನ್ನ ಕೊಡದೆ ಇಷ್ಟೇ ಕೆಟ್ಟದ್ದನ್ನು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ, ನಿನಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ, ನನಗೆ ಇದನ್ನ ದಕ್ಕಿಸಿಕೊಳ್ಳುವ ಭಾಗ್ಯ ಇಲ್ಲ, ಆದ್ರಿಂದ ಇಷ್ಟರಲ್ಲೇ ನನ್ನನ್ನ ಕಾಪಾಡಿದ್ದಾನೆ ಅನ್ನುವ ಒಂದು ಸುಖವೇ ಕಾಣುತ್ತಾರೆ. ಸಂತೋಷಂ ಯಾಂತಿ ಪಂಡಿತ ಅಸಂತೋಷ ಪರಾಮೂಢ. ಮೂಢರು ಮಾತ್ರ ಎಷ್ಟು ಅವರು ಪೇಡನೆ ತಿಂತಾ ಇರ್ತಾರೆ, ನನಗೆ ಕುಂದಬೇಕಿತ್ತು, ಪೇಡ ತಂದ್ಕೊಟ್ಟಿದ್ದಾರೆ ಅಂತ ಕೂತಿರ್ತಾನೆ. ಹೀಗೆ ಮೂಢನಿಗೆ ಯಾವ ತಿಂದಾಗ್ಲೂ ಸುಖ ಇಲ್ಲ. ಅದೇ ಅವನು ಗಂಜಿ ತಿನ್ನುವಾಗ್ಲೂ ಎಷ್ಟು ಚಂದದ ಗಂಜಿ, ಇದನ್ನು ತಯಾರು ಮಾಡುವಾಗ ಎಷ್ಟು ಗದ್ದೆಯಲ್ಲಿ ಕಷ್ಟಪಟ್ಟಿರ್ತಾನೆ, ಎಷ್ಟು ರುಚಿಯಾಗಿದೆ. ಗಂಜಿ ಒಳ್ಳೆ ರುಚಿ, ಆ ರುಚಿ ಗೊತ್ತಿದ್ರೆ ಆ ಉಳಿದ ಪದಾರ್ಥಗಳ ಬಗ್ಗೆ ಯೋಚನೆ ಬರಲ್ಲ. ಇಷ್ಟು ದೇವ್ರು ಕೊಟ್ಟಿದ್ದಾನಲ್ವಾ, ಹೊಟ್ಟೆ ತುಂಬ್ತಾ ಇದೆ, ತೃಪ್ತಿ ಆಗ್ತಾ ಇದೆ, ದೇಹಕ್ಕೆ ಶಕ್ತಿ ಇದರಿಂದ ಒಳ್ಳೇದಿಲ್ಲ, ಅನಾರೋಗ್ಯ ಬರದ ಆಹಾರ ಇದು ಅನ್ನೋ ಈ ಎಚ್ಚರದ ಜೊತೆಗೆ ಅವನಿಗೆ ಸುಖವೇ ಆಗುತ್ತೆ. ಯಾರಿಗೆ? ಸಂತೋಷಂ ಯಾಂತಿ ಪಂಡಿತ ಅಸಂತೋಷಸ್ಯ ನಾಸ್ತ್ಯಂತಹ, ಅಸಂತೋಷಸ್ಯ ಅಂತಃ ನಾಸ್ತಿ. ಈ ವ್ಯಥೆ ಪಡೋನಿಗೆ ಅಥವಾ ಅತೃಪ್ತನಿಗೆ ಕೊನೇ ಇಲ್ಲ. ಈ ಸಾಮಾನ್ಯ ಅತೃಪ್ತ ಜೀವಿಗಳು ಅಂತ ಒಂದಿಷ್ಟು ಇರ್ತಾರೆ, ನೀವೇನ್ ಹೇಳಿದ್ರು ಒಂದು ತಪ್ಪು ಹೇಳ್ಬೇಕು ಅಂತ ಕಾಯ್ತಿರ್ತಾರೆ. ಅವರಿಗೆ ಬೇರೆ ಆಪ್ಷನ್ಗಳು ಏನು ಕಾಣಿಸೋದೇ ಇಲ್ಲ. ಏನ್ ಹೇಳಿ ಇದರಲ್ಲಿ ಈ ತಪ್ಪಿದೆ ಒಟ್ಟಂತ ಅವರಿಗೆ ಎಲ್ಲರ ಅಂದ್ರೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾವು ತುಂಬಾ ವಿಮರ್ಶಕರು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನಾವು ಎಲ್ಲರನ್ನು ವಿಮರ್ಶೆ ಮಾಡ್ತೀವಿ ಅಂತ, ಅವರನ್ನೇ ವಿಮರ್ಶೆ ಮಾಡ್ಕೊಂಡಿರಲ್ಲ, ಅದೊಂದು ಬಿಟ್ಟು ಎಲ್ಲ ವಿಮರ್ಶೆ ಮಾಡ್ತಾರೆ. ಅಂತಹ ಅಸಂತೋಷಸ್ಯ ನಾಸ್ತಿ ಅಂತಹ, ಅವ್ರಿಗೆ ಅಂತ್ಯವೇ ಇಲ್ಲ. ಅವ್ರು ಏನ್ ಕಂಡ್ರು ಎಷ್ಟು ಚಂದ ಇದ್ರು ಅದ್ರಲ್ಲಿ ಇದೊಂದು ಸರಿ ಇರ್ಬೇಕಿತ್ತು, ಅದು ಇದು ಸರಿನೇ ಇಲ್ಲ, ಏನಾದ್ರೂ ತಪ್ಪೆ ಅಂತ ಹೀಗೆ ಆಕ್ಷೇಪ ಮಾಡ್ತಾ ಇರ್ತಾರೆ. ಹಾಗಾಗಿ ತುಷ್ಟಿಸ್ತು ಪರಮಂ ಸುಖಂ. ಸುಖ ಯಾವುದು ಅಂದ್ರೆ ತಿಂದದ್ದು ಸುಖ ಅಲ್ಲ, ತಿಂದಾಗ ಒಂದು ತೃಪ್ತಿ ಆಯ್ತಲ್ವಾ, ಅದು ನಿಜವಾದ ಸುಖ. ಆ ತೃಪ್ತಿ ಯಾವ ವಸ್ತುವಿನಿಂದಲೂ ಬರ್ಬೋದು. ಹರಿ ಓಂ, ನಾನು ಪಾಠದಲ್ಲಿದ್ದೆ, ನಾವೇನ್ ಮಾಡ್ಲಾ? ಹೀಗೆ ಆ ತೃಪ್ತಿ ಅನ್ನೋದೇ ಪರಮ ಸುಖ. ತೃಪ್ತಿ ಇದ್ದಾಗ ಪ್ರತಿ ಕ್ಷಣವೂ ಅವನಿಗೆ ಸುಖವೇ ಅಂತ ಅನಿಸ್ತಾ ಇರುತ್ತೆ. ಈಗ ಎಷ್ಟೋ ಸರ್ತಿ ಬೀದಿಯಲ್ಲಿ ಕೆಲಸ ಮಾಡೋರಿರ್ತಾರೆ, ಅವರಿಗೆ ದಿನದ ಕೂಲಿ ಮಾತ್ರ, ಅವ್ರ ಹತ್ರ ಬ್ಯಾಂಕ್ ಅಕೌಂಟೇ ಇರಲ್ಲ ಎಷ್ಟೋ ಸರ್ತಿ.
ಇವತ್ತವರಿಗೆ 100 ರೂಪಾಯಿ ಸಿಕ್ತು ಅಂದರೆ ಚಂದ ಆವತ್ತಿದೇನು ಅಡಿಗೆ ಸಾಮಾನು ಬೇಕೋ ಅದನ್ನು ತಂದು ಮಕ್ಕಳನ್ನು ಅಲ್ಲೇ ನೆಲದಲ್ಲಿ ಮಲಗಿಸ್ಕೊಂಡು ಅದೇ ಆಹಾರ ತಿನ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅವ್ರಿಗೆ, ತೃಪ್ತಿ. ಅವನ ಮನಸ್ಸಲ್ಲಿ ಇದು ಇವತ್ತಿನ ಪಾಲು ದೇವ್ರು ಕೊಟ್ಟಿದ್ದಾನೆ. ಅವ್ರು ಹಾಗಿರ್ಬೇಕು ಅಂತ ನಾನು ಬಯಸಿ ಹೇಳ್ತಾ ಇಲ್ಲ. ಸಂತೋಷ ಅನ್ನೋದು ಅಲ್ಲೂ ಹುಡುಕಿದ್ರೆ ಅವ್ರಿಗಿದೆ. ಆದರೆ ಕೋಟಿಗಟ್ಟಲೆ ಅವನು ಬಗ್ಗಿದ್ರೆ 10 ರೂಪಾಯಿಗೋಸ್ಕರ ಬಗ್ಗಿದ್ರೆ 1 ಲಕ್ಷ ಲಾಸ್ ಆಗುತ್ತೆ ಅಂತ ಅನ್ನೋ ಸ್ಥಿತಿಯಲ್ಲಿ ಅವನು ಬಗ್ಗುದೂ ಇಲ್ಲ. ಅಷ್ಟು ಶ್ರೀಮಂತಿಕೆ ಇರುತ್ತೆ ಅವನಿಗೆ. ಆದರೆ ಅವನಿಗೆ ಸುಖ ಇರಲ್ಲ. ಅಯ್ಯೋ, ಇನ್ನೂ ಒಂದು ದೊಡ್ಡ ಪ್ರಾಜೆಕ್ಟಿಗೆ 2800 ಕೋಟಿ ಆಗ್ಬೇಕಲ್ಲ, ಎಲ್ಲಿ ತರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಜಾಸ್ತಿ ಸಿರಿವಂತನಿಗೆ ಜಾಸ್ತಿ ಬೇಡಿಕೆ ಟೆನ್ಷನ್ನಿಂದಾಗಿ ಇದ್ದ ಸಿರಿವಂತಿಕೆ ಸುಖವನ್ನು ಅನುಭವಿಸ್ಲಿಕ್ಕೆ ಆಗಲ್ಲ. ನಾವು ಅನ್ಕೊಳ್ಳೋದು ಈ ತುಂಬಾ ಲೋಕದಲ್ಲಿ ಎಲ್ಲರಿಗೂ ಗಾಳಿ ಬೀಸದ ಫ್ಯಾನ್ಗಳಿಂದ ತುಂಬಿರ್ತಾರೆ ಅಂತ ಅನ್ಕೊಂಡಿರ್ತೇವಲ್ಲ, ಅವ್ರು ತುಂಬಾ ಸುಖಿಗಳು ಅಂತ. ಅವರಷ್ಟು ಏಕಾಂತ ಜೀವಿಗಳು ಇನ್ನೊಬ್ರು ಇರಲ್ಲ. ಎಲ್ಲರೂ ಅವರ ಫೇಮ್ ನೇಮ್ಗಳನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಸುತ್ತ ಕಾಯ್ತಿರ್ತಾರೆ ಹೊರತು ಅವ್ರಿಗೆ ವೈಯಕ್ತಿಕವಾಗಿ ಜೀವನದ ಸಂತೋಷಕ್ಕೆ ಬೇಕಾದ ಒಳ್ಳೆಯ ಮಾತುಗಳನ್ನ ಹೇಳಿ ಆ ಆತ್ಮೀಯತೆಯನ್ನು ತೋರಿಸೋರು ಬಹಳ ಕಮ್ಮಿ ಇರ್ಬೋದು. ನಾನು ಇಲ್ವೇ ಇಲ್ಲ 0% ಅಂತ ಹೇಳ್ತಿಲ್ಲ. ಆದರೆ ಹೆಚ್ಚು ಕಮ್ಮಿ ಅವರ ಪರಿಸ್ಥಿತಿ ಅನಿವಾರ್ಯವಾಗಿ ಹಾಗೆ ಅದು ರಚನೆಗೊಂಡಿರುತ್ತೆ. ಅದರಿಂದಾಗಿ ನಾವು ಮಂತ್ರಿಗಳಾದವರು ಅಥವಾ ಇನ್ಯಾವುದೋ ಬಿಸ್ನೆಸ್ ಮ್ಯಾನು ಅಥವಾ ಇನ್ಯಾವುದೋ ಸಿನಿಮಾ ತಾರೆ ಅಥವಾ ಇನ್ಯಾವುದೋ ಕ್ರೀಡಾಪಟು ಹೀಗೆ ತುಂಬಾ ಸಿರಿವಂತರಾದವರು ಸುಖವಾಗಿದ್ದಾರೆ ಅಂತ ಭ್ರಮಿಸಿದ್ರೆ ತಪ್ಪು. ಸುಖವಾಗಿರಬಾರ್ದು ಅಂತಿಲ್ಲ, ಸುಖವಾಗಿರಬಹುದು. ಅವರಿಗೆ ಆ ಸಂಪತ್ತು ಇಲ್ಲದೇ ಇದ್ರೂ ನಾನು ಬದುಕ್ತೇನೆ ಅಂತ ಅನ್ನೋದು ಎಚ್ಚರದಲ್ಲಿದ್ದೇ ಆ ಸಂಪತ್ತಿನ ಜೊತೆಗಿದ್ರೆ ಆಗ್ಲೂ ಸುಖವಾಗಿರ್ತಾರೆ. ಆದರೆ ಅದಿಲ್ಲದೆ ಇದೇ ದೊಡ್ಡ ಸುಖ ಅಂತ ಭಾವಿಸಿ ಅದರ ಬೆನ್ನ ಹಟ್ಟಿ ಓಡ್ತಾ ಇದ್ದವರಿಗೆ ಅವ್ರ ಸುಖನೇ ಈ ಕತ್ತೆಗೆ ಮೇಲೊಂದು ಕಡ್ಡಿಯಲ್ಲಿ ಒಂದು ಹುಲ್ಲಿನ ಕಡ್ಡಿ ಕಟ್ಟಿ ಅದಕ್ಕೊಂದು ನೇತ ಬಿಟ್ಟಿರ್ತಾರೆ. ಅದು ಓಡ್ತಾ ಇರುತ್ತೆ, ಈಗ ಸಿಗುತ್ತೆ ಈಗ ಸಿಗುತ್ತೆ ಈಗ ಸಿಗುತ್ತೆ, ಅದು ಹೋಗ್ತಾನೆ ಇರುತ್ತೆ. ಈ ತುಂಬಾ ಸಿರಿವಂತರ ಸ್ಥಿತಿ ಹೀಗೆ. ನಾಳೆ ಇನ್ನಷ್ಟು ಸಂಪಾದನೆ ಮಾಡಿ ಅವ್ರು ರಿಟೈರ್ಮೆಂಟ್ ತಗೊಳ್ಬೇಕು ಅಂತ 30ನೇ ವರ್ಷದಿಂದ ಅನ್ಕೋತಾ ಇರ್ತಾರೆ. ಅನ್ಕೊಂಡು 45-50 ವರ್ಷ ಆಗಿರುತ್ತೆ ಅಷ್ಟೇ, ಅದು ಮುಗ್ದಿರಲ್ಲ. ಆಮೇಲೆ ಕೊನೆಗೂ ಹೇಳುವಾಗ್ಲೂ ಅದೊಂದು ಪ್ರಾಜೆಕ್ಟ್ ಮಾಡಿ ನಾನು ಪ್ರಾಣ ಬಿಡಬೇಕು ಅಂತ ಸಾಯುವಾಗ್ಲೂ ಯೋಚನೆ ಮಾಡ್ತಾನೆ ಪ್ರಾಣ ಬಿಡ್ತಾರೆ. ಆ ಕೊನೆಗೂ ಆ ನಾಳೆ ಸುಖ ಪಡಬೇಕಾದ ದಿನ ಅವರ ಅವತ್ತಿನ ದಿನ ಅಂತ ಆಗುವುದೇ ಇಲ್ಲ. ಈ ಆಗದ ಸ್ಥಿತಿಗೆ ನಾವು ಯೋಚನೆ ಮಾಡುವುದೇ ಅತೃಪ್ತಿ. ಆ ಅತೃಪ್ತಿಯಿಂದ ಅಸಂತೋಷ. ಆದ್ರೆ ಯಾವುದು ಈಗ ಇದೆ ಕಂಟೆಂಟ್ಮೆಂಟ್, ಈಗ ನನಗೆ ಸಿಕ್ಕಿದ್ರಲ್ಲಿ ಸಂತೋಷ, ಈಗ ನನಗೆ ಸಿಕ್ಕಿದ್ದು ದೇವರು ಕೊಟ್ಟ ದೊಡ್ಡ ಪ್ರಸಾದ ಅಂತ ಯಾರು ಯೋಚಿಸ್ತಾನೋ ಅವನಿಗೆ ಪರಮಾಂ ಗತಿಂ ನ ಶೋಚಂತಿ ಗತಾಧ್ವಾನ ಪಶ್ಯಂತ ಪರಮಾಂ ಗತಿಂ. ಅವು ಯಾವತ್ತೂ ಕೂಡ ಗತಾಧ್ವಾನ ಆಗಿ ಹೋದದ್ದಾಗಿ ಹೋಯಿತು. ಯಾರು ಹಿಂದಿದ್ದನ್ನೇ ಯೋಚನೆ ಮಾಡಿ ಇವತ್ತಿಗೂ ಮತ್ತೆ ಮತ್ತೆ ದುಃಖ ಪಡ್ತಾರೆ ಅವರನ್ನು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಸುಖ ನೀವು ಸುರಿದ್ರು, ಬಂಗಾರದ ಅಭಿಷೇಕ ಮಾಡಿದ್ರು, ಅವ್ರು ಮತ್ತೆ ಯೋಚನೆ ಮಾಡ್ತಿರ್ತಾರೆ. ಮದುವೆ ದಿವಸ ನನಗೆ 1 ಪವನ್ ಇತ್ತ, ಬರೀ ಒಂದು ಅರಶಿನದ ದಾರ ಹಾಕಿ ಮದುವೆ ಮಾಡಿದ್ರು ನನಗೆ, ಇವತ್ತಂದೇನು ಉಪಯೋಗ? ಮದುವೆ ದಿವಸ ಫೋಟೋ ಇದೆ ನಂದು, ಒಂದು ಬಂಗಾರದ ಚೈನ್ ಹಾಕೊಂಡಿದ್ದು ಅಂತ ಆಗ್ಲೂ ಅಳ್ತಾನೆ ಇರ್ತಾರೆ. ಏನ್ ಮಾಡೋದು ಪರಿಸ್ಥಿತಿ? ನಾನು ಕೇವಲ ಮದುವೆಗೆ ಅಂತ ಹೇಳ್ತಿಲ್ಲ, ಯಾವುದೇ ವಿಷಯಕ್ಕಾದ್ರು. ಶಾಲೆಗೆ ಹೋಗುವಾಗ ನಮ್ಗೆ ಒಳ್ಳೆ ಇನ್ಶರ್ಟ್ ಹಾಕೋ ಶರ್ಟ್ ಇತ್ತ, ನಮ್ಗೆ ಈಗ ಎಲ್ಲ ಎಷ್ಟು ಸಿಕ್ಕಿದ್ರೆ ಏನು, ಆಗ ಚಡ್ಡಿ ಹರಿದದ್ದೇ ಹಾಕೊಂಡು ಹೋಗ್ತಿದ್ವಿ ಅಂತ ಆಗ್ಲೂ ದುಃಖ ಪಡ್ತಾ ಇದ್ರೆ ಅವರ ದುಃಖದಿಂದ ಹೊರಗೆ ತರುವುದು ಹೇಗೆ? ಆದ್ರೆ ನನಗೆ ಗತಾಧ್ವಾನ ನ ಶೋಚಂತಿ. ಯಾರು ಹೋದ ಅಧ್ವಾನ ಅಂದ್ರೆ ದಾರಿ, ಅದು ಯಾವಾಗ ನೆನಪಿರುತ್ತೋ ಅದು ಅಧ್ವಾನನೇ. ಅದು ನೆನಪಿಲ್ಲ ಅಂದ್ರೆ ಅವನು ಸುಖಿ. ಕಳೆದು ಹೋದ ಕಾಲವನ್ನ ಅಂದ್ರೆ ಅದರ ಪಾಠ ನೆನಪಿರ್ಬೇಕು. ಆಗ ಏನೋ ಒಂದು ನಮಗೊಂದು ಲೆಸನ್ ಸಿಕ್ಕಿರುತ್ತೆ, ಅದ್ ನೆನಪಿರ್ಬೇಕು. ನಮ್ಗೆ ಆ ಪಾಠ ನೆನಪಿರಲ್ಲ. ಅದರಿಂದ ಆದ ದುಃಖ ಮಾತ್ರ ಮತ್ತೆ ಮತ್ತೆ ನೆನೆಸ್ಕೊಂಡು ಆದ ಗಾಯವನ್ನು ಕೆರೆದು ಅಯ್ಯೋ ಗಾಯ ಆಗಿತ್ತು ನೋಡಿ ಇನ್ನೂ ಗುಣ ಆಗಿಲ್ಲ ಅಂತ ಮತ್ತೆ ಹತ್ಕೊಂಡು ಕೂತಿರುವಂತ ದುಸ್ಥಿತಿ ನಮ್ಮ ಮನುಷ್ಯನಿಗೆ ಬಂದ್ರೆ ಅದರಿಂದ ಪರಿಹಾರವೇ ಇಲ್ಲ ಅಂತ. ಹೀಗೆ ವ್ಯಾಧನಿಗೆ ಅವನು ಸಮಾಧಾನ ಮಾಡದಲ್ಲ, ಅದಕ್ಕೆ ಹೇಳಿದ್ದವನು ನನಗೆ ಆ ದುಃಖ ಇಲ್ಲ, ನಾನು ಅದನ್ನ ಅಂದ್ರೆ ಶಾಪ ಪಡೆದದ್ದು, ನಾನೊಬ್ಬ ಅನ್ಯಾಯ ಮಾಡಿ ತಪ್ಪು ಪಡೆದದ್ದು, ನನ್ನ ತಪ್ಪಿನ ಬಗ್ಗೆ ನನಗೆ ಎಚ್ಚರ ಇದೆ. ನೀನು ಹೇಳಿದ್ದು ಸರಿ, ನನಗೆ ಹೌದು. ಯಾವತ್ತೂ ಕೂಡ ನೆನೆಸಿ ಅವನು ಉತ್ಕಂಠೆಯನ್ನು ಬಿಡು, ನೋತ್ಕಂಠಾಂ ಕುರು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಈ ಮಾತು ಹೇಳಿದ. ಇನ್ನಷ್ಟು ಕೆಲವು ಮಾತುಗಳನ್ನು ಆಡ್ತಾನೆ. ಆದ್ಮೇಲೆ ಅಲ್ಲಿಂದ ಅದು ಕಥೆ ಬೇರೆ ಕಡೆಗೆ ಮಾರ್ಕಂಡೇಯರು ಬೇರೆ ಅಂಗಿರಸ್ನ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಬೃಹಸ್ಪತಿ ಮತ್ತು ಅಂಗಿರಸರ ನಡುವೆ ನಡೆದ ಒಂದು ಪ್ರಸಂಗವನ್ನು ಹೇಳ್ತಾರೆ. ಅದನ್ನು ಮತ್ತೆ ನಾಳೆಯ ಮುಂದಿನ ಚಿಂತನೆಯಲ್ಲಿ ನಾವು ಮತ್ತೆ ಕೇಳೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣ ಅರ್ಪಣಮಸ್ತು.